ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. हरि ओं प्रियछात्राः शुभाशयाः. वयं पुनर्मननकक्षायां स्मः. दशमकक्षायाः प्रथमभाषासंस्कृतस्य पुनर्मननकक्षा. परीक्षा समीपवर्तिनी अस्ति, सिद्धता अपि तथैव भवेत् इति आशयः. कक्षायाः आरम्भं प्रार्थनया कुर्मः. येनाक्षरसमाम्नायम् अधिगम्य महेश्वरात् कृत्स्नं व्याकरणं प्रोक्तं तस्मै पाणिनये नमः. Once again, dear students, welcome to the revision class. First language, Sanskritam. उत्तिष्ठोत्तिष्ठ गोविंद उत्तिष्ठ गरुडध्वज उत्तिष्ठ कमलाकांत त्रैलोक्यं मंगलं कुरु. विदिता किल शास्त्र सुधा जलदे महितोपनिषत् कथितार्थविदे हृदये कलये विमलं चरणं. ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಾಳಿ ಹೊದ್ದಾಮ ಬಂದಾನ. ಇದನ್ನು ಹಾಡಿನ ಕ್ಲಾಸ್ ಶುರು ಮಾಡಿದ್ರೆ ಅಂದ್ಕೋಬೇಡಿ, ಇವನ್ನೆಲ್ಲ ಹಾಡಬಹುದು. ಯಾಕೆ ಹಾಡ್ಬೋದು, ಏಕಿದು ಹಾಡೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿದರೆ, ಆ ಹಾಡೋದಕ್ಕೆ ಸಾಧ್ಯವಾಗಿದ್ದು ಮಾಡಿದಂಥ ಒಂದು ವ್ಯವಸ್ಥೆಗೆ ಛಂದಃ ಅಂತ ಹೆಸರು. ಅದೇ ನೋಡಿ, ಗದ್ಯ ನೋಡಿ, ಕಸ್ಮಿಚ್ಚಿತ್ ಪ್ರತಿಷ್ಠಾನೆ ತಪೋದತ್ತ ಇತಿ ಕೃಷಕ ಆಸೀತ್ ಸಹ ತಸ್ಯ ವೃದ್ಧತ್ವೇ ಸ್ವಸ್ಯ ಅಲಸಾನ್ ಪುತ್ರಾನ್ ದೃಷ್ಟ್ವಾ ಅತೀವ ದುಃಖಿತ ಅಭವತ್. ಇದನ್ನು ಹಾಡೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆದರೆ ಮೊದಲಿಂದು ವಿದಿತ ಕಿಲ ಶಾಸ್ತ್ರ ಇತ್ಯಾದಿಗಳು ಹಾಡೋದಕ್ಕೆ ಸಾಧ್ಯವಾಯಿತು. ಅಂದರೆ ಅದು ಪದ್ಯ ಆಗಿದೆ. ಈ ಪದ್ಯಕ್ಕೆ ಪದ್ಯತ್ವವನ್ನು ಕೊಟ್ಟಿದ್ದೇನು ಅನ್ನೋದನ್ನು ಯೋಚನೆ ಮಾಡಿದ್ರೆ ಸಾವ್ಯವಸ್ಥಾ ಏವ ಛಂದಃ. ಅಂದರೆ ಹಾಡೋದಕ್ಕೆ ಹಾಡಬಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ಛಂದಃ, ಛಂದಸ್ಸು, ಪ್ರೋಸೊಡಿ. ಭಾರತೀಯ ಎಲ್ಲ ಭಾಷೆಗಳಲ್ಲೂ ಅದನ್ನು ಛಂದಃ, ಛಂದಸ್ಸು ಅಂತ ಕರೀತೇವೆ. ಅಂದರೆ ದ ಅರೇಂಜ್ಮೆಂಟ್ ಆಫ್ ಲೆಟರ್ಸ್, ಸಿಲೆಬಲ್ಸ್ ವಿಚ್ ಮೇಕ್ಸ್ ಎ ಸಿಂಗಬಲ್ ವರ್ಸ್. ಒಂದು ಟೆಕ್ಸ್ಟನ್ನು ಹಾಡಬಲ್ಲಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಛಂದಸ್ಸು. ತರಿ ಕಿಂ ನಾಮ ಛಂದಃ? ಛಂದಃ ನಾಮ ಪದ್ಯರಚನಾಯಾಃ ಶಾಸ್ತ್ರಂ. ಛಂದಸ್ಸು ಅಂದರೆ ಪದ್ಯವನ್ನು ರಚನೆ ಮಾಡಿಕೊಡುವಂಥ, ತಿಳಿಸುವ, ಆ ಒಂದು ಅಂಶವನ್ನು ತಿಳಿಸುವ ಶಾಸ್ತ್ರ ಅಂತ ಆಯಿತು. ದ ಸೈನ್ಸ್ ಆಫ್ ಪೋಯಿಟ್ರಿ ಕಂಪೋಸಿಷನ್ ಅನ್ನೋದು ಅರ್ಥ. ಅದರ ಆದ್ಯ ಪ್ರವರ್ತಕ ಈ ಛಂದಶಾಸ್ತ್ರ ಅನ್ನೋದು ಸಂಸ್ಕೃತದಿಂದ ಉಳಿದೆಲ್ಲ ಭಾಷೆಗಳಿಗೆ ಎರವಲಾಗಿದ್ದು. ಅದರ ಆದ್ಯ ಪ್ರವರ್ತಕ ಪಿಂಗಲಾಚಾರ್ಯ. ಯತಃಶಾಸ್ತ್ರಂ ಕೇವಲಂ ಪದ್ಯಕಾವ್ಯೇ ಕೇವಲಂ ಸಂಬದ್ಧಂ ಭವತಿ. ಕಿಮರ್ಥಂ? ಯಾಕಂದರೆ ಹಾಡಬಲ್ಲ ವ್ಯವಸ್ಥೆ ಆಗೋದು ಛಂದ, ಅದರಿಂದ ಪದ್ಯಕಾವ್ಯಕ್ಕೆ ಮೀಸಲಾಗಿರಬೇಕು. ಈ ಛಂದಸ್ಸು ಎಷ್ಟು ಅನಿವಾರ್ಯ ಕಾವ್ಯಕ್ಕೆ ಅಂತ ಯೋಚನೆ ಮಾಡಿದರೆ, ಹೇಗೆ ಈ ಕಾವ್ಯ ಅನ್ನೋದೊಂದು ಕನ್ನಿಕಾ ಸ್ತ್ರೀ ಅಂತ ಯೋಚನೆ ಮಾಡಿದರೆ, ಅಲಂಕಾರ ಇತ್ಯಾದಿಗಳು ಅದಕ್ಕೆ ಆಭರಣ ಆದರೆ, ಛಂದಸ್ಸು ಅನ್ನೋದು ವಸ್ತ್ರದಷ್ಟು ಅನಿವಾರ್ಯವಾದದ್ದು ಅಂತ. ಆದ್ದರಿಂದ ಛಂದಶಾಸ್ತ್ರಂ ಪದ್ಯಕಾವ್ಯಸ್ಯ ಪ್ರಧಾನ ಅಂಶ. ಈ ಛಂದಸ್ಸಿನಲ್ಲಿ ಕೆಲವೊಂದು ಪ್ರಧಾನ ಟೆಕ್ನಿಕಲ್ ಟರ್ಮ್ಸ್, ಪಾರಿಭಾಷಿಕ ಪದಗಳು, ಅಂಶಗಳು ಇರ್ತವೆ. ಅವು ಯಾವುದು ಅಂತ ಯೋಚನೆ ಮಾಡಿದರೆ, ಪಾದ ಅಂತ ಹೇಳ್ತೇವೆ. ಪದ್ಯಪಾದ, ಪದ್ಯಸ್ಯ ಏಕಾ ಪಂಕ್ತಿ. ಸಂಸ್ಕೃತ ಭಾಷೆಯಲ್ಲಿ ಒಂದು ಪದ್ಯ, ಒಂದು ಶ್ಲೋಕ ಅಂತ ಅನಿಸ್ಕೊಳ್ಳೋದು ಅದು 4 ಸಾಲುಗಳಿರುತ್ತೆ. 4 lines, ಎ ಕಂಪ್ಲೀಟ್ ಪೊಯಮ್. ಮಾತ್ರ ಅನ್ನೋ ಅಂಶ ಬರುತ್ತೆ. ಅಂದರೆ ಸ್ವರಾಣಾಂ ಉಚ್ಚಾರಣ ಕಾಲಃ ಅಂತ. ಏನು ಸ್ವರ ಮಾತ್ರ ಉಚ್ಚಾರಣೆ ಮಾಡ್ತೇವೆಯೇ? ಎಸ್.
ಛಂದಶಾಸ್ತ್ರ ಈಸ್ ಓನ್ಲಿ ಲಿಮಿಟೆಡ್ ಫಾರ್ ವರ್ಣಾಹ ಸ್ವರಾಹ, ಕೇವಲಂ ಸ್ವರಾಹ, ಆದಿಂದ ಅವು ತನಕ ಇರೋ ಸ್ವರಗಳು ಮಾತ್ರ ಇಲ್ಲಿ ಪ್ರಧಾನವಾದ ಅಂಶವನ್ನು ಹೊಂದಿರ್ತವೆ. ಈ ಮಾತ್ರಾ ಕಾಲವನ್ನು ಸಂಕೇತದಿಂದ ಗುರುತಿಸ್ತೇವೆ, ಲಘು ಮತ್ತು ಗುರು ಸಂಕೇತದಿಂದ. ಅದನ್ನು ಮಾಡೋ ವಿಧಾನವನ್ನು ಪ್ರಸ್ತಾರ ಅಂತ ಹೇಳ್ತೇವೆ. ಪದ್ಯಪಾದಾನಾಂ ಸ್ವರಾಣಾಂ ಗುರುಲಘುದ್ವಾರ ಸಂಕೇತೀಕರಣಂ ಪ್ರಸ್ತಾರ ಅಂತ ಹೇಳ್ತೇವೆ. ಗಣವಿಭಾಗ, ಈ ಪ್ರಸ್ತಾರ ಹಾಕಿದ ಸಾಲಿಗೆ ಗಣಗಳನ್ನು ವಿಭಾಗ ಮಾಡೋದು, ಕ್ಲಾಸಿಫಿಕೇಷನ್, ಅದನ್ನು ಗಣವಿಭಾಗ ಅಂತ ಕರಿತೇವೆ. ವರ್ಣಸ್ಯ ಸಮೂಹಾನ್ ಕೃತ್ವ ತೇಷಾಂ ನಾಮಲೇಖನಂ ಇತಿ. ಸಾಮಾನ್ಯ ನಿಯಮಾನುಸಾರೇಣ ಹ್ರಸ್ವಸ್ವರಾಹ ಲಘು ಭವಂತಿ, ದೀರ್ಘಸ್ವರಾಹ ಗುರು ಭವಂತಿ. ನೋಡಿ ಮಕ್ಕಳೇ, ಅಲ್ಲಿ ಲಘು ಗುರು ಅಂತಾಗಲಿ ಲ ಅಥವಾ ಗು ಅಂತಾಗಲಿ ಬರೆಯೋ ಕ್ರಮ ಇಲ್ಲ. ಅದನ್ನು ಸಂಕೇತದಿಂದ ಬರಿತೇವೆ. ಅದು ಹಾರ್ಶು ಮ್ಯಾಗ್ನೆಟ್ ಥರ ಕಾಣಿಸಿದರೆ ಲಘು, ಬಾರ್ ಮ್ಯಾಗ್ನೆಟ್ ಥರ ಕಾಣಿಸಿದರೆ ಗುರು ಅನ್ನೋದು. ಆ ಚಿಹ್ನೆಯನ್ನು ನೀವು ಗಮನಿಸಬೇಕು. ದೀರ್ಘಾಕ್ಷರವು ಸದಾ ಗುರುದಿಂದ ಗುರುತಿಸಲ್ಪಡ್ತದೆ, ಹ್ರಸ್ವ ಅಕ್ಷರ ಯಾವಾಗಲೂ ಲಘು ಆಗ್ತದೆ. ಆದರೆ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ, ಏನಂದರೆ ದೀರ್ಘ ಯಾವತ್ತಾದರೂ ಲಘು ಆಗ್ತದಾ? ಇಲ್ಲ. ದೀರ್ಘಾಕ್ಷರಂ ಸರ್ವದಾ ಗುರು ಭವತಿ, ಸರ್ವತಾ ಲಘುತ್ವಂ ನ ಸ್ವೀಕರೋತಿ, ಕಿಂತು ಹ್ರಸ್ವಾಕ್ಷರಂ ಕದಾಚಿತ್ ಗುರುತ್ವಂ ಆಪ್ನೋತಿ. ಸರಳವಾದ ಉದಾಹರಣೆಯಲ್ಲಿ ಹೇಳಬೇಕು ಅಂದರೆ ನಾವು ಸಾಮಾನ್ಯವಾಗಿ ಎಲ್ಲ ದಿವಸ ಸ್ಕೂಲಿಗೆ ಬರ್ತೇವೆ, ಕ್ಯಾರಿಯರ್ ಡಬ್ಬ ಊಟ ಮಾಡ್ತೇವೆ. ಆದರೆ ಕೆಲವಾರು ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಫುಲ್ ಮೀಲ್ಸ್ ತಗೊಳ್ತೇವೆ, ಭಾನುವಾರವೋ ಬರ್ತ್ಡೇ ದಿವಸವೋ ಹಬ್ಬ ಹುಣ್ಣಿಮೆಗಳಲ್ಲೋ. ಹಾಗೇ ಇಲ್ಲಿ ಗುರು ಅನ್ನುವಂಥದ್ದು ಅಂದರೆ ದೀರ್ಘ ಅನ್ನುವಂಥದ್ದು ಸದಾ ಗುರು, ಈ ಲಘು ಅನ್ನುವಂಥದ್ದು ಇನ್ ಸಮ್ ಕಾಂಟೆಕ್ಸ್ಟ್ ಇಟ್ ಬಿಕಮ್ಸ್ ಗುರು. ವಾಟ್ ಆರ್ ದೋಸ್ ಕಾಂಟೆಕ್ಟ್? ಆ ಸಂದರ್ಭಗಳು ಯಾವುವು ಅಂತ ಯೋಚನೆ ಮಾಡಿದರೆ 4 ಪಾಯಿಂಟ್ ಸಿಗುತ್ತೆ ನಿಮಗೆ. ಅನುಸ್ವಾರೇಣ ಅಥವಾ ವಿಸರ್ಗಯುಕ್ತ ಹ್ರಸ್ವಸ್ವರ ಗುರು ಭವತಿ. ಅಂದರೆ ಈ ಕಂಸಃ ಅನ್ನೋ ಪದ ನೋಡಿ, ಕಂಸ ಅನ್ನೋ ಪದದಲ್ಲಿ ಕ ಜೊತೆ ಅನುಸ್ವಾರ ಇದೆ, ಅಮ್ಮ ಅನ್ನೋದು, ಅಲ್ಲಿ ಗುರು ಆಗಿದೆ. ಸ ಅನ್ನೋದ್ರ ಜೊತೆ ವಿಸರ್ಗ ಇದೆ, ಅದು ಗುರು ಆಗಿದೆ. ಸ್ವರವನ್ನಷ್ಟೇ ಪರಿಗಣಿಸಿದರೆ ಕ ಮತ್ತು ಸದಲ್ಲಿ ಅ ಅನ್ನೋ ಹ್ರಸ್ವ ಸ್ವರ ಇದೆ, ಆದರೂ ಗುರುವಾಗಿದೆ. ಎರಡನೇ ಅಂಶ, ಕನ್ಸಿಡರಬಲ್ ಸೆಕೆಂಡ್ ಪಾಯಿಂಟ್ ಈಸ್ ಸಂಯುಕ್ತಾಕ್ಷರಾತ್ ಪೂರ್ವಂ ಹ್ರಸ್ವಸ್ವರ ಗುರು ಭವತಿ. ದ ಪ್ರೀವಿಯಸ್ ಲೆಟರ್ ಆಫ್ ಸಂಯುಕ್ತಾಕ್ಷರಂ, ದ ಪ್ರೀವಿಯಸ್ ಲೆಟರ್ ಮೀನ್ಸ್ ಸ್ವರ ಹಿಯರ್. In Chandas, we have to consider only letter means syllable means only swaras here. It is Swarashastram. See the example, Yakshaha. Before Ksha, there is Ya. Ya means it is consisting, A means Rasvaswara. Yakshaha ಅನ್ನೋವಲ್ಲಿ ಯದ ತಲೆ ಮೇಗಡೆ ಗುರು ಹಾಕಿದ್ದೀವಿ. ಯಾತಕ್ಕಂದರೆ ಅದು ಸಂಯುಕ್ತಾಕ್ಷರದ ಪೂರ್ವದಲ್ಲಿದೆ ಅಂತ. ಮೂರನೇ ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ರೆ ವ್ಯಂಜನಾತ್ ಪೂರ್ವ ಹ್ರಸ್ವಸ್ವರ ಗುರು ಭವತಿ. ವ್ಯಂಜನವನ್ನು ವ್ಯಂಜನ ಅಂತ ಗುರುತಿಸೋದು ಹೇಗೆ? ಕದಿಂದ ಯ ತನಕ 33 ಏನು ವ್ಯಂಜನಾಕ್ಷರಗಳಿವೆ, ಅವುಗಳಿಗೆ ಒಂದು ಚಿಕ್ಕ ಸ್ಟ್ರೋಕ್ ಇದ್ದರೆ ಅದನ್ನು ವ್ಯಂಜನ ಅಂತ ಗುರುತಿಸ್ತೇವೆ ನಾವು. ಕ ಖ ಗ ಗ ಅನ್ನೋಲ್ಲಿ ಪೂರ್ಣಾಕ್ಷರವನ್ನೇ ಬರೆದುಕೊಂಡು ಓದ್ತೇವೆ. ಈ ವ್ಯಂಜನದ ಹಿಂದಿನ ಹ್ರಸ್ವಸ್ವರ ನೋಡಿ, ಅಲ್ಲಿ ಉದಾಹರಣೆ ನೋಡಿ ಸ್ಪಷ್ಟವಾಗುತ್ತೆ. ಭಿಷಕ್ ಅನ್ನೋವಲ್ಲಿ ಶ ಅನ್ನೋ ಅಕ್ಷರ ಕ ಅನ್ನೋ ವ್ಯಂಜನದ ಹಿಂದಿದೆ. ಅಂದರೆ ಶ ಅನ್ನೋ ಅಕ್ಷರದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆ ಶದಲ್ಲಿರೋ ಅ ಅನ್ನೋ ಅಕ್ಷರ ಹ್ರಸ್ವ ಇದೆ. ಅದು ಹ್ರಸ್ವವಾದರೂ ಕೂಡ ಗುರುದಿಂದ ಗುರುತಿಸಿದ್ದೇನೆ. ಯಾತಕ್ಕಂದರೆ ವ್ಯಂಜನಾತ್ ಪೂರ್ವ ಹ್ರಸ್ವಸ್ವರ ಗುರು ಭವತಿ. ದ ಲಾಸ್ಟ್ ಒನ್, ಫೋರ್ತ್ ಪಾಯಿಂಟ್ ಈಸ್ ಪಾದಾಂತಗ ಹ್ರಸ್ವಸ್ವರ. This Rasvaswara which is there in the end of the pada means one line ಪದ್ಯದ ಕೊನೆಯಲ್ಲಿ. ಅಲ್ಲಿ ಉದಾಹರಣೆ ನೋಡಿ, ಸರ್ವೇ ಗುಣ ಕಾಂಚನ ಮಾಶ್ರಯಂತಿ, ಲೋಕ ಪ್ರಸಿದ್ಧವಾದ ಮಾತು. ಈ ಪದ್ಯಪಾದದ ಕೊನೆಯಲ್ಲಿ ತಿ ಅಂತ ಇದೆ, ಅಲ್ಲಿ ಹ್ರಸ್ವ ಇ ಇದೆ, ಆದರೂ ಗುರುವನ್ನು ಯಾಕೆ ಗುರುತಿಸಿದೆ ಅಂತ ಹೇಳಿದರೆ ಅದು ಪಾದದ ಕೊನೆ, ಪಾದ ಅಂತಗ ಹ್ರಸ್ವಸ್ವರ. ಹೀಗೆ ಅನುಸ್ವಾರೇಣ ಅಥವಾ ವಿಸರ್ಗೇಣ ಯುಕ್ತ ಸಂಯುಕ್ತಾಕ್ಷರಾತ್ ಪೂರ್ವಂ ವಿದ್ಯಮಾನ ಸ್ವರ, ಪಾದಾಂತಗ ಸ್ವರ, ವ್ಯಂಜನಾತ್ ಪೂರ್ವೇ ವಿದ್ಯಮಾನ ಹ್ರಸ್ವಸ್ವರ. ಹೀಗೆ 4 ಸಂದರ್ಭಗಳಲ್ಲಿ ಲಘು ಆಗಬೇಕಾಗಿದ್ದ ಹ್ರಸ್ವಸ್ವರಗಳು ಗುರು ಆಗ್ತವೆ. ಈ 4 ನೀವು
ಗಮನದಲ್ಲಿ ಇಟ್ಕೊಂಡ್ರೆ ತಪ್ಪಾಗೋ ಸಾಧ್ಯತೆ ಇಲ್ಲ. ಯಾವುದು ತಪ್ಪಾಗೋದಿಲ್ಲ? ಪ್ರಸ್ತಾರ ತಪ್ಪಾಗೋದಿಲ್ಲ. ವಾಟ್ ಈಸ್ ಪ್ರಸ್ತಾರ? ಪ್ರಸ್ತಾರ ಈಸ್ ದ ಮಾರ್ಕಿಂಗ್ ಲಘು ಗುರು ಇನ್ ದ ಪೊಯೆಟ್ರಿ ಲೈನ್. ಇದು ತಪ್ಪಾಗೋದೇ ಇಲ್ಲ. ಈ ಛಂದಸ್ಸಿನ ಭೇದ ನೋಡಿ. ಈ ಛಂದಸ್ಸಿನ ಭೇದಕ್ಕಿಂತ ಮುಂಚೆ ಒಂದು ಅಂಶ ಆ ಸ್ಲೈಡಿಂದ ನೆನಪು ಮಾಡಿಕೊಡ್ಬೇಕು ನಿಮಗೆ. ಹಾಗಾದರೂ ನಾವು ಪ್ರಸ್ತಾರ ತಪ್ಪಾಗೋ ಸಾಧ್ಯತೆಗಳು ಇರ್ತವೆ. ನಿಯಮ ಗೊತ್ತಿದ್ದರೂ ಅದರ ಅಪ್ಲಿಕೇಶನ್ ನಾಲೆಜ್ ಇಲ್ಲದಿದ್ದರೆ ತಪ್ಪಾಗೋ ಸಾಧ್ಯತೆಗಳಿರ್ತವೆ. ಅವಳಿಗೋ ಇವನಿಗೋ ಕಾಫಿ ಮಾಡೋ ಎಲ್ಲ ವಿಧಾನಗಳು ಗೊತ್ತು, ಎಷ್ಟು ಸಕ್ಕರೆ, ಎಷ್ಟು ಹಾಲು, ಎಷ್ಟು ನೀರು ಹಾಕಬೇಕು ಅನ್ನೋದು ಗೊತ್ತು, ಡಿಕಾಕ್ಷನ್ ಹಾಕಬೇಕಂತ. ಆದರೂ ತಪ್ಪೇ ಆಗಾಗ್ತದೆ ಅಂದರೆ ಸ್ಟವ್ ಹಚ್ಚೋಕ್ಕೆ ಬಂದಿರೋದಿಲ್ಲ. ಹಾಗೆಯೇ ಪ್ರಸ್ತಾರದ ಎಲ್ಲ ಲಕ್ಷಣಗಳು ಗೊತ್ತಿದ್ದರೂ ಪ್ರಸ್ತಾರ ಹಾಕುವಾಗ ತಪ್ತೀವಿ. ಯಾಕಂದರೆ ಆದಿಂದ ಔದೊರಗಿನ ಸ್ವರಗಳು ರಸ್ವದೀರ್ಘಗಳ ಗಮನ ಬರೋದಿಲ್ಲ, ಅಥವಾ ಈ 4 ಅಂಶಗಳು ವಿಶೇಷ ಸಂದರ್ಭಗಳೇನಿವೆ ಅವುಗಳಲ್ಲಿ ಪ್ರಸ್ತಾರ ಹಾಕೋದಕ್ಕೆ ಅವು ಗೊತ್ತಿಲ್ಲದೆ ನೆನಪಿಲ್ಲದೆ ಪ್ರಸ್ತಾರ ಹಾಕೋಕ್ಕಾಗೋದಿಲ್ಲ. ಛಂದಸ್ಸಿ ಭೇದದ್ವಯಂ. ಛಂದಸ್ಸಿನಲ್ಲಿ 2 ಪ್ರಕಾರಗಳು, ಒಂದು ವೃತ್ತಂ, ಇನ್ನೊಂದು ಜಾತಿ. ವೃತ್ತಂ ಅಂದರೆ ಅಕ್ಷರ ಛಂದ ಅಂತ ಕರಿತೇವೆ, ಜಾತಿಯನ್ನು ಮಾತ್ರಾ ಛಂದ ಅಂತ ಕರಿತೇವೆ. ಅಕ್ಷರ ಛಂದದಲ್ಲಿ ಅಕ್ಷರಾನುಗುಣವಾಗಿ ಗಣಗಳನ್ನು ಮಾಡೋದು, ಕ್ಲಾಸಿಫಿಕೇಷನ್ ಕನ್ಸಿಡರಿಂಗ್ ಅಕ್ಷರ ಇನ್ ದ ಸೆನ್ಸ್ ಸಿಲೆಬಲ್ಸ್, ವರ್ಣ, ಸ್ವರ. ಈ ಸ್ವರಗಳನ್ನು 3 ಗಣವಾಗಿ ಮಾಡೋದು ವೃತ್ತಂ ಅನಿಸ್ಕೊಳ್ಳುತ್ತೆ. ಮಾತ್ರಾ ಛಂದ ಅಂತ ಹೇಳಿದರೆ ಅಲ್ಲಿ ಮಾತ್ರೆಗಳಿಗೆ ಅನುಗುಣವಾಗಿ ಗಣಗಳನ್ನು ಮಾಡೋದು, ಅಲ್ಲಿ ಅಕ್ಷರಗಳ ಲೆಕ್ಕ ಬರೋದಿಲ್ಲ. ದೆರ್ ವಿಲ್ ನಾಟ್ ಬಿ ಕೌಂಟ್ ಆಫ್ ಸ್ವರಾಸ್. ಹಿಯರ್ ಇನ್ ವೃತ್ತಂ ಮೀನ್ಸ್ ಅಕ್ಷರ ಛಂದ, ದೆರ್ ಇಸ್ ಅ ಕೌಂಟ್ ಆಫ್ ಲೆಟರ್ ಸಿಲೆಬಲ್ಸ್. ಅಕ್ಷರಗಣವನ್ನಷ್ಟೇ ನಾವು ಇವತ್ತು ಕಲ್ತ್ಕೋತೇವೆ. ಅಕ್ಷರತ್ರಯಸ್ಯ ಏಕ ಗಣ ಇತಿ ವ್ಯವಹಾರ ತದನುಗುಣ ಅಷ್ಟಗಣ ಭವಂತಿ. ಕನ್ಸಿಡರಿಂಗ್ ದ ವೃತ್ತಂ ಇನ್ ದ ಸೆನ್ಸ್ ಅಕ್ಷರ ಛಂದ, ದೇರ್ ಆರ್ 8 ಕ್ಲಾಸಿಫಿಕೇಷನ್ಸ್, ಗಣ ಗ್ರೂಪ್ಸ್. ಯಥಾ ಅಕ್ಷರಗಣಗಳು 8. ಆದಿಮಧ್ಯ ಅವಸಾನೇಶು ಯರತ ಯಾಂತಿ ಲಾಘವಂ ಭಜಸಾ ಗೌರವಂ ಯಾಂತಿ ಮನೌತು ಗುರು ಲಾಘವಂ. ಇದು ಶ್ಲೋಕ ಪಿಂಗಲಾಚಾರ್ಯರು ಹೇಳ್ಕೊಟ್ಟಿರೋದು. ಅಕ್ಷರಗಣಗಳು 8. ದೆರ್ ಆರ್ 8 ಗಣಾಸ್. ವಿ ಹ್ಯಾವ್ ಟು ರಿಮೆಂಬರ್ with their positions. In the sense, we are grouping 3 letters, 3 swaras. Means there will be either guru or lagu. 3 combinations will be there. ಗುರು ಲಘುಗಳ ಸಂಯೋಗ 3 ಸಂಖ್ಯೆಯಲ್ಲಿ ಇರ್ತದೆ. ನೋಡಿ, ಅಲ್ಲಿ ಕೆಳಗಡೆ ಕೆಂಪು ಅಕ್ಷರದಲ್ಲಿ ಕೊಟ್ಟಿರುವಂಥದ್ದು ಆದಿ ಮಧ್ಯ ಅವಸಾನ ಅನ್ನು ಗುರುತಿಸ್ತದೆ. ಆದಿ ಮಧ್ಯ ಅವಸಾನೇಶು ಯರತ ಅಂದರೆ ಆದಿ ಲಘು ಯಗಣ, ಮಧ್ಯ ಲಘು ರಗಣ, ಕೊನೆಯಲ್ಲಿ ಲಘು ಇದ್ದರೆ ತಗಣ. ಅಗೇನ್ ಆದಿ ಮಧ್ಯ ಅವಸಾನ ಕನ್ಸಿಡರಿಂಗ್ ಗುರು ಮೊದಲಿದ್ದರೆ ಭಗಣ, ಗುರು ನಡುವಿದ್ದರೆ ಜಗಣ, ಗುರು ಕೊನೆಯಲ್ಲಿದ್ದರೆ ಸಾಗಣ. ಎಲ್ಲವೂ ಗುರು ಇದ್ದರೆ ಮಗಣ, ಎಲ್ಲವೂ ಲಘು ಇದ್ದರೆ ನಗಣ. ನೋಡಿ, ಈ ಅಂಶವನ್ನು ನೀವು ನೆನಪಿಡಬೇಕು. ಆದಿ ಮಧ್ಯ ಅವಸಾನ, ಫಸ್ಟ್ ಕನ್ಸಿಡರೇಷನ್ ಇಸ್ ಲಘು. ಆದಿ ಲಘು, ಮಧ್ಯ ಲಘು, ಅಂತ್ಯ ಲಘು, ಯ ರ ತ. ಆದಿಗುರು, ಮಧ್ಯಗುರು, ಅಂತ್ಯಗುರು, ಭ ಜ ಸ. ಎಲ್ಲ ಗುರು ಮಗಣ, ಎಲ್ಲ ಲಘು ನಗಣ. ಈ ಅಂದಾಜಲ್ಲಿ ನೀವು ಗಣಗಳ ಹೆಸರನ್ನು ನೆನಪಿಡಬೇಕು. ಎಷ್ಟು ಗಟ್ಟಿಯಾಗಿರ್ಬೇಕಂದ್ರೆ ನೀವು ಅದನ್ನು ಬರೆದು ತೋರಿಸಿದ ತಕ್ಷಣ ಚಾಕ್ ಪೀಸ್ ತೆಗಿಯೋದ್ರಲ್ಲಿ ಅದು ಯಾವ ಗಣ ಅಂತ ಹೇಳಬೇಕು. ಲಘು ಗುರು ಯಗಣ ಸಾರ್ ಅನ್ನೋ ಥರ ಇರಬೇಕು, ಆ ಥರದಲ್ಲಿ ಇರಬೇಕು. ಇದು ಒಂದು ಕ್ರಮ. 8 ಗಣಗಳ ಹೆಸರನ್ನು ಅವುಗಳ ಸಾಂಕೇತಿಕ ರೂಪದಲ್ಲಿ ನೆನಪಿಟ್ಟುಕೊಳ್ಳೋದು ಒಂದು ಕ್ರಮ. ಇನ್ನೊಂದು ಕ್ರಮ ಇದೆ, ಅದು ಶಾಸ್ತ್ರೀಯವೇನಲ್ಲ, ಆದರೂ ಕೂಡ ಬಹಳ ಸುಲಭವಾಗಿ ನೆನಪಿರುತ್ತೆ. ಕೆಲವರಿಗೆ ಮೊದಲು ಹೇಳಿದ ಕ್ರಮ ಚೆನ್ನಾಗಿ ನೆನಪಿರ್ಬೋದು, ಕೆಲವರಿಗೆ ಇದು ಅನುಕೂಲ ಆಗ್ಬೋದು ಅಂತ ಇದನ್ನು ಕೊಡ್ತಾ ಇದ್ದಾರೆ. ನನಗೂ ನನ್ನ ಗುರುಗಳು ಹೇಳ್ಕೊಟ್ಟಿರೋಂಥ ವಿಚಾರ ಏನಪ್ಪ ಅದು ಅಂದರೆ, ನಾವು 8 ಗಣಗಳ ಆರ್ಡರನ್ನು ಯರತ ಭಜಸ ಮನ ಅಂತ ಕ್ರಮದಲ್ಲಿ ಇಟ್ಕೊಳ್ಳೋದು ಅಲ್ಲ. ಮನ, ಭಯ, ಜರ, ಸತ ಈ ಆರ್ಡರಲ್ಲಿ ಇಟ್ಕೋಬೇಕು. ನೋಡಲ್ಲಿ, ಮನ, ಭಯ, ಮಗಣ, ನಗಣ, ಭಗಣ, ಯಗಣ, ಸಗಣ, ತಗಣ ಈ ಆರ್ಡ್ರಲ್ಲಿ ಇಟ್ಕೊಳ್ಳೋ ಅಂಥದ್ದು. ಮನ, ಭಯ, ಜರ, ಸತ ಅನ್ನೋ ಆರ್ಡ್ರಲ್ಲಿ ಇಟ್ಕೊಳ್ಳೋದು. ಆಮೇಲೆ ಏನು ಮಾಡೋದು? ಆಮೇಲೆ ಎಲ್ಲವನ್ನು ಗುರು ಹಾಕೋದು, ಎಲ್ಲವನ್ನು ಲೋಗ ಹಾಕೋದು. ಹಿಯರ್ ಕನ್ಸಿಡರೇಷನ್ ಆಫ್ ಗುರು ಈಸ್ ಫಸ್ಟ್, ಬಿಗ್ ಒನ್ ಈಸ್ ಫಸ್ಟ್. ಆದಿ ಗುರು ಇರೋದು ಭಗಣ, ಆದಿ ಲಘು ಇರೋದು ಯಗಣ,
ಮಧ್ಯ ಗುರು ಇರೋದು ಜಗಣ, ಮಧ್ಯ ಲಘು ಇರೋದು ರಗಣ, ಕೊನೆಯಲ್ಲಿ ಗುರು ಇರೋದು ಸಗಣ, ಕೊನೆಯಲ್ಲಿ ಲಘು ಇರೋದು ತಗಣ. ಮೊದಲಿನ ಎರತ ಭಜಸ ಮನಕ್ಕಿಂತ ಇದು ಹೇಗೆ ಬೇರೆ ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಎರತ ಭಜಸ ಮನ, ಇಲ್ಲಿ ಮನ ಭಯ ಜರ ಸತ. ಆದರೆ ಕ್ರಮ ನೋಡಿ, ಆಲ್ ಗುರು ಆಲ್ ಲಘು, ಫಸ್ಟ್ ಗುರು ಫಸ್ಟ್ ಲಘು, ಮಿಡ್ಲ್ ಗುರು ಮಿಡಲ್ ಲಘು, ಲಾಸ್ಟ್ ಗುರು ಲಾಸ್ಟ್ ಲಘು, ಈ ಕ್ರಮ. ಹಾಗಾದರೆ ಮನ ಭಯ ಜರ ಸತ ನೆನ್ಪಿಟ್ಕೊಳ್ಳೋದು ಹೇಗೆ? ಒಂದು ಸಿಂಪಲ್ಲಾಗಿ ಯೋಚನೆ ಮಾಡಿ ನೋಡಿ. ಮನ ಅಂದರೆ ಮನಸ್ಸು, ಭಯ ಅಂದರೆ ಭಯ ಆಗೋದು, ಎಲ್ರಿಗೂ ಗೊತ್ತೇ ಇದೆ, ಪರೀಕ್ಷೆ ಹತ್ತಿರ ಬಂದಾಗ ಆಗೋದು. ಜರ ಅಂದರೆ ಹಳ್ಳಿ ಭಾಷೆಯಲ್ಲಿ ಜ್ವರ, ಸತ ಅಂದರೆ ಸತೋದ, ಸತ ಅಂತ ಅರ್ಥ. ಅಂದರೆ ಮನಸ್ಸಿಗೆ ಭಯವಾಗಿ ಜರ ಬಂದು ಸತೋದ ಅನ್ನೋ ಕ್ರಮದಲ್ಲಿ. ಸ್ವಲ್ಪ ಸ್ಟುಪಿಡ್ಡು ಆದರೂ ಕೂಡ ಒಂದೊಂದ್ಸಲಿ ನೆನ್ಪಿಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಮನ ಭಯ ಜರ ಸತ, ಅದು ಎರತ ಭಜಸ ಮನ. ಈ ಎರಡು ಕ್ರಮದಲ್ಲಿ ಯಾವುದು ನೆನಪಿಟ್ರು ಆ 8 ಗಣಗಳಲ್ಲಿ ಅದೇ ಇರುತ್ತೆ ನೋಡಿ. ಅಲ್ಲಿ ಎರತ ಭಜಸ ಮನ ಇರಲಿ, ಇಲ್ಲಿ ಮನ ಭಯ ಜರ ಸತ ಇರಲಿ. ಲಘು ಗುರು ಗುರು ಇರೋದು ಯಗಣವೇ, ಅಲ್ಲೂ ಕೂಡ ಇಲ್ಲೂ ಕೂಡ. ಮಧ್ಯದಲ್ಲಿ ಗುರು ಇರೋ ಜಗಣವೇ, ಅಲ್ಲೂ ಕೂಡ ಇಲ್ಲೂ ಕೂಡ. ಆದ್ದರಿಂದ ಈ ಕ್ರಮದಲ್ಲಿ ಯಾವ ಕ್ರಮವಾದರೂ ಸರಿ ನೆನಪಿಡಬೇಕು. ಬಗೆ ಯಗಣ, ಯಗೆ ಬಗಣ ಅಂತ ಗೋಜಲು ಆಗಬಾರ್ದು. ಈಗ ಅಕ್ಷರ ಚಂದದಲ್ಲಿ ಮೊದಲನೇದು ಇಂದ್ರವಜ್ರಾವೃತ್ತಂ. ಇಂದ್ರವಜ್ರಾವೃತ್ತಂ ನೋಡಿ. ಇಂದ್ರವಜ್ರಾವೃತ್ತದ ವೃತ್ತ ಒಂದು ಪದ್ಯಪಾದ ಕೊಡ್ತೇವೆ, ಅದನ್ನು ಪ್ರಸ್ತಾರ ಮಾಡೋಕ್ಕೆ ಹೇಳ್ತೇವೆ. ನೀವು ಈ ಕ್ರಮದಲ್ಲಿ ಮಾಡಿದರೆ ಇಂದ್ರವಜ್ರಾವೃತ್ತಂ ಅಂತ ಹೆಸರು ಅಂತ ಬರೆದರೆ 1 ಮಾರ್ಕ್ ಸಿಗ್ತದೆ. ಅದರ ಪ್ರಸ್ತಾರ ಮಾಡಿ ಗಣ ವಿಭಾಗ ಮಾಡಿದರೆ ಇನ್ನುಳಿದ 2 ಅಂಕಗಳು ಸಿಗ್ತವೆ. ಪ್ರಸ್ತಾರ ಹೆಂಗೆ ಮಾಡಿದ್ದೀವಿ ನೋಡಿ, ಮೊದಲು ಹೇಳಿದ ನಿಯಮಗಳ ಅನುಸಾರವಾಗಿ ಮಾಡಿದ್ದೇವೆ. ಅದು ತ ತ ಜ ಮತ್ತು 2 ಗುರು ಬಿಕ್ಕಿದೆ ಅಲ್ಲಿ. ಪ್ರತಿಪಾದಂ ಏಕಾದಶಾಕ್ಷರಾಣಿ ತ ತ ಜ ಗಣಾಹ ಗುರುದ್ವಯಂ ಭವಂತಿ. ಕೊನೆ ಲಕ್ಷಣ ಸ್ಯಾದೀಂದ್ರ ವಜ್ರ ಯದಿತೌ ಜಗೌ ಗಹ ಅಂತ. ಈ ಲಕ್ಷಣವನ್ನು ನೀವು ಮರೆತರೂ ಬಿಟ್ಟರೂ ಮಾರ್ಕ್ಸ್ ಅಂತೂ ಪೂರ್ಣ ಸಿಗುತ್ತೆ. ಆದರೆ ಬರೆಯೋ ಪ್ರಯತ್ನ ಮಾಡಿ. ಏನು ಈ ಲಕ್ಷಣ ಅಂದರೆ ಯಾವ ಲಕ್ಷಣಾನುಗುಣವಾಗಿ ವೃತ್ತದ ಹೆಸರನ್ನು ಬರೆಯೋದು ಅಂತ ಯೋಚನೆ ಮಾಡಿದ್ರೆ ನೀವು ನೋಡಿ, ಸಿಂಪಲಾಗಿ ಹೇಳ್ತೇನೆ. ಕುಳ್ಳಗಿದ್ದಾನೆ, ಬೆಳ್ಳಗಿದ್ದಾನೆ, ಹೀಗೆ ಕೂದಲು ಹೇರ್ ಸ್ಟೈಲ್ ಇದೆ, ಇವನು ಗೋಪಾಲ ಅಂತ ಹೇಳ್ತೇವೆ. ಬಾಲ ಡೊಂಕಿದೆ, ಬೌ ಬೌ ಅನ್ನುತ್ತೆ, ಚಿಕ್ಕ ಪ್ರಾಣಿ, ಮನೇಲಿ ಸಾಕ್ತೇವೆ, ನಾಯಿ ಅಂತ ಗುರುತಿಸ್ತೇವೆ. ಹೀಗೆ ಯಾವ ಲಕ್ಷಣದಿಂದ ಹೇಗಿರೋದನ್ನು ಯಾವುದರಿಂದ ಗುರುತಿಸ್ತೇವೋ ಹಾಗೆ ಇಲ್ಲಿ ಪ್ರತಿ ಪಾದದಲ್ಲಿ ಏಕಾದಶ ಅಕ್ಷರಣ ಇದೆ, 11 ಲೆಟರ್ಸ್ ಇನ್ ಈಚ್ ಪಾದ. ಆ್ಯಂಡ್ ತ ತ ಜ ಗಣ ಬಂದು 2 ಗುರು ಇದೆ. ಸೊ ಈ ಥರ ಇದ್ದರೆ ಇಂದ್ರವಜ್ರಾವೃತ್ತಂ ಅಂತ ಹೇಳಬೇಕು. ಇದನ್ನು ಮುಂದಿನ ನೋಡಿ, 2ನೇದು ಉಪೇಂದ್ರ ವಜ್ರಾವೃತ್ತಂ. ಇದನ್ನು ಹೆಸರು ಬಹುಶಃ ಯಾವುದೋ ಕಾರಣದಿಂದ ಚೆನ್ನಾಗಿ ನೆನ್ಪಿಡ್ಬೋದು ನೀವು. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ, 11 ಅಕ್ಷರಗಳೇ ಬರ್ತವೆ. ಆದರೆ ಗಣ ಮಾತ್ರ ಜ ತ ಜ 2 ಗುರು ಉಳ್ಕೊಳ್ಳುತ್ತೆ. ಅಂದರೆ ಏಕಾದಶಾಕ್ಷರಾಣಿ ಜತ ಜ ಗಣ ಗುರುದ್ವಯಂ ಭವಂತಿ, ಈ ಥರ ಬರಿಬೇಕು. ಅಂದರೆ ವೃತ್ತದ ಹೆಸರನ್ನು ಬರೆಯೋದು, ಪ್ರಸ್ತಾರ ಹಾಕೋದು, ಗಣ ಎಷ್ಟಿದೆಯೋ 3 ಕೌಂಟ್ ಮಾಡಿ ಗೆರೆ ಹಾಕೋದು, ಗಣ ವಿಭಾಗ ಮಾಡೋದು, ಮತ್ತು ಅದರ ವಿವರಣೆಯನ್ನು ಕೆಳಗಡೆ ಬರೆದಂತೆ ಬರೋದು, ಸಾಧ್ಯವಾದರೆ ಅದರ ಲಕ್ಷಣವನ್ನು ಕೂಡ ಬರೆಯುವಂಥದ್ದು. ಇಲ್ಲಿ ಕಾಮನ್ಲಿ ಐ ವಾಂಟ್ ಟು ಟೆಲ್ ಸಮಥಿಂಗ್. ಡೋಂಟ್ ಯೂಸ್ ಪೆನ್ಸಿಲ್ ವೆನ್ ಯು ಆರ್ ಕ್ಲಾಸಿಫೈಯಿಂಗ್ ದ ಪದ್ಯಪಾದ. ಗಣ ವಿಭಾಗ ಮಾಡೋವಾಗಲಿ ಜತ ಜ ಗುರು ಬರೆಯೋದಾಗಲಿ ಅದನ್ನು ಮಾಡಬಾರ್ದು. 2ನೇದು ಪದ್ಯಪಾದದ ತಲೆ ಮೇಲೆ, ಅಂದರೆ ಅದರ ಮೇಲ್ಭಾಗದಲ್ಲಿಯೇ ಗಣಗಳ ಹೆಸರುಗಳನ್ನು ಬರಿಬೇಕು. ಅದರ ಕೆಳಗಡೆ ವಿವರಣೆ ಬರಿಬೇಕು. ಇವೆಲ್ಲಕ್ಕಿಂತ ಮೇಲೆ ವೃತ್ತದ ಹೆಸರು ಇರಬೇಕು. ಇದು ಎಲ್ಲ 5 ವೃತ್ತಗಳಿಗೂ ಕೂಡ ಸಾಮಾನ್ಯವಾದ ಅಂಶ. ಮುಂದಿನ ವೃತ್ತ ನೋಡಿ, ವಸಂತ ತಿಲಕ ವೃತ್ತಂ. ವಸಂತ ತಿಲಕ ವೃತ್ತ ಹೇಗೆ? ಹೀಗಿದ್ದರೆ ಹಸು, ಹೀಗಿದ್ದರೆ ನಾಯಿ, ಹೀಗಿದ್ದರೆ ಗೋಪಾಲ ಅಂತ ಹೇಳ್ದಂಗೆ ವಸಂತ ತಿಲಕ ವೃತ್ತ ಹೇಗಿದ್ದರೆ ವಸಂತ ತಿಲಕ ವೃತ್ತ? ತ ಬ ಜ ಜ 2 ಗುರು ಮಿಕ್ಕಿದ್ರೆ, ಅಂದರೆ ಪದ್ಯಪಾದವನ್ನು ಸರಿಯಾಗಿ ಬರ್ಕೊಳ್ಳೋದು ಮೊದಲನೇದು. ಬರೆಯೋವಲ್ಲಿ ತಪ್ಪಾದರೂ ಕೂಡ ಪ್ರಸ್ತಾರ ತಪ್ಪಾಗ್ತದೆ. ಪ್ರಿಯಛಾತ್ರ ಪಶ್ಯಂತು, ವಸಂತ ತಿಲಕ ವೃತ್ತಂ ಇದು 3ನೇ ವೃತ್ತ, ಇದು 3rd ಛಂದ. ಈ ಹೆಸರುಗಳನ್ನಾದರೂ ಎಷ್ಟು ಸುಂದರವಾಗಿ ಕೊಟ್ಟಿದ್ದಾರೆ ನೋಡ್ರಿ. ವಸಂತ ತಿಲಕ, ಮಾಲಿನಿ, ಶಿಖರಿಣಿ, ಚಂಪಕಮಾಲ ಅಂತೆಲ್ಲ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾವ ಯಾವ ಲಕ್ಷಣ ಇದ್ದರೆ ಏನು, ಹೇಗಿರೋದನ್ನು ನಾಯಿ ಅಂತ ಕರೀತಾರೆ, ಹೇಗಿರೋದನ್ನು ಹಸು ಅಂತ ಕರೀತಾರೆ, ಹೇಗಿರೋ ಮನುಷ್ಯ ಅಂತಾರೆ. ಹಾಗೆಯೇ
ವಸಂತ ತಿಲಕ ವೃತ್ತ ಪ್ರಸ್ತಾರ ಹಾಕ್ತೇವೆ, ಗಣವಿಭಾಗ ಮಾಡ್ತೇವೆ. ಆವಾಗ ನಮಗೆ ತ ಬ ಜ ಜ ಗಣಗಳು ಬಂದು, ಅಂದರೆ ತಗಣ ಬಗಣ ಜಗಣ ಜಗಣ 2 ಗುರು ಮಿಕ್ಕುಳೋದು. ಆದರೆ ಅದನ್ನು ವಸಂತ ತಿಲಕ ಅಂತ ಕರಿತೇವೆ. ಸ್ಪಷ್ಟವಾಗಿ ತಿಳ್ಕೊಬೇಕು ನೋಡಿ. ಇದು ಛಂದಸ್ಸು ಚೂರು ಲಿಂಕ್ ತಪ್ಪಿದರೆ ಹಾಗೆ ತಪ್ಪೋಗ್ಬಿಡ್ತದೆ. ಇಲ್ಲಿ ನೀವು ಬರ್ಕೊಳ್ಳೋಲ್ಲಿ ಪ್ರಾರಭ್ಯ ವಿಘ್ನ ವಿಹತ ವಿರಮಂತಿ ಮಧ್ಯಾಹ ಅನ್ನೋ ಪದ್ಯಪಾದವನ್ನು ಬದಲು ಬರೆಯೋ ಬದಲು ಪ್ರ ಅಂತ ಬರೆದ್ರೆ ತಪ್ಪೇ ಹೋಗ್ಬಿಡುತ್ತೆ. ಅದಕ್ಕೇ ಅದನ್ನು ಕಾಪಿ ಮಾಡ್ಕೊಳ್ಳೋವಾಗ ಪರೀಕ್ಷೆಯಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದೆ, ಯು ರೈಟ್ ಇಟ್ ಕರೆಕ್ಟ್ಲಿ ಆ್ಯಂಡ್ ನೀಟ್ಲಿ ವೆರಿಫೈ ಟ್ವೈಸ್, ಬಿಕಾಸ್ ದೆರ್ ಆರ್ 3 ಮಾರ್ಕ್ಸ್. ತ ಬ ಜ ಜ ಗಣ ಬಂದು ಗುರು ಇದ್ದರೆ ಪ್ರತಿಪಾದಂ ಚತುರ್ದಶಾಕ್ಷಣಿ ತ ಬ ಜ ಜ ಗಣ ಗುರುದ್ವಯಂಚ ಭವಂತಿ. ಅದರ ಲಕ್ಷಣ ನೆನಪಿದ್ರು ಬರೆಯೋದು, ಇಲ್ಲದಿದ್ದರೆ ಮುಂದಕ್ಕೆ ಹೋಗೋದು. 3 ಮಾರ್ಕ್ಸ್ ಅಂತೂ ಸಿಗುತ್ತೆ. ಹೆಸರನ್ನು ಸರಿಯಾಗಿ ಬರೆಯೋದು ನೆನಪಿಟ್ಕೊಳ್ಳಿ. ವಸಂತ ತಿಲಕ, ಇಂದ್ರ ವಜ್ರ, ಉಪೇಂದ್ರ ವಜ್ರ, ಮುಂದಿನ ಬರುತ್ತೆ ವಂಶಸ್ಥ ವೃತ್ತಂ ಅಂತ ಕರಿತೇವೆ. ಇದು ಹೇಗಿರ್ತದೆ? ಇದು ಪ್ರತಿಪಾದಂ ದ್ವಾದಶಾಕ್ಷರಾಣಿ 12 ಅಕ್ಷರಗಳದ್ದು. ಇಲ್ಲಿ ಗಣ ಯಾವುದು ಅಥವಾ ಗುರು ಲಘು ಮಿಕ್ಕು ಇರೋದಿಲ್ಲ. ಜತ ಜರ ಗಣ ಜತೌತು ವಂಶಸ್ಥ ಮುದೀರಿತಂ ಜರವು ಅಂತ ಲಕ್ಷಣ. ವಂಶಸ್ಥ ವೃತ್ತಂ ಅಂತ ಬರಿಬೇಕು. ಗುಣ ಪ್ರಕರ್ಷ ವಿನಯಾದ ವಾಪ್ಯತೆ ಅಂತ ಪದ್ಯಪಾದ ಕೊಟ್ಟಿದ್ದಾರೆ. ನಮಗದರ ಅರ್ಥ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಕರೆಕ್ಟಾಗಿ ಬರ್ಕೊಳ್ಳೋದು ಮಹತ್ವದ ಅಂಶ. ನೋಡಿ, ಕ್ರಮ ಹೇಳ್ತೇನೆ. ಮೊದಲು ಪದ್ಯಪಾದವನ್ನು ಬರ್ಕೊಳ್ಳೋದು ಸರಿಯಾಗಿ ನೀಟ್ಲಿ ಆಮೇಲೆ ಗುರು ಲಘು ಹಾಕೋದು. ಅದಕ್ಕೇನು ಪ್ರಕ್ರಿಯೆ ಅಂತೀವಿ? ಪ್ರಸ್ತಾರ ಮಾಡೋದು. ಆಮೇಲೆ ಸರಿಯಾಗಿ ಸೀಳೋದು, ಅಂದರೆ ಗಣವಿಭಾಗ ಮಾಡೋದು. ಆಮೇಲೆ ಅವುಗಳ ಹೆಸರು ಬರೆಯೋದು. ನೋಡಿ, ಇದರ ವ್ಯತ್ಯಾಸ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ಈಗ ಗಣವಿಭಾಗ ಮಾಡೋ ಮೊದಲೇ ನೀವು ಹೆಸರು ಬರೆಯೋಕ್ಕೆ ಹೋದರೆ ಆವಾಗ ಅಕ್ಷರಗಳ ಕೌಂಟ್ ತಪ್ಪಬಹುದು. ಆದ್ದರಿಂದ ಏನು ಮಾಡಬೇಕು, ನೀವು ಮೊದಲು ಗಣವಿಭಾಗ 3 ಅಕ್ಷರಗಳ 3 ಅಕ್ಷರ ಅಂದರೆ 3 ಸಿಂಬಲ್ ನೋಡಿ. ಅಲ್ಲಿ ಲಘು ಗುರು ಲಘು ಅಂತ 3 ಇದೆ, ಗುರು ಲಘು ಅಂತ 3 ಇದೆ. ಈ ಥರ ಸಿಂಬಲನ್ನು ಕೌಂಟ್ ಮಾಡಿದರೆ ಅಕ್ಷರ ಮೀನ್ಸ್ ವ್ಯಂಜನಾಕ್ಷರ ಇದ್ದರೂ ಕೂಡ ಈ ತಪ್ಪುಗಳು ಆಗೋದಿಲ್ಲ. ಆದ್ದರಿಂದ ಗಣವಿಭಾಗ ಮಾಡಿ ಆಮೇಲೆ ಹೆಸರು ಬರೆಯುವಂಥದ್ದು. ಅದು ಮತ್ತೊಂದು ಸರಿ ಹೇಳ್ತೀನಿ, ತಲೆ ಮೇಲೆ ಟಾಪ್ ಆಫ್ ದ ಲೈನ್ ಜ ತ ಜರ ಅದ್ರ ಮೇಲೆ ಬರೆಯೋದು. ಈ ಕ್ರಮ ಮಾಡಿದ್ರೆ ವಂಶತ್ತ ಮುಗಿಯಿತು. ಮುಂದಿನ ಯೋಚನೆ ಮಾಡೋಣ. ಮಾಲಿನಿ ವೃತ್ತಂ ನೋಡಿ, ಇದು ಕೂಡ ಚೆಂದಾಗಿದೆ. ನಾನಾ ಮಾಯಾಯುತೆ ಎಂ ಮಾಲಿನಿ ಭೋಗಿಲೋ ಕೈಹಿ ಅಂತ ಬರುತ್ತೆ ಲಕ್ಷಣ. ಇದು ಹೇಗಿದ್ರೆ ಮಾಲಿನಿ, ಇದರಲ್ಲಿ ಮತ್ತೆ ಕನ್ಫ್ಯೂಷನ್ ಬೇಡ ನಮಗೆ. ಅದು ಜಾತಾಜಾರ ಇದ್ರೆ ಏನು, ತಾತಾಜ ಇದ್ರೆ ಏನು, ಜಾತಾಜ ಇದ್ರೆ ಏನು, ನಾನಾ ಮಾಯಾ ಇದ್ರೆ ಏನು ಅನ್ನೋ ಸ್ಪಷ್ಟತೆ ಬೇಕು ನಮಗೆ. ನಾನಾ ಮಾಯಾ ಇರೋದು ಮಾಲಿನಿ ವೃತ್ತ ಅಂತ. ನೀವೊಂದು ಕೆಲಸ ಮಾಡ್ಬೋದು, ಮನೇಲಿ ಒಂದು ಟೇಬಲ್ ಮಾಡ್ಕೊಳ್ಳೋದು. ಮೊದಲನೇ ಕಾಲಮಲ್ಲಿ ಅದರ ಹೆಸರುಗಳು, ವೃತ್ತಗಳ ಹೆಸರುಗಳು. 2ನೇ ಕಾಲಮಲ್ಲಿ ಅವುಗಳ ಗಣ ಏನು ಬರ್ತದೆ ಅಂತ, 3ನೇ ಕಾಲಮಲ್ಲಿ ಎಷ್ಟು ಅಕ್ಷರ ಇರ್ತದೆ ಅನ್ನೋದನ್ನು. ಈ ಥರ ಮಾಡಿಕೊಂಡ್ರೆ ಆ ಟೇಬಲನ್ನು ಮನಸ್ಸಲ್ಲಿ ಹಂಗೆ ಇಟ್ಕೊಂಡ್ರೆ ಮಾಲಿನಿ ಯಾವುದು, ಇಂದ್ರವಜ್ರ ಯಾವುದು, ಉಪೇಂದ್ರ ವಜ್ರ ಯಾವುದು, ವಂಶಸ್ಥ ಯಾವುದು ಅಂತ ಸ್ಪಷ್ಟತೆ ಇರುತ್ತೆ. ಇಷ್ಟು ಅಂಶಗಳನ್ನು ನೀವು ಮಾಲಿನಿ ವೃತ್ತ ಬಂದರೆ ಮಾಡಬೇಕು. ಈಗ ನಾವು ಪ್ರಶ್ನೆ ಯಾವ ಥರ ಕೇಳ್ತೀವಿ, ಕ್ವಶನ್ನು, ಈ ಪಾಠ, ಈ ಛಂದಸ್ಸು ಅನ್ನೋದು. ಬಿಕಾಸ್ ಆಫ್ ದಿ ಶಾರ್ಟೇಜ್ ಆಫ್ ಟೈಮ್ ವಿ ಹ್ಯಾವ್ ಟು ಸಮರೈಸ್ ಮೆನಿ ಥಿಂಗ್ಸ್. ಸೊ ಇಲ್ಲಿ ಸಪ್ರಸ್ತಾರಂ ಗಣವಿಭಾಗಂ ಕೃತ್ವ ಛಂದೋ ನಾಮಲಿಕತ. ನಾರ್ಮಲಿ ದ ಕ್ವಶನ್ ಹೆಡ್ಡಿಂಗ್ ವಿಚ್ ಇಸ್ ಟು ಬಿ ಸೀನ್ ಇನ್ ದ ಕ್ವಶನ್ ಪೇಪರ್, ಅದಕ್ಕೇನು ಮಾಡ್ತೀರಿ ನೀವು? ಅದಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರಿಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಯಲ್ಲಿಂದ ಬರುತ್ತೆ ನೋಡಿ. ಛಂದ ಅನ್ನೋ ಪಾಠದ ಕೊನೆಯಲ್ಲಿ ಒಂದು 7-8 ಪ್ರಶ್ನೆಗಳನ್ನು ಕೊಟ್ಟಿದ್ದೇವೆ. ಛಂದಸ್ ಪಾಠದಲ್ಲೇ ಒಂದಿಷ್ಟು ಅಂಶಗಳಿವೆ. ಇನ್ನೊಂದಿಷ್ಟು ಸುಭಾಷಿತ ಇತ್ಯಾದಿ ಪದ್ಯ ಭಾಗಗಳಲ್ಲಿ ಪದ್ಯ ಸಾಲು ಸಿಗ್ತದೆ. ಹೆಚ್ಚನ್ನು ಪ್ರಸ್ತಾರ ಹಾಕಿ ಪರೀಕ್ಷೆ ಮಾಡಬೇಕು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ, ಇದನ್ನು ಪ್ರಸ್ತಾರ ಹಾಕೋದು, ಯಾವ್ದು ಬರುತ್ತೆ ಅಂತ ನೋಡೋದು. ನಿಮಗೆ ಅಭ್ಯಾಸ ಜಾಸ್ತಿ ಆಗುತ್ತೆ. ಇನ್ನು ಸಾಕಷ್ಟು ದಿನಗಳು ಇದೆ. ಬಹುಶಃ ಇತಿಹಾಸದಲ್ಲಿ ನೀವೊಬ್ಬರೇ ಇಷ್ಟೊಂದು ದೊಡ್ಡ ಸ್ಟಡಿ ಹಾಲಿಡೇಸ್ ಪಡ್ಕೊಂಡಿರೋ ಮಕ್ಕಳು ಮುಂದೆ ಬರಲಿಕ್ಕಿಲ್ಲ. ಅಂಥ ಒಂದು ಅವಕಾಶ ನಿಮಗೆ ಇದೇ, ಅಭ್ಯಾಸ ಮಾಡ್ಕೋಬೇಕು. ಮುಂದಿನ ಪಾಠಾಂಶಕ್ಕೆ ಹೋಗೋಣ. ಅಥ ಅಲಂಕಾರ. ಛಂದಸ್ಸಾದಮೇಲೆ ಅಲಂಕಾರ ಭಾಗಕ್ಕೆ ಹೋಗೋಣ ಪ್ರಿಯ ಛಾತ್ರ. ಅಲಂಕಾರ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಅಲಂಕಾರ? ಇಟ್ ಈಸ್ ಬ್ಯೂಟಿಫಿಕೇಶನ್, ಇಟ್ ಈಸ್ ಡೆಕೋರೇಷನ್. See some examples I have given. A beautiful house is beautifully decorated there. Lord Ganesha is decorated, and Akka, young sister, is decorating herself, and see the street, it is decorated. ಅಂದರೆ ತಾತ್ಪರ್ಯ ಇಷ್ಟೇ. ಇದೆಲ್ಲದಕ್ಕೂ ಈ 4 ಅಂಶಗಳನ್ನು ಗಮನಿಸಿ. ಇದಕ್ಕೇನಂತ ಕರೀತಾರೆ? ಇಲ್ಲಿ ಮಾಡೋದು ಅದೇ ಶಬ್ದ, ಅಲಂಕಾರ. ಮನೆಯನ್ನು ಅಲಂಕರಿಸಲಾಗಿದೆ,
ಗಣಪತಿಯನ್ನು ಅಲಂಕರಿಸಿ ನಾವು ಸಂತೋಷ ಪಡ್ತೇವೆ, ಅಕ್ಕ ಅಲಂಕರಿಸ್ಕೊಂಡು ಮದುವೆಗೆ ಹೊರಡ್ತಾಳೆ, ಸ್ಟ್ರೀಟನ್ನು ಅಲಂಕಾರ ಮಾಡಿದ್ದೇವೆ ಯಾವುದೋ ಜಾತ್ರೆ ಹಬ್ಬ ಉತ್ಸವಗಳಿಗಾಗಿ, ಈ ಥರ. ಹಾಗಾದರೆ ನಾವೀ ಕಲಿತಾ ಇರೋದು, ಭಾಷೆಯಲ್ಲಿ ಕಲಿತಾ ಇರೋದು, ದಿಸ್ ಈಸ್ ಆಲ್ಸೋ ಇನ್ ಸೇಮ್ ಮೀನಿಂಗ್. ಎಸ್, ಶ್ಯೂರ್ಲಿ ದೆರ್ ಈಸ್ ನೋ ಡಿಫ್ರೆನ್ಸ್ ಇನ್ ದ ಪರ್ಪಸ್. ನಾವು ಅಲಂಕಾರ ಮಾಡೋ ಉದ್ದೇಶ ಇದೆಯಲ್ಲ, ಅದು ಕಾವ್ಯಾಲಂಕಾರ ಇರ್ಬೋದು, ಲೌಕಿಕ ಅಲಂಕಾರ ಇರ್ಬೋದು, ಎರಡೂ ಉದ್ದೇಶ ಒಂದೇ. ಪರ್ಪಸ್ ಈಸ್ ಸೇಮ್. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್? ಡಿಫ್ರೆನ್ಸ್ ಈಸ್ ಇನ್ ದ ಥಿಂಗ್ಸ್. ಸಿ, ಆಲ್ ದೀಸ್ 4 ಡೆಕೋರೇಟಿವ್ಸ್ ವಾಟ್ ಎವರ್ ಐ ಹ್ಯಾವ್ ಟೋಲ್ಡ್, ಇಟ್ ಈಸ್ ಮಟೀರಿಯಲಿಸ್ಟಿಕ್. ವಸ್ತುಗಳು ಬೇಕು, ಇಲ್ಲಿ ಹೂವುಗಳು ಬೇಕು, ಆಭರಣ ಬೇಕು, ಬಣ್ಣಗಳು ಬೇಕು, ವಸ್ತುಗಳು ಬೇಕು ಒಟ್ಟಾರೆ. ಆದರೆ ಕಾವ್ಯಾಲಂಕಾರಕ್ಕದು ಬೇಡ. ಅದಕ್ಕೆ ಸುಣ್ಣ ಬಣ್ಣವೂ ಬೇಡ, ಆಭರಣ ಒಡವೆನೂ ಬೇಡ. ನ್ಯಾಚುರಲಿ, ಕಾಮನ್ಲಿ, ವಿ ಪೀಪಲ್, ವಿ ವಾಂಟ್ ಟು ಬ್ಯೂಟಿಫೈ ಅವರ್ ಸೆಲ್ಫ್. ಎ ಪೋಯೆಟ್ ವಾಂಟ್ಸ್ ಟು ಬ್ಯೂಟಿಫೈ ಹಿಸ್ ವರ್ಕ್ ಕಾವ್ಯಂ. ನಾವು ನಮ್ಮ ಶರೀರವನ್ನು ಹೇಗೆ ಅಂದ ಮಾಡ್ಕೊಳ್ಳೋದಕ್ಕೆ ಬಯಸ್ತೀವೋ, ಕವಿಯು ತನ್ನ ಕೃತಿಯನ್ನು ಸುಂದರ ಮಾಡ್ಕೊಳ್ಳೋಕೆ ಬಯಸ್ತಾನೆ, ಅದಕ್ಕೆ ಅಲಂಕಾರಗಳನ್ನು ಬಳಸ್ತೇವೆ. ಇಟ್ ಈಸ್ ನಥಿಂಗ್ ಬಟ್ ಬ್ಯೂಟಿಫಿಕೇಷನ್. ಪರ್ಪಸ್ ಈಸ್ ಸೇಮ್, ಬಟ್ ದ ಸಿಸ್ಟಮ್ ಇಸ್ ಡಿಫರೆಂಟ್. ತರಿ ಕೋ ನಾಮ ಅಲಂಕಾರ? ಕಾವ್ಯ ಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ ಅಂತ ಹಿಂದಿನ ಪೂರ್ವಸೂರಿಗಳು ಮಹಾಜನರು ಹೇಳಿದ್ದಾರೆ. ಕಾವ್ಯಸ್ಯ ಸೌಂದರ್ಯವರ್ಧಕ ಶಬ್ದಾರ್ಥ ವ್ಯವಸ್ಥಾ. ದಟ್ ಮೀನ್ಸ್ ಟು ಬ್ಯೂಟಿಫೈ ಅವರ್ ಕಾವ್ಯ, what is required here? Required here is only word and its meaning. ಕಾವ್ಯದ ಶೋಭೆಯನ್ನು ಹೆಚ್ಚಿಸುವ ಶಬ್ದಾರ್ಥ ವ್ಯವಸ್ಥೆಯನ್ನೇ ಅಲಂಕಾರ ಅಂತೇವೆ. ಬ್ಯೂಟಿಫಿಕೇಷನ್ ಆಫ್ ಪೋಯೆಟಿಕ್ ವರ್ಕ್. ಅಲ್ಲಿ ಶಬ್ದಗಳು, ಅರ್ಥಗಳು ಇಂಪಾರ್ಟೆಂಟ್ ಆಗ್ತವೆ. ಚಂದವಾಗಿ ಶಬ್ದಗಳನ್ನು ಜೋಡಿಸಿ ನಾವು ಉದಾಹರಣೆಯನ್ನು ಮಾಡ್ಬೋದು. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ. ಈ ಉದಾಹರಣೆಯಲ್ಲಿ ನೋಡಿ, ನಮಗೆ ಅರ್ಥ ಆಗದಿದ್ದರೂ ಅದ್ರ ಕೇಳಿದಾಗ ಏನೋ ಒಂದು ಸಂತೋಷ ಆಗುತ್ತೆ. ಆ ಶಬ್ದಗಳ ಸಂಯೋಜನೆಯಿಂದ ಅಂಥ ಒಂದು ಚಂದವನ್ನು ಹೆಚ್ಚಿಸಿದೆ. ಇನ್ನು ಕೆಲವಷ್ಟು ಅಂಶಗಳಿರ್ತವೆ, ಶಬ್ದಗಳಿಂದ ಹೆಚ್ಚು ಮಾಡೋದಿಲ್ಲ, ಅರ್ಥಗಳಿಂದ ಅದರ ಬ್ಯೂಟಿಫಿಕೇಷನ್ ಜಾಸ್ತಿ ಮಾಡ್ತೇವೆ. ಆದ್ದರಿಂದ ಅಲಂಕಾರ ದ್ವಿಧ. ಶಬ್ದಶ್ರವಣ ಮಾತ್ರೇಣ ಯತ್ರ ರಮಣೀಯತಾ ಅನುಭೂಯತೆ ತತ್ರ ಶಬ್ದಾಲಂಕಾರ ಇತಿ. ಶಬ್ದವಿನ್ಯಾಸ ಕ್ರಮದಿಂದ ಸೌಂದರ್ಯವನ್ನು ಹೆಚ್ಚು ಮಾಡೋದು ಅಂತ ಅರ್ಥ. ಬೈ ಲಿಸನಿಂಗ್ ದ ವರ್ಡ್ ಇಟ್ ಸೆಲ್ಫ್ ವೇರ್ ವಿ ಫೀಲ್ ದ ಬ್ಯೂಟಿ ಆಫ್ ದ ಕಾವ್ಯ, ದಟ್ ಈಸ್ ಶಬ್ದಾಲಂಕಾರ. ದೆನ್ ವಾಟ್ ಈಸ್ ಅರ್ಥಾಲಂಕಾರ? ಅರ್ಥಾನುಸಂಧಾನೇನ ಯತ್ರ ರಮಣೀಯತಾ ಪ್ರತೀಯತೆ ತತ್ರ ಅರ್ಥಾಲಂಕಾರ. ಅರ್ಥವನ್ನೇ ಪರಿಗಣನೆ ಮಾಡಿ ಯಾವಾಗ ಕಾವ್ಯದ ಸೌಂದರ್ಯ ಹೆಚ್ಚಿದೆ ಅಂತ ಅಂದ್ಕೊಳ್ತೇವೆ, ಅದು ಅರ್ಥಾಲಂಕಾರ. ಈಗ ಕೇಳಿಸ್ಕೊಂಡಿದ್ದು ಹೇಳಿದೆ, ಅರೇ ನಿರಂತರಂ ವಸಂತಮೇವ ಯೋಗಿನಾಮ್ ಅಂತ ಕೇಳಿದಾಗ ಸ್ತೋತ್ರವನ್ನು ಅರ್ಥ ಗ್ರಹಿಕೆ ಬರೋದಿಲ್ಲ. ಐಗಿರಿ ನಂದಿನಿ ನಂದಿತ ಮೇದಿನಿ, ಅರ್ಥ ಗ್ರಹಿಕೆಗೆ ಬರೋದಿಲ್ಲ, ಆದರೆ ಕೇಳಿದ್ರೂ ಖುಷಿ ಆಗುತ್ತೆ. ಇಂಥ ಪದಗಳ ಸಂಯೋಗವನ್ನು ಸುಂದರವಾಗಿ ಹೆಣೆದಿದ್ದರೆ ಅದು ಶಬ್ದಾಲಂಕಾರ. ಹಂಗಂತ ಅರ್ಥ ಇರೋದಿಲ್ಲ ಅಂತ ಗ್ರಹಿಸಬೇಡಿ. ಅರ್ಥಾಲಂಕಾರ ಅಂದ್ರೇನು? ಅದರ ಅರ್ಥ ತಿಳಿದ ಮೇಲೆ ಅದರ ಸೌಂದರ್ಯ ಗೊತ್ತಾಗೋದು. ಖಲ್ವಾಟೋ ದಿವಸೇಶ್ವರಸ್ಯ ಕಿರಣೈ ಸಂತಾಪಿತೋ ಮಸ್ತಕೆ ಅನ್ನೋವಲ್ಲಿ ಇಡೀ ಅರ್ಥವಾದಾಗ ನಮಗೆ ಖುಷಿ ಆಗುತ್ತೆ. ಮುಖಂ ಭೂಮಿಗತಂ ಚಂದ್ರಂ ಮನ್ಯೆ, ಇದು ಮುಖ ಅಲ್ಲ, ಭೂಮಿಗೆ ಬಿದ್ದಿರೋ ಚಾಂದ್ ಕಾಟು ಕೂಡ ಅಂತ ಅಂದರೆ ಅರ್ಥ ಅನುಭೂತಿ ಆದಾಗ ಅದರ ಸಂತೋಷ ಅನ್ನುತ್ತೆ. ಈ ದ್ವಿಧ ಇದೆ. ಅಲಂಕಾರಗಳ ಅರ್ಥಾಲಂಕಾರಗಳನ್ನು ಕಲಿತಾ ಇದ್ದೇವೆ. ಶಬ್ದಾಲಂಕಾರಗಳನ್ನು ಕಳೆದ ವರ್ಷ ನಾವು ಅಭ್ಯಾಸ ಮಾಡಿದ್ದೇವೆ. ಅರ್ಥಾಲಂಕಾರಗಳನ್ನು ಕಲಿತಾ ಹೋಗ್ತೇವೆ. ಅರ್ಥಾಲಂಕಾರಗಳ ರಾಜ, ಕಿಂಗ್ ಆಫ್ ದಿ ಅರ್ಥಾಲಂಕಾರ, ಉಪಮಾಲಂಕಾರ. ಬೈ ಅಂಡರ್ಸ್ಟ್ಯಾಂಡಿಂಗ್ ವಿಚ್ ಅಲಂಕಾರ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದರ್ ಅರ್ಥಾಲಂಕಾರ ಈಸಿಲಿ. ದಟ್ ಈಸ್ ಉಪಮಾಲಂಕಾರ. ಅದರ ಲಕ್ಷಣ ಏನು? ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋ. ಅಂದರೆ ಉಪಮಾನೋಪಮೇಯೋ ದ್ವಯೋ ಯತ್ರ ಸಾದೃಶ್ಯಂ ಲಕ್ಷ್ಮೀರುಲ್ಲಸತಿ ಭವತಿ ಸಾ ಉಪಮಾಲಂಕಾರ. ಉಪಮಾನ ಉಪಮೇಯ ಇವೆರಡರಲ್ಲೂ ಸಮಾನತೆ ಮತ್ತು ಸೌಂದರ್ಯವರ್ಧನೆ ಇದ್ದರೆ ಅದನ್ನು ಉಪಮಾಲಂಕಾರ ಅಂತ ಕರಿತೇವೆ. ಈ ದ್ವಯೋಹು ಅಂದ್ರೇನು? ಉಪಮಾನೋಪಮೇಯಯೋಹು. ಆ ಉಪಮಾನ ಉಪಮೇಯ ಅಂದ್ರೇನು? ಅದನ್ನು ಮುಂದಿನ ಭಾಗದಲ್ಲಿ ನೋಡ್ತೇವೆ. ಒಟ್ಟಾರೆ ಉಪಮಾನೋಪಮೇಯ ಎರಡರಲ್ಲೂ ಸಾದೃಶ್ಯ ಅಂದರೆ ಸಮಾನತೆ ಮತ್ತು ಸೌಂದರ್ಯ ವಿವಕ್ಷೆ ಎರಡೂ ಇದ್ದರೆ ಅದನ್ನು ಉಪಮಾಲಂಕಾರ ಅಂತ ಕರಿತೇವೆ. ಉದಾಹರಣೆಯೊಂದಿಗೆ ಮುಂದೆ ಸ್ಪಷ್ಟ ಆಗುತ್ತೆ. ಈಗ ಉಪಮಾಲಂಕಾರದ 4 ಪ್ರಧಾನ ಅಂಶಗಳನ್ನು ನೋಡೋಣ.
ಉಪಮಾಲಂಕಾರೆ ಇನ್ ದಿಸ್ ಉಪಮಾಲಂಕಾರ ದೇರ್ ಆರ್ 4 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಪಾರ್ಟ್ಸ್. ಉಪಮಾನಂ ಉಪಮೇಯಂ ಸಾಧಾರಣಧರ್ಮ ಉಪಮಾವಾಚಕಂ ಅಥವಾ ವಾಚಕಂ ಚತ್ವಾರ ಅಂಶ. ದಿಸ್ ಆರ್ ದಿ 4 ಪಾರ್ಟ್ಸ್. ಸಿ ಒಂದೊಂದಾಗಿ ಯೋಚನೆ ಮಾಡಿದ್ರೆ ಉಪಮಾನಂ ಅಂದ್ರೇನು? ಉಪಮಾನಂ ಈಸ್ ದ ಆಬ್ಜೆಕ್ಟ್ ವಿಚ್ ಈಸ್ ಕಂಪೇರ್ಡ್ ಟು, ಏನ ತುಲನಾ ಕ್ರಿಯತೆ, ಯಾವುದರಿಂದ ಹೋಲಿಸ್ತೀವಿ ಅಂದರೆ ದ ಮೋರ್ ಮೆರಿಟೆಡ್ ಆಬ್ಜೆಕ್ಟ್ ವಿಚ್ ಹ್ಯಾಸ್ ಮೋರ್ ಮೆರಿಟ್. ಆ್ಯಂಡ್ ಉಪಮೇಯಂ ದ ವರ್ಣನೀಯ ವಸ್ತು, ನಾವು ಯಾವ ವಸ್ತುವಿನ ಬಗ್ಗೆ ವಿವರಣೆ ಮಾಡೋದಕ್ಕೆ, ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಸೌಂದರ್ಯ ಹೇಳೋದಕ್ಕೆ ಹೊರಟಿದ್ದೀವಿ ಅದು. ವಾಟ್ ಇಸ್ ದಿಸ್ ಸಾಧಾರಣ ಧರ್ಮ? ಸಾಧಾರಣ ಧರ್ಮ ಇಸ್ ಕಾಮನ್ ಕ್ವಾಲಿಟಿ ಬಿಟ್ವೀನ್ ಉಪಮಾನ ಆ್ಯಂಡ್ ಉಪಮೇಯ ಬೋತ್. ಇವಿಲ್ಲದೆ ಉಪಮಾಲಂಕಾರ ಆಗೋದೇ ಇಲ್ಲ. ಉಪಮಾನ ಉಪಮೇಯದಲ್ಲಿ ಒಂದು ಸಾಧಾರಣ ಅಂಶ ಇಲ್ಲದಿದ್ದರೆ ಹೋಲಿಕೆ ತುಲನೆಯೇ ಆಗೋದಿಲ್ಲ. ವಾಟ್ ಇಸ್ ದಟ್ ಫೋರ್ತ್ ಒನ್? ಉಪಮಾವಾಚಕ. ಇಟ್ ಈಸ್ ಕನೆಕ್ಟಿಂಗ್ ವರ್ಡ್. ನೋಡೋಣ ಮುಂದೆ ಅದರಲ್ಲಿ. ಉಪಮಾನಂ ಏನ ಸಹ ಸಾದೃಶ್ಯಂ ವರ್ಣ್ಯತೆ ತತ್ ಉಪಮಾನಂ, ವರ್ಣ್ಯಂ ವಸ್ತು ಉಪಮೇಯಂ, ದ್ವಯೋ ಸಾದೃಶ್ಯಮೇವ ಸಾಧಾರಣ ಧರ್ಮ. ಉಪಮಾವಾಚಕ ಅಂದರೆ ಈ ಉಪಮಾನ ಉಪಮೇಯವನ್ನು ಜೋಡಿಸುವ ಬ್ರಿಡ್ಜ್ ವರ್ಡ್. ಇವ ಇರ್ಬೋದು, ಒತ್ತಿರ್ಬೋದು, ತುಲ್ಯಂ ಇರ್ಬೋದು, ಸಮಾನಂ ಇರ್ಬೋದು, ಈ ಥರ ಯಥ ಅಂತಿರ್ಬೋದು. ಇವು ಒಟ್ಟಾರೆ ಉಪಮಾನಂ ಉಪಮೇಯಂ ಸಾಧಾರಣ ಧರ್ಮ ವಾಚಕಂ, ಇವು 4 ಉಪಮಾಲಂಕಾರದ 4 ಪ್ರಧಾನ ಅಂಶಗಳು. ಅಂದರೆ ಉಪಮಾಲಂಕಾರದ ಉದಾಹರಣೆ ಕೊಟ್ಟರೆ 4 ಗುರುತಿಸೋ ಪ್ರಯತ್ನ ಮಾಡಬೇಕು. ಯಾವುದಾದ್ರೂ ಒಂದು ನಷ್ಟವಾಗಿದೆ, ಲುಪ್ತವಾಗಿದೆ ಅಂದರೆ ಲುಪ್ತೋಪಮ ಅನ್ನೋ ಭಾಗವೂ ಇದೆ, ಆದರೆ ನೀವು ಅದನ್ನು ಅಧ್ಯಯನ ಮಾಡೋದಿಲ್ಲ. ಉಪಮಾಲಂಕಾರದ ಮೊದಲನೇ ಉದಾಹರಣೆ ನೋಡಿ. ಕಮಲಮಿವ ಚಾರು ವದನಂ. ಕಮಲಂ ಇವ ಚಾರು ವದನಂ, ಫೇಸ್ ಈಸ್ ಬ್ಯೂಟಿಫುಲ್ ಲೈಕ್ ಲೋಟಸ್ ಅನ್ನೋದು ಅದರ ಅರ್ಥ. ಮುಖವು ಕಮಲದಂತೆ ಸುಂದರವಾಗಿದೆ ಅಂತ. ಯೋಚನೆ ಮಾಡಿ ನೋಡಿ, ಯಾವುದಾದ್ರೂ ಮೋರ್ ಆಬ್ಜೆಕ್ಟೆಡ್ ವಸ್ತುಗಳನ್ನೇ ತರ್ತೀವಿ. ಮುಖವು ಕಂಪ್ಯೂಟರ್ ಹಂಗೆ ಚೆಂದ ಇದೆ ಅಂತ ಹೇಳ್ತೀವಾ? ಇಲ್ಲ. ಯಾತಕ್ಕಂದರೆ 2 ಕಾರಣದಿಂದ. ಒಂದು, ಕಂಪ್ಯೂಟರ್ಗೂ ಮುಖಕ್ಕೂ ಹೋಲಿಕೆ ಅಂದರೆ ಸಾಧಾರಣ ಧರ್ಮ ಇಲ್ಲ. ಎರಡನೇದು, ಅದನ್ನು ಹೋಲಿಸೋದ್ರಿಂದ ಮುಖ ಚೆಂದಾಗಿದೆ ಅನ್ನೋ ಭಾವ ನಮ್ಮಲ್ಲಿ ಬರೋದಿಲ್ಲ. ಆದ್ದರಿಂದ ಮುಖಂ ಕಮಲಮಿವ ನೋಡಿ, ಅಲ್ಲಿರೋ ಉಪಮಾನಂ ಕಮಲಂ, ಮೋರ್ ಮೆರಿಟೆಡ್ ಆಬ್ಜೆಕ್ಟ್ ಕಮಲ ಲೋಟಸ್. ಉಪಮೇಯಂ ವದನಂ ಅಂದರೆ ವಿ ವಾಂಟ್ ಟು ಟೆಲ್ ಅಬೌಟ್ ವದನ ಫೇಸ್, ಮುಖದ ಬಗ್ಗೆ ಹೇಳೋಕೆ ಹೊರಟಿದ್ದೀವಿ. ಉಪಮೇಯಂ ಸಾಧಾರಣ ಧರ್ಮ ಚಾರುತ ಅಥವಾ ಚಾರುತ್ವಂ ಅಂದರೆ ಬ್ಯೂಟಿ ಸೌಂದರ್ಯ. ವಾಚಕಂ ಯಾವುದು? ಇವ ಕಮಲಂ ಇವ ಚಾರು ವದನಂ, ಚಾರು ಅಂದರೆ ಸುಂದರ ಅಂತ ಅರ್ಥ. ಲಕ್ಷಣ ಬರಿಬೇಕು ಕೊನೆಯಲ್ಲಿ. ಉಪಮಾಯತ್ರ ಸಾದೃಶ್ಯಂ ಲಕ್ಷ್ಮೀರುಲ್ಲಸತಿ ದ್ವಯೋ. ನೋಡಿ, ಮೊದಲು ಬರಿಬೇಕಾದ್ದು ಅಲಂಕಾರದ ಹೆಸರು, ಆಮೇಲೆ ಸಮನ್ವಯ ಅಂದರೆ ಅನಲೈಸ್ ಮಾಡುವಂಥದ್ದು 4 ಅಂಶಗಳು, ಆಮೇಲೆ ಲಕ್ಷಣ ಬರೆಯೋದು. ಇದೇ ಕ್ರಮದಲ್ಲಿ ನೀವು ಕರೆಕ್ಟಾಗಿ ಬರೆದ್ರೆ 3 ಮಾರ್ಕ್ಸು ಪೂರ್ಣವಾಗಿ ಸಿಗುವಂಥದ್ದು. ಯು ಹ್ಯಾವ್ ಟು ರೈಟ್ ಇನ್ ದಿಸ್ ಆರ್ಡರ್ ಹೋಲ್ ಕಂಪ್ಲೀಟ್ ಥಿಂಗ್, ದೆನ್ ಯು ವಿಲ್ ಗೆಟ್ 3 ಮಾರ್ಕ್ಸ್. ಎರಡನೇದು ರೂಪಕಾಲಂಕಾರ. ವಾಟ್ ಈಸ್ ರೂಪಕಂ? ರೂಪಕಾಲಂಕಾರ ಅಂದ್ರೇನು? ಉಪಮಾನೋಪಮೇಯೋರಭೇದ ರೂಪಕಂ ಅಂತ. ಉಪಮಾನ ಉಪಮೇಯೋ ಅಭೇದ ರೂಪಕಂ ಮೀನ್ಸ್ ಟೆಲ್ಲಿಂಗ್ ನೋ ಡಿಫರೆನ್ಸ್ ಬಿಟ್ವೀನ್ ಉಪಮಾನ ಆ್ಯಂಡ್ ಉಪಮೇಯ. ಉಪಮಾನ ಮತ್ತು ಉಪಮೇಯಗಳ ಮಧ್ಯೆ ಅಭೇದವನ್ನು ಹೇಳೋದು ರೂಪಕಾಲಂಕಾರ. ನೋಡಿ, ಉಪಮಾಲಂಕಾರದಲ್ಲಿ ನಾವೇನು ಹೇಳ್ತಿದ್ವಿ? ಹೋಲಿಕೆ ಮಾಡ್ತಿದ್ವಿ. ಹೀಗಿದೆ, ಹಾಗಿದೆ, ಅದರ ಹಾಗೆ ಇದೆ ಅಂತ. ಇಲ್ಲೇನು ಮಾಡ್ತೀವಿ? ಅದುವೇ ಇದು. ಮುಂದಿನ ಉದಾಹರಣೆಯಿಂದ ಅದನ್ನು ಸ್ಪಷ್ಟ ಮಾಡ್ಕೊಳ್ಳೋಣ. ಉಪಮಾನೋಪಮೇಯೋರಭೇದ ರೂಪಕಂ, ಇದನ್ನು ಭಯಾಟ್ ಮಾಡಬೇಕು. ಲಕ್ಷಣ ಯಾವತ್ತೂ ಭಯಾಟ್ ಮಾಡಬೇಕು. ರೂಪಕಾಲಂಕಾರದ ಮೊದಲನೇ ಉದಾಹರಣೆ ಸೌಜನ್ಯಮೇವ ಸುವರ್ಣಂ. ಸೌಜನ್ಯಮೇವ ಸುವರ್ಣಂ. ಸುವರ್ಣಂ ಈಸ್ ಗೋಲ್ಡ್. ಸೌಜನ್ಯ ಮೀನ್ಸ್ ವಾಟ್? ಅವರ್ ಗುಡ್ ಬಿಹೇವಿಯರ್, ಜೆಂಟ್ಲ್ಮನ್ಹುಡ್, ದಟ್ ಈಸ್ ಸುವರ್ಣಂ. ಅದರ ಸಮನ್ವಯ ಹೇಗೆ? ಅಸ್ಮಿನ್ ಉದಾಹರಣೆ ಇನ್ ದಿಸ್ ಎಕ್ಸಾಂಪಲ್ ಉಪಮಾನ ಉಪಮೇಯೋ ಸುವರ್ಣ ಸೌಜನ್ಯಯೋ ಅಭೇದ. ಅವನ ತಲೆ ಕಂಪ್ಯೂಟರ್ ಹಾಗಿದೆ ಅಂದರೆ ಉಪಮಾಲಂಕಾರ. ಅವನ ತಲೆಯೇ ಕಂಪ್ಯೂಟ್ರು ರೂಪಕಾಲಂಕಾರ. ಸೌಜನ್ಯಮೇವ ಸುವರ್ಣಂ ಅಂದರೆ ಇಲ್ಲಿ ಸೌಜನ್ಯ ಮತ್ತು ಸುವರ್ಣ ಅಂದರೆ ಉಪಮೇಯ ಮತ್ತು ಉಪಮಾನದಲ್ಲಿ ಅಭೇದ. ಅಭೇದ ಮೀನ್ಸ್ ಭೇದ ಇಲ್ಲದಿರೋದು. ನ ಭೇದ ಭೇದ ವರ್ಣಿತಃ. ಉಪಮಾನೋಪಮೇಯೋ ಅಭೇದ ರೂಪಕಂ ಅಂದರೆ ರೂಪಕ ಅಂದರೆ ಏನಾಯಿತು? ಉಪಮಾನ ಉಪಮೇಯ ಎರಡರಲ್ಲಿ ಅಭೇದ ವ್ಯತ್ಯಾಸವಿಲ್ಲ, ಅದುವೇ ಇದು ಅಂತ ತಿಳಿಸೋದಾಯಿತು. ಅಂದರೆ ಮುಖ ಚಂದ್ರನ ಹಾಗೆ ಅಂತಲ್ಲ, ಮುಖವೇ ಚಂದ್ರ. ಇವಳು ಲಕ್ಷ್ಮಿಯ ಹಾಗೆ ಅಂತಲ್ಲ, ಇವಳೇ ಲಕ್ಷ್ಮಿ. ಈ ಥರ ಹೇಳುವಂಥದ್ದು ರೂಪಕಾಲಂಕ. ಎರಡನೇ ಉದಾಹರಣೆ ನೋಡು. ಜ್ಞಾನಾಮೃತಂ ಪೀತ್ವಾ ತುಷ್ಟ.
ಹಿ ಈಸ್ ಹ್ಯಾಪಿ ಬೈ ಡ್ರಿಂಕಿಂಗ್ ನಾಲೆಜ್ ನೆಕ್ಟರ್. ಅಮೃತ, ನೆಕ್ಟರ್ ಅನ್ನೋದು ಕೂಡ ಅಮೃತಕ್ಕೆ ಹತ್ತಿರದ ಪದ. ಅಮೃತಕ್ಕೆ ಅಮೃತವೇ ಸಮಾನ ಸದೃಶ. ಆ ಅಮೃತವನ್ನು ಜ್ಞಾನ ಏನು ಅಂತ ಹೇಳಿಲ್ಲ, ಜ್ಞಾನವೇ ಅಮೃತ. ಅದನ್ನು ಪೀತ್ವ ಕುಡಿದು ಸಂತೋಷ ಆಗಿದ್ದಾನೆ. ನಮಗಿಲ್ಲಿ ರೂಪಕದ ಉದಾಹರಣೆ ಜ್ಞಾನಾಮೃತಂ ಅನ್ನೋ ಪದ. ಇನ್ ದಿಸ್ ಎಕ್ಸಾಂಪಲ್ ಉಪಮಾನ ಉಪಮೇಯೋ ಜ್ಞಾನ ಅಮೃತಯೋ ಅಮೃತಂ ಉಪಮಾನಂ ಜ್ಞಾನಂ ಉಪಮೇಯಂ ಅಭೇದ ನೋ ಡಿಫ್ರೆನ್ಸ್ ಈಸ್ ಮೆನ್ಷನ್ಡ್ ಕ್ಲಿಯರ್ಲಿ. ಇನ್ನು ಅವಧೇಯ ಅಂಶ ಕೊಟ್ಟಿದ್ದು ವಚನಾಮೃತಂ ಅನ್ನೋದು ಕೂಡ ಅದೇ, ವಚನ ಮತ್ತು ಅಮೃತ. ಇಲ್ಲಿಗೆ ರೂಪಕಾಲಂಕಾರ ಸ್ಪಷ್ಟವಾಗುತ್ತೆ. ಮುಂದಿದ್ದು ಶ್ಲೇಷಾಲಂಕಾರ. ಶ್ಲೇಷಾಲಂಕಾರ ಮೂರನೇದು. ಶ್ಲೇಷ ಅಂದ್ರೇನು? ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಇರುವಂತೆ ವಿನ್ಯಾಸಗೊಳಿಸಿರೋದನ್ನು ಶ್ಲೇಷಾಲಂಕಾರ ಅಂತ ಕರಿತೇವೆ. ಲಕ್ಷಣ ಏನು ಹೇಳುತ್ತೆ? ಬಯಾಟ್ ಮಾಡಬೇಕಾದ್ದು ಅನೇಕಾರ್ಥ ಶಬ್ದ ವಿನ್ಯಾಸ ಶ್ಲೇಷ. ತುಂಟು ಹುಡುಗರು ಏನು ಕಳೀತಾರೆ, ಸಾರ್ ಡಬಲ್ ಮೀನಿಂಗ್ ಇರೋದಾ ಸಾರ್ ಅಂತ ಹೇಳ್ತಾರೆ. ಎಸ್, ಡಬಲ್ ಮೀನ್ಸ್ 2 or more ಮೀನಿಂಗ್ಸ್ ದ ವರ್ಡ್ ವಿಚ್ ಈಸ್ ಹ್ಯಾವಿಂಗ್. ಲೋಕದಲ್ಲಿ ಇರೋ ಡಬಲ್ ಮೀನಿಂಗ್ ಅನ್ನೋದಲ್ಲ. ಅನೇಕ ಅರ್ಥ ಶಬ್ದ ವಿನ್ಯಾಸ, ಒಂದೇ ಪದಕ್ಕೆ ಹಲವಾರು ಅರ್ಥ ಬರುವಂತೆ ಸಂಯೋಜನೆ ಮಾಡುವಂಥದ್ದು. ಉದಾಹರಣೆಯಿಂದ ಸ್ಪಷ್ಟ ಮಾಡೋಣ. ಮಾಘೆ ಮೇಘೆ ಗತಂಬಯ. ಮಾಘ ಮತ್ತು ಮೇಘ. ಮಾಘ ಮೀನ್ಸ್ ಮಾಘಕಾವ್ಯಂ, ಮೇಘ ಮೀನ್ಸ್ ಮೇಘದೂತಂ ಅಂತಲೂ ಆಗುತ್ತೆ. ಮಾಘ ಅಂದರೆ ಮಾಘ ಮಾಸ ಅಂತ ಆಗುತ್ತೆ, ಪೀರಿಯಡ್, ಸೀಸನ್. ಮೇಘೆ ಅಂದರೆ ಮೇಘ ಅಂದರೆ ಕ್ಲೌಡ್ಸ್ ಅಂತ ಆಗುತ್ತೆ. ಗತಂಬಯ ಅನ್ನೋದು ಎರಡರ್ಥವನ್ನು ಸೂಚಿಸುತ್ತೆ. ಅಲ್ಲಿ ವಾಕ್ಯ ನೋಡಿ, ಅತ್ರ ಮಾಘ ಮಾಸೆ ಮೇಘ ಮಧ್ಯೆ ಪಕ್ಷಿಗತ ಇತಿ ಏಕಃ ಅರ್ಥಃ. ಒನ್ ಮೀನಿಂಗ್ ಈಸ್ ಇನ್ ದ ಸೀಸನ್ ಆಫ್ ಮಾಘ, ಮಾಘ ಮಂತ್. ಮೇಘ ಮಧ್ಯೆ ಇನ್ ಬಿಟ್ವೀನ್ ಕ್ಲೌಡ್ಸ್. ಪಕ್ಷಿಗತಃ, ಬರ್ಡ್ ಫ್ಲೂ ಅವೇ ಅಂತ ಅರ್ಥ ಆಗುತ್ತೆ. ಇನ್ನೊಂದು ಅರ್ಥ ಹೇಗೆ ಬರುತ್ತೆ? ಮಾಘಕಾವ್ಯ, ಮಾಘಕವಿಯ ಶಿಶುಪಾಲವದ ಕಾವ್ಯ, ಮೇಘದೂತ, ಕಾಳಿದಾಸನ ಮೇಘದೂತ, ಮೇಘ ಸಂದೇಶ ಅಂತ ಪ್ರಸಿದ್ಧವಾಗಿದೆ. ಅದನ್ನು ಓದ್ತಾ 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 ಆಯಸ್ಸೇ ಕಳೆದೋಗ್ಬಿಡುತ್ತೆ. ನೀವು ಕೇಳ್ಬೋದು, ಪುಸ್ತಕ ಓದಿದ್ರೆ ಆಯಸ್ಸು ಕಳೆದೋಗುತ್ತಾ, ಟೈಮ್ ಹೋಗಿದ್ದು. ಹೌದು, ಅಷ್ಟು ಶ್ರೇಷ್ಠವಾದ ಕಾವ್ಯಗಳನ್ನು ಓದ್ತಾ ಓದ್ತಾ ಇದ್ದರೆ ಟಿ ವಿ ಸೀರಿಯಲ್ ನೋಡ್ತಾನೆ ಊಟನೇ ಮರ್ತೋಗುತ್ತೆ ಅಂದರೆ ಮಾಘ ಮೇಘ ಓದ್ಬಿಟ್ಟು ಆಯಸ್ಸೇ ಹೋಗೋದು ದೊಡ್ಡದಾ? ಯೋಚನೆ ಮಾಡಿ. ಅದರಿಂದ ಅಷ್ಟು ಶ್ರೇಷ್ಠವಾದ ಕೃತಿಗಳು ಅಂತ. ಲಕ್ಷಣ ಏನು ಹೇಳುತ್ತೆ? ಅನೇಕ ಅರ್ಥ ಶಬ್ದ ವಿನ್ಯಾಸ ಶ್ಲೇಷ. ಒಂದೇ ಪದಕ್ಕೆ 2 ಅಥವಾ ಹೆಚ್ಚು ಅರ್ಥ ಬರುವಂತೆ, ಒಂದೇ ವಾಕ್ಯಕ್ಕೆ 2ಕ್ಕಿಂತ ಹೆಚ್ಚು ಅಥವಾ 2 ಅಥವಾ ಹೆಚ್ಚು ಅರ್ಥ ಬರುವಂಗೆ ಜೋಡಿಸೋದು ಶ್ಲೇಷ ಅಲಂಕಾರ. ಎರಡನೇ ಉದಾಹರಣೆ ನೋಡಿ, ಸೈಂಧವ ಮಾನಯ. ಸೈಂಧವಂ ಅಂದರೆ ಕುದುರೆ, ಹಾರ್ಸ್. ಬ್ರಿಂಗ್ ದ ಹಾರ್ಸ್ ಆರ್ ಬ್ರಿಂಗ್ ಸಾಲ್ಟ್. ಸೈಂಧವ ಮೀನ್ಸ್ ರಾಕ್ ಸಾಲ್ಟ್, ಔಷಧಕ್ಕೆ ಬಳಸೋದು. ಅತ್ರ ಯುದ್ಧ ಸಂದರ್ಭೆ ಅಶ್ವಂ ಆನಯ ಇತಿ ಅರ್ಥ. ಒಂದು ಕನ್ಸಿಡರೇಷನ್, ಸಿಚುವೇಶನಲ್, ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್ ಯು ಹ್ಯಾವ್ ಟು ಗೆಟ್ ದ ಮೀನಿಂಗ್ ಹಿಯರ್. Saindava Manaya means bring Saindava. If it is the context of war or yuddha, you have to bring horse. In the time of lunch or dinner, you have to bring lavanam, means salt. So, ಇಲ್ಲಿ 2 ಅರ್ಥವನ್ನು ಮಾಡಿದ್ದಾರೆ. ಹಾಗೆ ಕಾದಂಬರಿ ರಸಜ್ಞಾನ ಆಹಾರೋಪಿನ ರೋಚತೆ ಅನ್ನೋವಲ್ಲಿ ಕೂಡ ಕಾದಂಬರಿ ಅನ್ನೋ ಪದಕ್ಕೆ 2 ಅರ್ಥವನ್ನು ಕೊಟ್ಟು ವಿವರಣೆ ಮಾಡಿದ್ದಾರೆ. ಕಾದಂಬರಿ ಅನ್ನೋದು ಬಾಣ ಗದ್ಯವೂ ಆಗುತ್ತೆ ಅಥವಾ ಸುರ ಮದ್ಯಪಾನ ಅನ್ನೋ ಅರ್ಥವನ್ನು ಕೊಟ್ಟಿದ್ದಾರೆ. ಹೀಗೆ ತುಂಬ ಉದಾಹರಣೆಗಳು ಈ ಬಗ್ಗೆ ಬರ್ಬೋದು. ಅದು ನೀವು ಪರೀಕ್ಷೆಯಲ್ಲಿ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿರೋ ಭಾಗ ಮಾತ್ರ ಬರುತ್ತೆ. ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಬೇರೆ ಬೇರೆ ಉದಾಹರಣೆಗಳನ್ನು ನಾವು ಗ್ರಹಿಸ್ಬೋದು, ಪರಿಗಣಿಸ್ಬೋದು. ವಿ ಕ್ಯಾನ್ ಕನ್ಸಿಡರ್ ಮೆನಿ ಅದರ್ ಎಕ್ಸಾಂಪಲ್ಸ್ ಆಲ್ಸೋ ಟು ಅಂಡರ್ಸ್ಟ್ಯಾಂಡ್ ಬೆಟರ್. 4th ಅಲಂಕಾರ ಇಸ್ ಸಾರಾಲಂಕಾರ. ಉತ್ತರೋತ್ತರ ಮುತ್ಕರ್ಷ ಸಾರ ಇತ್ಯಭಿಧೀಯತೆ ಅಂತ ಲಕ್ಷಣವನ್ನು ಕೊಟ್ಟುಬಿಟ್ಟಿದ್ದಾರೆ. ಸಾರ ಹೆಸರು ಹೇಳುತ್ತೆ, ಸಾರ ಪೂರ್ವಪೂರ್ವಸ್ಯ ಅಪೇಕ್ಷೆಯ ಉತ್ತರೋತ್ತರಸ್ಯ ಉತ್ಕರ್ಷಃ ಅತ್ರ ವರ್ಣ್ಯತೆ. ತತ್ರ ಸಾರಾಲಂಕಾರ ಅಂದರೆ ಮೊದಲಿನ ಪದಗಳಿಗಿಂತ ಆನಂತರದ ಪದಗಳು ಶ್ರೇಷ್ಠತೆಯನ್ನು ಹೊಂದಿರುವುದು. ಈಗ ರಮೇಶ, ಸುರೇಶ, ಗುಣೇಶ ಕೂತಿರ್ತಾರೆ. ರಮೇಶನಿಗಿಂತ ಸುರೇಶ, ಸುರೇಶನಿಗಿಂತ ಗುಣೇಶ, ಗುಣೇಶನಿಗಿಂತ ನರೇಶ ಎತ್ತರವಾಗಿದ್ದಾನೆ ಅನ್ನೋ ಭಾವ ಬರುವಾಗ ಈಗ ಸಾರಾಲಂಕಾರ ಅಂತ ಹೇಳ್ತೇವೆ. ಉತ್ತರೋತ್ತರ ಅಂದರೆ ಆಮೇಲಿರೋದು. ಪೂರ್ವ ಅಂದರೆ ಮೊದಲಿರೋದು. ಪೂರ್ವಸ್ಯ ಅಪೇಕ್ಷೆಯ ಉತ್ತರೋತ್ತರಂ ಉತ್ಕರ್ಷ. ನೋಡಿ, ಅಲ್ಲೊಂದು ಮ್ಯಾಥಮೆಟಿಕಲ್ ಸೂತ್ರದನ್ನ ಹೇಳ್ಕೊಟ್ಟಿದ್ದೇನೆ. ಈ ಸ್ಮಾಲರ್ ದ್ಯಾನ್ ಗ್ರೇಟರ್ ದ್ಯಾನ್ ಅಂತ ಹೇಳ್ತಾರೆ. ಈಗ ಬಿ ಈಸ್ ಗ್ರೇಟರ್ ದ್ಯಾನ್ ಎ, ಸಿ ಈಸ್ ಗ್ರೇಟರ್ ದ್ಯಾನ್ ಬಿ ಆ್ಯಂಡ್ ಡಿ ಈಸ್ ಗ್ರೇಟರ್ ದ್ಯಾನ್ ಸಿ. ಈ ಅಂದಾಜಲ್ಲಿ ಹೇಳುವಂಥದ್ದು ಅದು ಸಾರಾಲಂಕಾರ. ಉದಾಹರಣೆ ನೋಡಿ, ಮಧುರಂ ಪೀಯೂಷಂ ತಸ್ಮಾತ್ ಕವೇರ್ವಚಃ. ಮಧುರಂ ಮಧು, ಹನಿ ಈಸ್ ಸ್ವೀಟ್. ಪೀಯೂಷಂ ತಸ್ಮಾತ್ ಮಧುರಂ,
means nectar, amritam is greater than that. And tasmat kaver vacha, the words of kavi is sweetest, means sweeter than that. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬರೋದಿಲ್ಲ, ಕಂಪ್ಯಾರಿಸನ್ ಮಾತ್ರ ಬರೋದು. ಮಧು ಮಧುರಂ ಪೀಯೂಷಂ ತಸ್ಮಾತ್ ತಸ್ಮಾತ್ ಕವೇರ್ ವಚಃ. ಸಮನ್ವಯ ಹಂಗೆ ಮಧು ಮಧುರಂ ತಸ್ಮಾತ್ ಚ ಪೀಯೂಷಂ ಮಧುರಂ ತಸ್ಮಾತ್ ಕವೇ ವಚ ಮಧುರಂ ಇತಿ ಪೂರ್ವಪೂರ್ವಸ್ಯ ಅಪೇಕ್ಷೆಯ ಉತ್ತರೋತ್ತರಂ ಉತ್ಕರ್ಷಃ. ನಂತರದ್ದು ಹೆಚ್ಚೆಚ್ಚು ಗ್ರೇಟ್ನೆಸ್ಸು ಅಂದರೆ ವಿಶೇಷಣ ಗ್ರೇಟ್ ಆಗ್ತಾ ಹೋಗುವಂಥದ್ದು ಸಾರ ಅಲಂಕಾರ. ಉತ್ತರೋತ್ತರ ಮುತ್ಕರ್ಷ ಸಾರ ಇತ್ಯಭಿಧೀಯತೆ. ಎರಡನೇ ಉದಾಹರಣೆ ನೋಡಿ, ಇನ್ನೂ ಸ್ಪಷ್ಟವಾಗುತ್ತೆ. ಪರೀಕ್ಷೆಗೆ ಬರುವಂಥದ್ದು ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಉದಾಹರಣೆಗಳನ್ನೇ ಆಯ್ದುಕೊಂಡಿದ್ದೀವಿ. ಗಿರಿರ್ ಮಹಾನ್ ಗಿರೇರಬ್ದಿರ್ ಮಹಾನ್ ಅಬ್ದೇರ್ ನಭೋ ಮಹತ್ ನಭಸೋಪಿ ಮಹದ್ ಬ್ರಹ್ಮ. ಗ್ರೇಟ್, ಬಿಗ್. ಗಿರಿಮಾನ್, ಮೌಂಟೇನ್ ಈಸ್ ಬಿಗ್, ಪರ್ವತ ದೊಡ್ಡದು. ತಸ್ಮಾತ್ ಅಬ್ಧಿ, ಅದಕ್ಕಿಂತ ಸಮುದ್ರ ಇನ್ನೂ ದೊಡ್ಡದು. ತಸ್ಮಾತ್ ನಭಃ, ಸಮುದ್ರಕ್ಕಿಂತ ಆಕಾಶ ದೊಡ್ಡದು. ತಸ್ಮಾತ್ ಬ್ರಹ್ಮ ಮಹತ್, ಎ ಸುಪ್ರೀಂ ಪವರ್. ಬ್ರಹ್ಮ ದೇವರು, ಏಕೋ ದೇವ ಸರ್ವಭೂತೇಶು ಕೂಡ ಆ ಬ್ರಹ್ಮ. ತಸ್ಮಾತ್ ಬಿಗ್ಗೆಸ್ಟ್ ಅಮಂಗ್ ಆಲ್. ಗಿರಿ ಈಸ್ ಬಿಗ್, ಗ್ರೇಟ್, ಆ್ಯಂಡ್ ತಸ್ಮಾತ್ ಅಬ್ಧಿ ಗ್ರೇಟರ್ ದ್ಯಾನ್ ದ್ಯಾಟ್, ಆ್ಯಂಡ್ ಮಹಾನ್ ನಭಃ ಮಹತ್ ಬ್ರಹ್ಮ. ಅಲ್ಲಿ ಲಿಂಗಾನುಗುಣವಾಗಿ ವಿಶೇಷಣ ವ್ಯತ್ಯಾಸ ಆಗಿದ್ದನ್ನು ಗಮನಿಸಬಹುದು. ಇದು ಸಾರಾಲಂಕಾರ. ಪೂರ್ವಸ್ಯ ಅಪೇಕ್ಷೆಯ ಉತ್ತರಂ ಉತ್ಕರ್ಷಃ ಇತಿ. ಐದನೇ ಅಲಂಕಾರ ನೋಡೋಣ, ಅನನ್ವಯ. ಲಕ್ಷಣ ಏನು ಹೇಳುತ್ತೆ? ಉಪಮಾನೋಪಮೇಯತ್ವಂ ಯದಾ ಏಕಸ್ಯೈವ ವಸ್ತುನಃ. ನೋಡಿ, ಉಪಮಾನೋಪಮೇಯ ಪದ ಬಂತು ಇಲ್ಲಿ. ನಾವು ಹಿಂದಿನ ಮೊದಲನೇ ಉಪಮಾಲಂಕಾರದಲ್ಲಿ ಕೇಳಿರೋ ಶಬ್ದ. ಉಪಮಾನ ಉಪಮೇಯತ್ವಂ ಯದಾ ಏಕಸ್ಯ ಏವ ವಸ್ತುನಃ. ಒಂದೇ ವಸ್ತುವಿಗೆ ನೋಡಿ, ಅಲ್ಲಿ ಚಂದ್ರ ಮುಖ ಬೇರೆ ಬೇರೆ ತಂದಿದ್ವಿ ನಾವು, ಚಾರು ವದನಂ ಇತ್ಯಾದಿ. ಇಲ್ಲಿ ಉಪಮಾನೋಪಮೇಯತ್ವ ಒಂದೇ ವಸ್ತುವಿಗೆ ಇರುತ್ತೆ. ಅದು ಅಂದರೆ ಉಪಮಾನೋಪಮೇಯಗಳು ಬೇರೆ ಬೇರೆ ವಸ್ತುಗಳಲ್ಲಿ ಇಲ್ಲದೆ ಒಂದೇ ಆಗಿರೋದು ಅನನ್ವಯ. ನ ಅನ್ವಯ, ಇನ್ನೊಂದಕ್ಕೆ ಸಂಬಂಧಪಡೋದಿಲ್ಲ, ಹೋಲಿಕೆ ಆಗೋದಿಲ್ಲ ಅಂತ ಅರ್ಥ. ಅನನ್ವಯ ಅನಿಸುತ್ತದೆ. ಉದಾಹರಣೆಗೆ ಅಮ್ಮನ ಸಾರು. ಅಮ್ಮನ ಸಾರು ಹೆಂಗಿದೆ ಅಂದರೆ ಯಾರೋ ಮಾಡ್ದಂಗಿಲ್ಲ, ಟಿ ವಿಲಿ ಮಾಡ್ದಂಗಿಲ್ಲ. ಅಮ್ಮನ ಸಾರು ಅಮ್ಮ ಮಾಡ್ದಂಗೆ ಇದೆ. ಆಕಾಶ ಹೆಂಗಿದೆ? ಆಕಾಶ ಆಕಾಶದಂಗೆ ಇದೆ. ಸಮುದ್ರ ಹೇಗಿದೆ? ಸಮುದ್ರದಂಗೆ ಇದೆ. ನಾನು ಹೆಂಗಿದ್ದೀನಿ? ನಾನು ನನ್ನಂಗೆ ಇದ್ದೀನಿ. ರಾಮರಾವಣ ಯೋರ್ಯುದ್ಧಂ ರಾಮರಾವಣ ಯೋರಿವ. ರಾಮರಾವಣರ ಯುದ್ಧ ಹೆಂಗಿತ್ತು? ರಾಮರಾವಣರ ಯುದ್ಧದ ಹಂಗೇ ಇತ್ತು. ಇದನ್ನು ಅಂದರೆ ಉಪಮಾನ ಮತ್ತು ಉಪಮೇಯ ಎರಡೂ ಒಂದೇ ವಸ್ತುವಿನಲ್ಲಿದೆ. ಅದು ಅನನ್ವಯ ಅಲಂಕಾರ ಅಂತ. ಉದಾಹರಣೆ ನೋಡಿ, ಗಂಗಾ ಗಂಗೇವ ಪಾವನಿ. ಗಂಗೆ ಹೆಂಗಿದ್ದಾಳೆ? ಹೌ ಹೋಲಿಸ್ಟಿಕ್ ಪ್ಯೂರ್ ಗಂಗಾ ಈಸ್. ಗಂಗಾ ಈಸ್ ಲೈಕ್ ಗಂಗಾ ಓನ್ಲಿ. ಅಸ್ಮಿನ್ ಉದಾಹರಣೆ ಗಂಗಾ ಇತಿ ಏಕಸ್ಯೈವ ವಸ್ತುನಃ ಉಪಮಾನ ಉಪಮೇಯತ್ವಂ ಸಮಾನಂ. ಅತ್ರ ಉಕ್ತಂ ಉಪಮಾನೋಪಮೇಯತ್ವಂ ಯದಾ ಏಕಸ್ಯೈವ ವಸ್ತುನಃ. ಇದು ಲಕ್ಷಣ. ಅಂದರೆ ನಾನು ಹೆಂಗೆ ಉತ್ತರ ಬರಿತೀನಿ? ನನ್ನಂಗೆ ಬರಿತೀನಿ. ಇದು ಸಾಮಾನ್ಯ ಅಂಶ ಅನನ್ವಯ ಅಲಂಕಾರಕ್ಕೆ. ಎರಡನೇ ಉದಾಹರಣೆ ನೋಡಿ, ಅನನ್ವಯ ಅಲಂಕಾರ. ಇಂದುರಿವ ಶ್ರೀಮಾನ್. ಶ್ರೀಮಾನ್ ಬ್ಯೂಟಿಫುಲ್. ಶ್ರೀ ಅನ್ನೋದಕ್ಕೆ ಬ್ಯೂಟಿ ಅನ್ನೋ ಅರ್ಥವೂ ಇದೆ, ಸಂಪತ್ತು ಅಂದಾಗೆ. ಇಂದು ಮೀ ಚಂದ್ರ. ಮೂನ್ ಈಸ್ ಬ್ಯೂಟಿಫುಲ್ ಲೈಕ್ ಮೂನ್ ಓನ್ಲಿ, ನೋ ಅದರ್ ಕಂಪ್ಯಾರಿಸನ್. ಅಸ್ಮಿನ್ ಉದಾಹರಣೆ ಇಂದು ಇತಿ ಏಕಸ್ಯೈವ ವಸ್ತುನಃ ಉಪಮಾನೋಪಮೇಯತ್ವಂ ಆರೋಪಿತಂ ಅಥ ಲಕ್ಷಣಂ ಉಪಮಾನೋಪಮೇಯತ್ವಂ ಯದಾ ಏಕಸ್ಯೈವ ವಸ್ತುನ. ಒಂದೇ ವಸ್ತುವಿಗೆ ಉಪಮಾನ ಉಪಮೇಯತ್ವ ಎರಡೂ ಬರುವಂಥದ್ದು. ಇಂದು ಇಂದುರಿವ ಅನ್ನುವಂಥದ್ದು. ಈಗ ಅಲಂಕಾರ ಭಾಗ ಸಂಕ್ಷೇಪವಾಗಿ ನಿಮಗೆ ತಿಳಿಸ್ಕೊಟ್ರಾಯಿತು. ಇಟ್ ಈಸ್ ಬ್ರೀಫ್ಲಿ ಎಕ್ಸ್ಪ್ಲೇನ್ಡ್ ಅಬೌಟ್ ಆಲ್ 5 ಅಲಂಕಾರಾಸ್ ವಿಚ್ ಈಸ್ ದ್ಯಾಟ್ ಟು ಬಿ ಸ್ಟಡಿ ಆ್ಯಂಡ್ ರೈಟ್ ಇನ್ ದ ಎಕ್ಸಾಮ್. ಪ್ರಶ್ನೆ ಹೆಂಗೆ ಕೇಳ್ತೇವೆ? ಅಸ್ಮಿನ್ ಪಾಠೇ ವಿದ್ಯಮಾನಾಃ ಅಭ್ಯಾಸ ಭಾಗೇ ದತ್ತ ಉಕ್ತಯ. ವಾಟ್ ಆರ್ ದ ಸ್ಟೇಟ್ಮೆಂಟ್ಸ್? 7 ಅಂಶಗಳನ್ನು ಕೊಟ್ಟಿದ್ದೇವೆ, ಅಥವಾ ಪಾಠಭಾಗದಲ್ಲಿದೆ, ಅಥವಾ ನಾನೀಗ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಇವೆಲ್ಲ ಸೇರಿಕೊಂಡು ಬರುವಂಥದ್ದು. ಯಥಾ ಪೂರ್ವ ಪ್ರದರ್ಶಿತ ದತ್ತಾನುಸಾರ. ಅಂದರೆ ಈ ಹಿಂದಿನ ಸ್ಲೈಡ್ಗಳಲ್ಲಿ ನಾನೇನು ತೋರಿಸಿದ್ದೆ ಅವೆಲ್ಲವನ್ನು ಕನ್ಸಿಡರ್ ಮಾಡ್ಬೋದು, ಅಥವಾ ಅಲಂಕಾರ ಅನ್ನೋ ಪಾಠದಲ್ಲಿ ಅಭ್ಯಾಸ ಪ್ರಶ್ನೆಯಲ್ಲಿದೆ, ಅದನ್ನು ನೋಡುವಂಥದ್ದು. ಅನುವಾದದಲ್ಲಿ ಒಂದಿಷ್ಟು ಅಂಶ ಬರಬೇಕು. ನಾನಿಲ್ಲಿ ಕನ್ನಡ ಭಾಷೆಯಿಂದ ಸಂಸ್ಕೃತ ಭಾಷೆಗೆ, ಅಂದರೆ ಟ್ರಾನ್ಸ್ಲೇಷನ್ ಕ್ವಶನ್ ಕನ್ನಡ ಟು ಸಂಸ್ಕೃತ ಆರ್ ಇಂಗ್ಲೀಷ್ ಟು ಸಂಸ್ಕೃತ, ಅದನ್ನು ಮಾತ್ರ ನಿಮಗೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಯಾಭಾವದಿಂದ.
ನೀವು ಸಂಸ್ಕೃತದಲ್ಲಿರೋದನ್ನು ಕನ್ನಡಕ್ಕೋ ಇಂಗ್ಲೀಷ್ಗೂ ಭಾಳ ಸೊಗಸಾಗಿ ಮಾಡಿಬಿಡ್ತೀರಿ, ನೋಡಿದ್ದೇವೆ. ಆದರೆ ಈ ಭಾಗದಲ್ಲಿ ತಪ್ಪಿರ್ತೀರಿ. ಕಾರಣ ಇಷ್ಟೇ, ನೀವು 8ನೇ ಕ್ಲಾಸಿನ ಸಂಸ್ಕೃತ ಸಾಮಾನ್ಯತ ಓದಿರ್ತೀರಿ, ಇದರಲ್ಲಿ ಪಳಗಿರೋದಿಲ್ಲ. ಆ ಉದ್ದೇಶದಿಂದ ಇಲ್ಲಿ ಅದನ್ನು ವಿಶೇಷವಾಗಿ ನೋಡಿ. ಸಂಸ್ಕೃತ ಭಾಷೆಯ ಅನುವಾದಂ ಕುರುತ, ದಿಸ್ ಈಸ್ ದ ಕ್ವಶನ್ ಟೈಟಲ್. ಆ ಥರ ಇರುತ್ತೆ. ಒಂದು ಎಕ್ಸಾಂಪಲ್, ಮನೆಯ ಮುಂದೆ ಒಂದು ಸುಂದರ ಸರೋವರವಿದೆ. ದೆರ್ ಇಸ್ ಎ ಲೇಕ್ ಇನ್ ಫ್ರಂಟ್ ಆಫ್ ದ ಹೌಸ್. ಸರೋವರದಲ್ಲಿ 2 ಹಂಸಗಳು ವಿಹರಿಸ್ತವೆ. ಆ್ಯಂಡ್ ಸರೋವರದ ನೀರು ಶುದ್ಧವಾಗಿ ಇದೆ. ದಟ್ ವಾಟರ್ ಆಫ್ ದ ಲೇಕ್ ಈಸ್ ವೆರಿ ಪ್ಯೂರ್, ಕ್ಲೀನ್. ಹಿಂದೆ ಇಲ್ಲಿ ಮೊಸಳೆಗಳು ಇದ್ದವು. ಲಾಂಗ್ ಬ್ಯಾಕ್ ಕ್ರೊಕೊಡೈಲ್ಸ್ ವೇರ್ ದೇರ್ ಅನ್ನೋದನ್ನು ಹೇಳ್ತವೆ. ಇಲ್ಲಿ ಅನುವಾದ ಮಾಡುವಾಗ ನಾನು ಅನುವಾದ ಮಾಡಿ ಹೇಳ್ಬೋದು, ಗೃಹಸ್ಯ ಪುರತಃ ಸುಂದರಂ ಸರಃ ಅಸ್ತಿ, ಸರಸಿ ಹಂಸದ್ವಯಂ ವಿಹರತೆ, ಅಥವಾ ದ್ವೌ ಹಂಸೌ ವಿಹರತಃ, ಸರಸಃ ಜಲಂ ಶುದ್ಧಮಸ್ತಿ, ಪೂರ್ವಂ ಅತ್ರ ಮಕರಾಹ ವಸಂತಿ ಸ್ಮ, ಅವಸನ್ ಹಾಗೂ ಹೇಳ್ಬೋದು. ಇಲ್ಲಿ ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಟ್ರಾನ್ಸ್ಲೇಟಿಂಗ್ ದಿಸ್ ಒನ್ ಕರೆಕ್ಟ್ಲಿ ಆ್ಯಂಡ್ ಕ್ಲಿಯರ್ಲಿ. ನೋಡಿ, ಇಟ್ ಈಸ್ ನಾಟ್ ಸಮರಿ ರೈಟಿಂಗ್, ಇಟ್ ಈಸ್ ಟ್ರಾನ್ಸ್ಲೇಷನ್, ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್. ಅರ್ಲಿಯರ್ ವಿ were giving some different unrelated sentences, but now it is each real considered as related sentence, a paragraph. ಮೊದಲನೇ ಅಂಶ ನೋಡಬೇಕು, ಕರ್ತೃಕ್ರಿಯಾಪದಯೋ ಸಂಬಂಧ. ಸರೋವರ ಸರಹ ಅಸ್ತಿ ಅಂತ ಹೇಳಬೇಕು ವಿನಃ ಸಂತಿ ಅಂತ ಹೇಳಬಾರ್ದು, ಕ್ರಿಯಾಪದ ಸಂಬಂಧ. ಎರಡನೇ ಅಂಶ ವಿಶೇಷ ವಿಶೇಷಣಯೋ ಸಂಬಂಧ. ಅಂದರೆ ಶಾಲಾ ಅಂತ ಬಂದರೆ ವಿಶಾಲ, ವನಂ ಅಂತ ಬಂದರೆ ವಿಶಾಲಂ, ದೇವಾಲಯ ಅಂತ ಬಂದರೆ ವಿಶಾಲಃ, ಸುಂದರ ತರುಣ ಸುಂದರಂ ವನಂ. ಈ ಥರ ವಿಶೇಷ ಸಂಬಂಧಗಳನ್ನು ನೀವು ಸರಿಯಾಗಿ ಬರಿತೀರೋ. ತ್ರೀಣಿ ಫಲಾನಿ ಸಂತಿ, 3 ಹಣ್ಣುಗಳಿವೆ ಅಂತ ಬಂತು. ತ್ರಯ ಫಲಾನಿ ಸಂತಿ ಅಂತ ಬರೆದ್ಬಿಡ್ತೀರೋ, ವಿಶೇಷ ತಪ್ಪಾಗ್ಬಿಡುತ್ತೆ. ಇದನ್ನು ಕನ್ಸಿಡರ್ ಮಾಡಬೇಕು. ಅಥವಾ ನಿಮ್ಮನ್ನು ಅದನ್ನು ಟೆಸ್ಟ್ ಮಾಡೋಕ್ಕೆ ಕೇಳ್ತೇವೆ ನಾವು. ದ್ವಿವಚನಸ್ಯ ಪ್ರಯೋಗ, 2 ಹಂಸಗಳು ವಿಹರಿಸ್ತವೆ. ದ್ವೌ ಹಂಸೌ ವಿಹರತಃ ವಿಹರಂತಿ, ವಿಹರತಿ ಅಂತ ಬರೆಯೋದಲ್ಲ, ಅದನ್ನು ನೋಡ್ಕೋಬೇಕು. ಕಾಲಾನುಗುಣಂ ಲಕಾರಸ್ಯ ಉಪಯೋಗ. ಭೂತಕಾಲ ಇದ್ದರೆ ಲಂಗ್ಲಕಾರವನ್ನು, ವರ್ತಮಾನ ಕಾಲ ಇದ್ದರೆ ಲಟ್ಲಕಾರವನ್ನು, ಪ್ರೆಸೆಂಟ್ ಕಂಟಿನ್ಯೂಯಸ್ ಅಪೂರ್ಣ ವರ್ತಮಾನ ಕಾಲ ಇದ್ದರೆ ಶತ್ರುಶಾನತ್ ಪ್ರತ್ಯಯಗಳನ್ನ ಉಪಯೋಗಿಸಬೇಕು ಅಂತ ಹೇಳ್ಕೊಟ್ಟಿದ್ದೇವೆ. ಅದಕ್ಕನುಗುಣವಾಗಿ ಬರಿಬೇಕು. ಅಥವಾ ಕೃದಂತ ಪದಗಳನ್ನು ಭೂತಕಾಲದಲ್ಲಿ ಕ್ತವತ್ತುಗಳನ್ನು ಬಳಸೋದು. ಅದರಿಂದ ಕಾಲಾನುಗುಣವಾಗಿ ಲಕಾರ ಅಥವಾ ಕೃದಂತವನ್ನು ಉಪಯೋಗಿಸಿ ಹೇಳೋದಕ್ಕೆ ನೀವು ಬರ್ತದಾ ಅನ್ನೋದನ್ನು ಇಲ್ಲಿ ನೋಡ್ತೇವೆ. ಆಮೇಲೆ ವ್ಯಾಕರಣ ವಿಶೇಷ ನೋಡಿ, ಮನೆಯ ಹಿಂದೆ ಎಂದಿದೆ, ಅದರಲ್ಲಿ ವ್ಯಾಕರಣ ವಿಶೇಷ ಏನಿದೆಯೋ, ತರಗತಿಯ ಹೊರಗೆ, ಔಟ್ಸೈಡ್ ದ ಕ್ಲಾಸ್ ರೂಮ್, ಗೃಹಾತ್ ಬಹಿ, ಮನೆಯ ಹೊರಗೆ ಪಂಚಮಿ ವಿಭಕ್ತಿ ಬಳಸ್ತೇವೆ. ಇಂಥದ್ದನ್ನು ಹೇಳ್ಕೊಟ್ಟಿದ್ದೇವೆ. ದ್ವಿತೀಯಲ್ಲಿ ಅಂದರೆ ಬರೋವಂಥ ಅವ್ಯಯ ಸಂಬಂಧದಿಂದಾಗಲಿ ಅಥವಾ ಕ್ರಿಯಾಪದ ಸಂಬಂಧದಿಂದಾಗಲಿ ವಿಭಕ್ತಿಗಳು ಬೇರೆ ಆಗುವಂಥ ಒಂದು ವಿಚಾರ ಹೇಳಿರ್ತೀವಲ್ಲ, ಅದು ವ್ಯಾಕರಣ ವಿಶೇಷ. ಅದು ನಿಮಗೆ ಬರ್ತದೆಯಾ ಅಂತ ನೋಡೋದಕ್ಕೆ ನಾವು ಈ ಪರೀಕ್ಷೆಯನ್ನು ಮಾಡ್ತೇವೆ. ಅಂದರೆ ಅನುವಾದ, ಇಟ್ ಈಸ್ ಟ್ರಾನ್ಸ್ಲೇಷನ್, ನಾಟ್ ಸಮರಿ ರೈಟಿಂಗ್. ಯು ಮಸ್ಟ್ ಬಿ ವೆರಿ ಮಚ್ ಕೇರ್ಫುಲ್ ಅಬೌಟ್ ದ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್, ವರ್ಡ್ ಟು ವರ್ಡ್ ಮೀನಿಂಗ್ ಯು ಶುಡ್ ರೈಟ್. ಒಂದು ಕಿವಿ ಮಾತು ಹೇಳ್ತೇನೆ ಮಕ್ಕಳೇ, ಇವನ್ ದೋ ಯು ಆರ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್, ಯು ರೀಡ್ ಕನ್ನಡ ವರ್ಷನ್ ಆಲ್ಸೋ. ಈ ಮನೆ ಹಿಂದೆ ಒಂದು ಸುಂದರ ಸರೋವರ, ಇದನ್ನು ಓದಬೇಕು. ವೈ? ಬಿಕಾಸ್ ಭಾರತೀಯ ಭಾಷೆಗಳ ಪದಗಳೆಲ್ಲ ಒಂದೇ ಥರ ಇರ್ತವೆ. ಇಲ್ಲಿ ಸರೋವರವಿದೆ ಅನ್ನೋದು, ಸರೋವರ ಕೂಡ ಸಂಸ್ಕೃತ ಶಬ್ದ. ವಿಹರಿಸುತ್ತವೆ, ವಿಹಾರಂ ಕುರುವಂತೆ ಅಂತ, ಅದು ಸಂಸ್ಕೃತ ಶಬ್ದ. ಇಂಗ್ಲೀಷಲ್ಲಿ ಅನುಕೂಲ ಆಗಲಿಕ್ಕಿಲ್ಲ. ಆದರೆ ಇಂಗ್ಲೀಷಲ್ಲಿ ಓದಿ, ಅದರ ಕನ್ನಡದಲ್ಲೂ ಒಂದೇ ಓದಿ ಇನ್ನೂ ಚೆಂದಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಪ್ರಿಯ ಛಾತ್ರಾಃ, ಸುಭಾಷಿತಾನಿ ಇತಿ ಪದ್ಯಪಾಠ ವರ್ತತೆ. ಅಷ್ಟಶ್ಲೋಕಾನಾಂ ಕಂಠಪಾಠ ಕರಣೀಯ ಇತಿ ಅಸ್ತಿ. ನೀವಾಗಲೇ ಕಂಠಪಾಠ ಮಾಡಿದ್ದೀರಿ, ಅದನ್ನು ಭಾಳ ಸುಶ್ರಾವ್ಯವಾಗಿ ಕಲ್ತ್ಕೊಂಡ್ರೆ ಬರೋದಕ್ಕೂ ಅನುಕೂಲ ಆಗುತ್ತೆ. ಅಭ್ಯಾಸ ಮಾಡಿ. ಇಲ್ಲಿ ನಾವು ನಿಮಗೆ ಸುಂದರವಾಗಿ ಮಕ್ಕಳೇ ಹಾಡಿದ್ದನ್ನು ಕೇಳಿಸ್ತೇವೆ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತಾ ಪರೋ ದದಾತೀತಿ ಕುಬುದ್ಧಿರೇಷ ಅಹಂ ಕರೋಮೀತಿ ವೃಥಾಭಿಮಾನಃ ಸ್ವಕರ್ಮ ಸೂತ್ರಗ್ರಥಿತೋ ಹಿ ಲೋಕಃ ಉತ್ಸಾಹ ಸಂಪನ್ನಮದೀರ್ಘಸೂತ್ರಂ ಕ್ರಿಯಾವಿಧಿಜ್ಞಂ ವ್ಯಸನೇಷ್ವಸಕ್ತಂ ಶೂರಂ ಕೃತಜ್ಞಂ ದೃಢಸೌಹೃದಂಚ ಲಕ್ಷ್ಮೀ ಸ್ವಯಂ ಯಾತಿ ನಿವಾಸ ಹೇತೋಃ. ಪ್ರಿಯ ಸಂಸ್ಕೃತ ಛಾತ್ರಾಃ, ಲಬ್ಧಾವಧೌ ಸಂಕ್ಷೇಪೇಣ ವ್ಯಾಕರಣ ಗದ್ಯಪದ್ಯಾನಾಂ ಪುನರ್ಮನನಂ ಕುರ್ವಂತಹ ಸ್ಮ. ನಾನು ಶ್ರೀಕಾಂತ್ ಹೆಗಡೆ, ಬೆಂಗಳೂರಿನ
JP ನಗರದಲ್ಲಿರೋ VET ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಅಧ್ಯಾಪಕನಾಗಿ ಸೇವೆ ಮಾಡ್ತಾ ಇದ್ದಾನೆ. ಕಳೆದ 30 ವರ್ಷಗಳಿಂದ ಪ್ರಥಮ ಭಾಷೆ ಸಂಸ್ಕೃತವನ್ನು ಪಾಠ ಮಾಡಿಕೊಂಡು ವ್ಯಾಲ್ಯೂಷನ್ ಮಾಡಿಕೊಂಡು ಅನುಭವ ಇದೆ. ಇನ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಇಸ್ ಅಹೆಡ್. ಐ ವಿಶ್ ಯು ಆಲ್ ದ ಬೆಸ್ಟ್. ಶುಭಮಸ್ತು. ಯಥಾಶಕ್ತಿ ಪ್ರಯತ್ನಂ ಕುರ್ವಂತು, ಅಧಿಕಾನ್ ಅಂಕಾನ್ ಪ್ರಾಪ್ನುವಂತು ಇತಿ ಶುಭಾಶಯಾಃ. ಶ್ರೀ ಗುರುಭ್ಯೋ ನಮಃ. ಸರ್ವೇಭ್ಯಃ ನಮಸ್ಕಾರಾಃ. ಪ್ರಥಮಭಾಷಾ ಸಂಸ್ಕೃತಸ್ಯ ಪುನರ್ಮನನ ಕಾರ್ಯಕ್ರಮಾರ್ಥಂ ಸರ್ವೇಭ್ಯಃ ಛಾತ್ರೇಭ್ಯಃ ಪಾಲಕೇಭ್ಯಃ ವೀಕ್ಷಕೇಭ್ಯಃ ಹಾರ್ದಂ ಸ್ವಾಗತಂ ವ್ಯಾಹರಾಮಿ. ಅದ್ಯ ಪ್ರಥಮಭಾಷಾ ಸಂಸ್ಕೃತಸ್ಯ ಅಭಯದಾಯಿನಿ, ವಿವೇಕೋದಯಃ, ಕರ್ಣಭಾರಂ, ಮಂಥರಾ ನಿರ್ಮಮಂಥ ಏವಂ ಧ್ರುವಃ ಏತೆ ಪಂಚಪಾಠಾಃ ಅತ್ರ ನಿರೂಪ್ಯಂತೆ. ಯದಿ ಮಯಾ ಸಂಸ್ಕೃತಭಾಷೆಯ ಉಚ್ಯತೆ ಚೇತ್ ಭವಂತಃ ಸರ್ವೇ ಅವಗಂತುಂ ಕಷ್ಟಂ ಅನುಭವಂತಿ ಇತಿ ಧಿಯಾ ಪ್ರಾಂತೀಯಭಾಷೆಯ ಆಂಗ್ಲಭಾಷೆಯ ಚ ನಿರೂಪ್ಯಂತೆ. ಅಭಯದಾಯಿನಿ, ಅಭಯವನ್ನು ಕೊಡುವವಳು ಅಂತ ಅರ್ಥ. 7ನೇ ಪಾಠ. ಅವಸ್ಥಾನುರ್ಕೃತಿರ್ನಾಟ್ಯಂ ಅಂತ ನಾಟ್ಯದ ಲಕ್ಷಣವನ್ನು ಧನಂಜಯ ತನ್ನ ದಶರೂಪಕಗಳಲ್ಲಿ ನಿರೂಪಣೆಯನ್ನು ಮಾಡಿದ್ದಾನೆ. ಈ ನಾಟಕ ಅನ್ನೋದು ಕೂಡ ದಶರೂಪಕಗಳಲ್ಲಿ ಒಂದು. ದಶರೂಪಕ ಅಂದ್ರೇನು? ನವರಸಗಳನ್ನು ಆಧರಿಸಿಕೊಂಡು ಇರುವಂತಹ 10 ಬಗೆಯ ರೂಪಕಗಳು. ಬಾಣ, ಡಿಮಃ, ವ್ಯಾಯೋಗ, ಪ್ರಹಸನಂ, ನಾಟಕಂ, ಹೀಗೆ ಇದರಲ್ಲಿ ನಾಟಕವೂ ಒಂದು. ನಾಟಕದ ಪ್ರಯೋಜನ ಏನು ಅವಸ್ಥಾನುಕೃತಿರ್ನಾಟ್ಯಂ ಅಂದರೆ ಇದ್ದಿದ್ದನ್ನು ಇದ್ದ ಹಾಗೆ ಹೇಳೋದು ಅಂತ ಅರ್ಥ. ಇದ್ದಿದ್ದನ್ನು ಇದ್ದ ಹಾಗೆ ಯಾಕೆ ಹೇಳಬೇಕು ಅಂತಂದರೆ, ಸಮಾಜದ ಅಥವಾ ವ್ಯಕ್ತಿಯ ಲೋಪದೋಷಗಳನ್ನು ನೇರವಾಗಿ ಅವರಿಗೆ ತಿಳಿಸಿಕೊಡಲು ಸಾಧ್ಯವಾಗದೇ ಇದ್ದಾಗ ಅದನ್ನು ರಂಗದ ಮೇಲೆ ಪಾತ್ರದ ಮೂಲಕ ಆರೋಪಿಸಿ ಆ ಲೋಪದೋಷಗಳನ್ನು ತಿಳಿಸುವುದರ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಸರಿಪಡಿಸೋದು, ಇದು ನಾಟಕದ ಉದ್ದೇಶವೂ ಹೌದು. ಕೇವಲ ಮನೋರಂಜನೆ ಮಾತ್ರ ನಾಟಕದ ಉದ್ದೇಶ ಅಲ್ಲ, ಸಮಾಜದ ಲೋಪದೋಷಗಳನ್ನು ಕೂಡ ಹೋಗಲಾಡಿಸುವಂಥದ್ದು. ಈ ಪ್ರಸ್ತುತ ಅಭಯದಾಯಿನಿ ಪಾಠವನ್ನು ರೂಪಕ ಚತುಷ್ಟಯಿ ಎನ್ನುವಂತಹ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ. HV ನಾಗರಾಜ್ ರಾವ್ ಅವರು ಇದನ್ನು ಬರೆದಿರುವಂಥದ್ದು. ಇವರು ಮೈಸೂರಿನವರು. 1942ನೇ ಇಸ್ವಿಯಲ್ಲಿ ಇವರು ಜನ್ಮವನ್ನು ತಳೆದಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮತ್ತು ರಾಷ್ಟ್ರಪತಿ ಪುರಸ್ಕಾರವೂ ಕೂಡ ಲಭಿಸಿದೆ. ನಿಮಗೆ ಗೊತ್ತಿರಬಹುದು, ಭಾರತದ ಇತಿಹಾಸದಲ್ಲಿ ಕರ್ನಾಟಕಕ್ಕೆ ವಿಶೇಷವಾದಂಥ ಸ್ಥಾನಮಾನ ಇದೆ. ಇಲ್ಲಿ ಈ ಕರ್ನಾಟಕದಲ್ಲಿ 4 ರಾಣಿಯರು ಬಹಳ ಪ್ರಸಿದ್ಧಿಯನ್ನು ಹೊಂದಿದವರು. ಮೊದಲನೇದಾಗಿ ಬೆಳವಡಿ ಮಲ್ಲಮ್ಮ, ಇವಳು ಶಿವಾಜಿಯನ್ನು ಸೋಲಿಸಿದವಳು. 2ನೇಯವಳು ಕೆಳದಿ ಚೆನ್ನಮ್ಮ, ಚಕ್ರವರ್ತಿ ಔರಂಗಜೇಬನನ್ನೇ ಸೋಲಿಸಿದವಳು. 3ನೇಯವಳು ಕಿತ್ತೂರು ರಾಣಿ ಚೆನ್ನಮ್ಮ, ಥ್ಯಾಕರೆಯನ್ನು ಸೋಲಿಸಿದವಳು, ಬ್ರಿಟಿಷ್ ಅಧಿಕಾರಿಯನ್ನು. ಹಾಗೆ ರಾಣಿ ಅಬ್ಬಕ್ಕ, ಇವಳು ಕೂಡ ಬ್ರಿಟಿಷ್ ಅಧಿಕಾರಿಯನ್ನು ಸೋಲಿಸಿದವರು. ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ರಾಣಿ ಅಬ್ಬಕ್ಕನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಈ ಕೆಳದಿಯ ಚೆನ್ನಮ್ಮ ಮತ್ತು ಬೆಳವಡಿ ಮಲ್ಲಮ್ಮನ ಬಗ್ಗೆ ಅಷ್ಟು ತಿಳುವಳಿಕೆಗಳಿಲ್ಲ. ಯಾಕೆಂದರೆ ಇವರೆಲ್ಲ 14-15ನೇ ಶತಮಾನದಲ್ಲಿ ಆಗಿ ಹೋದಂಥವರು. ಈ ಕೆಳದಿಯ ರಾಣಿಯಾದಂತಹ ಚೆನ್ನಮ್ಮನ ಜೀವನದಲ್ಲಿ ನಡೆದಂತಹ ಭಾಳ ದೊಡ್ಡ ಘಟನೆಯೇ ಈ ನಾಟಕಕ್ಕೆ ಪ್ರೇರಣೆ. ಅಭಯದಾಯಿನಿ, ಅಭಯವನ್ನು ಕೊಡುವವಳು, ಅಭಯಂ ದದಾತೀತಿ, ಹೆದರಿಕೆಯನ್ನು ಹೋಗಲಾಡಿಸುವವಳು, ಅಭಯವನ್ನು ನೀಡುವವಳು ಅಂತ ಅರ್ಥ. ಕೆಳದಿಯ ನಾಯಕನಾದಂಥ ಸೋಮಶೇಖರ ನಾಯಕ ತನ್ನ ಅಕಾಲಿಕ ಮೃತ್ಯುವನ್ನು ಹೊಂದಿದ ಮೇಲೆ ಅವನ ಹೆಂಡತಿಯಾದಂಥ ಚೆನ್ನಮ್ಮ ರಾಜ್ಯಭಾರವನ್ನು ಸ್ವೀಕರಿಸಿ ಪ್ರಜೆಗಳನ್ನು ಪುತ್ರರಂತೆ ನೋಡ್ಕೋತಾಳೆ. ಆ ಸಂದರ್ಭದಲ್ಲಿ ಶಿವಾಜಿಯನ್ನು ಮತ್ತು ಅವನ ಮಗನಾದಂಥ ಸಾಂಬಾಜಿಯನ್ನು ಯುದ್ಧದಲ್ಲಿ ಕೊಂದಂತಹ ಚಕ್ರವರ್ತಿ ಔರಂಗಜೇಬ ಅವನ ಇನ್ನೊಬ್ಬ ಮಗನಾದಂತಹ, ಅಂದರೆ ಶಿವಾಜಿಯ ಇನ್ನೊಬ್ಬ ಮಗನಾದಂತಹ ರಾಜಾರಾಮನನ್ನು ಕೂಡ ಕೊಲ್ಲಬೇಕು ಅಂತ ಹವಣಿಸಿ ಅವನನ್ನು ಹುಡುಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಉತ್ತರದ ಎಲ್ಲ ರಾಜರುಗಳು
ರಾಜಾರಾಮನಿಗೆ ರಾಜಾಶ್ರಯವನ್ನು ನೀಡಲು ನಿರಾಕರಿಸಿದ ಮೇಲೆ ಬೇರೆ ಮಾರ್ಗವಿಲ್ಲದೆ ಆತ ದಕ್ಷಿಣದ ಈ ಚೆನ್ನಮ್ಮನಲ್ಲಿಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿಯ ಪ್ರಧಾನಮಂತ್ರಿಯು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ನಮ್ಮದು ಸಣ್ಣ ರಾಜ್ಯ, ಇವನಿಗೆ ಆಶ್ರಯವನ್ನು ಕೊಟ್ಟರೆ ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಆಗತ್ತೆ, ಅವರದು ಬಹಳ ದೊಡ್ಡ ಸೈನ್ಯ, ನಮ್ಮದಾದರೆ ಚಿಕ್ಕದ್ದು, ಹಾಗಾಗಿ ದಯವಿಟ್ಟು ಕೊಡೋದು ಬೇಡ ಅಂತ ಹೇಳಿದಾಗ ರಾಣಿ ಸಭಾಸದರ ಒಪ್ಪಿಗೆಯನ್ನು ಪಡೆದು ರಾಜಾರಾಮನಿಗೆ ಆಶ್ರಯವನ್ನು ಕೊಡ್ತಾಳೆ. ಎಲ್ಲ ಮಂತ್ರಿಗಳಿಗೆ ಪ್ರಜೆಗಳಿಗೆ ಯುದ್ಧ ಸನ್ನದ್ಧರಾಗಲಿಕ್ಕೆ ಹೇಳ್ತಾಳೆ. ಈ ವಿಚಾರವನ್ನು ತಿಳಿದಂತಹ ಔರಂಗಜೇಬ ಅಥವಾ ತನ್ನ ಪತ್ರವನ್ನು ದೂತಮುಖೇನ ಕಳಿಸ್ತಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಅವಳು ನಮ್ಮ ಸೈನ್ಯವು ಅಥವಾ ಕೆಳದಿ ಸಂಸ್ಥಾನವು ಸ್ವತಂತ್ರವಾದದ್ದು, ಇದು ಯುದ್ಧವನ್ನೇ ಅಪೇಕ್ಷೆ ಪಡುತ್ತೆ, ಹಾಗೂ ಶರಣು ಬಂದವರಿಗೆ ಆಶ್ರಯವನ್ನು ಕೊಡುವುದು ನಮ್ಮ ರಾಜಧರ್ಮ ಅಂತ ತಿಳಿಸಿ ಯುದ್ಧ ಸನ್ನದ್ಧಳಾಗ್ತಾಳೆ. ಆ ಸಮಯದಲ್ಲಿಯೇ ಗೆರಿಲ್ಲಾ ಮಾದರಿಯ ಯುದ್ಧವನ್ನು ಅನುಸರಿಸಿ ಈ ಮಲೆನಾಡಿನ ಪರಿಚಯವೇ ಇಲ್ಲದಂತಹ ಮೊಘಲ್ ಸೈನ್ಯಕ್ಕೆ ತುಂಬ ದೊಡ್ಡ ಸೋಲನ್ನು ನೀಡ್ತಾಳೆ. ಚಕ್ರವರ್ತಿ ಔರಂಗಜೇಬನು ಕೂಡ ಈ ಕೆಳದಿ ಸಂಸ್ಥಾನವನ್ನು ಸ್ವತಂತ್ರ ಸಂಸ್ಥಾನವೆಂದು ಪರಿಗಣಿಸ್ತಾನೆ. ಹೀಗೆ ಈ ಕೆಳದಿಯಂತಹ ಒಂದು ಸಾಮಾನ್ಯ ಸಂಸ್ಥಾನವನ್ನು ದೆಹಲಿಯಲ್ಲಿಯೂ ಕೂಡ ಕೀರ್ತಿ ಪಸರಿಸುವಂತೆ ಮಾಡಿದಂಥ ಸಮರ್ಥಶಾಲಿ ಚೆನ್ನಮ್ಮ. ಕೆಳದಿಯ ರಾಜಮನೆತನದವರು ವಾಸ್ತವಿಕವಾಗಿ ಮೊದಲಿನಿಂದಲೂ ಈ ವಿಜಯನಗರದ ಮಾಂಡಲಿಕರಾಗಿದ್ದರು. ಇವತ್ತಿಗೂ ನೀವು ಕೆಳದಿಗೆ ಹೋದರೆ ಅಲ್ಲಿಯ ಸಾಕಷ್ಟು ಗುರುತುಗಳನ್ನು ನೀವು ನೋಡಬಹುದು. ವೀರಭದ್ರೇಶ್ವರ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ ಹಾಗೂ ಅಮ್ಮನವರ ದೇವಸ್ಥಾನ ಭಾಳ ಪ್ರಸಿದ್ಧವಾದಂಥದ್ದು. ತುಂಬ ಉತ್ತಮವಾದಂಥ ಶಿಲ್ಪಕಲೆಗಳನ್ನು ಹೊಂದಿರುವಂತಹ ದೇವಸ್ಥಾನಗಳಿವು. ಕೆಳದಿಯ ಶಿವಪ್ಪನಾಯಕನ ಶಿಸ್ತು ಅಂತ ಜಗತ್ಪ್ರಸಿದ್ಧವಾದದ್ದು. ಯಾಕೆಂದರೆ ಭೂಮಿಯನ್ನು ಅಳತೆ ಮಾಡಿ ಕಂದಾಯವನ್ನು ನಿಗದಿಪಡಿಸಿದಂಥ ಮೊತ್ತ ಮೊದಲ ರಾಜ ದೇಶದಲ್ಲಿ ಕೆಳದಿಯ ಶಿವಪ್ಪನಾಯಕ. ಆದರೆ ಅದರ ಕೀರ್ತಿ ಹೋದದ್ದು ಅಕ್ಬರ್ನಿಗೆ. ರಾಜ ತೋಡರಮಲ್ಲ ಭೂಮಿಯನ್ನು ಅಳತೆ ಮಾಡಿ ಕರವನ್ನು ನಿಗದಿ ಮಾಡ್ದ ಅಂತ ಹೇಳ್ತಾರೆ. ಹಾಗಾಗಿ ಈ ಕೆಳದಿಯ ಲಾಂಛನವನ್ನು ಗಂಡಬೇರುಂಡ ಅದನ್ನು ನಮ್ಮ ಕರ್ನಾಟಕ ಸರ್ವಕಾರವು ಕೂಡ ತನ್ನ ಲಾಂಛನವಾಗಿ ಸ್ವೀಕರಿಸಿದೆ. ಹೀಗೆ ಚೆನ್ನಮ್ಮ ರಾಜಾರಾಮನಿಗೆ ರಾಜಾಶ್ರಯವನ್ನು ನೀಡಿ ತನ್ನ ಸಂಸ್ಥಾನದ ಕೀರ್ತಿಯನ್ನು, ತನ್ನ ಕೀರ್ತಿಯನ್ನು ಶಾಶ್ವತಗೊಳಿಸ್ಕೊಂಡ್ರು. ಹಾಗಾದರೆ ಈ ಪಾಠದ ನೀತಿ ಏನು ಅಂತ ಕೇಳಿದರೆ, ಯಾರೇ ಬಂದರೂ ಕೂಡ ನಮಗೆ ಸಾಧ್ಯ ಆದರೆ, ಅದು ನೈತಿಕವಾಗಿ ಧಾರ್ಮಿಕವಾಗಿ ಸರಿಯಾಗಿದ್ದರೆ ಅವರಿಗೆ ಸಹಾಯವನ್ನು ಮಾಡಬೇಕಾದದ್ದು ಕರ್ತವ್ಯ. ಹಾಗೆ ಈ ಪಾಠದ ಸಂಭವನೀಯ ಪ್ರಶ್ನೆಗಳು, ಇಲ್ಲಿ ಏಕವಾಕ್ಯನ ಉತ್ತರಂ ಲಿಖತ, ಆನಂತರ ವಿರುದ್ಧಾರ್ಥಕ ಪದ, ಸಂಧಿ ವಿಭಜ್ಯ ಇವೆಲ್ಲ ಬಂದರೂ ಕೂಡ ಇದರಲ್ಲಿ ಮುಖ್ಯವಾಗಿ ಈ ಪಾಠದಿಂದ ಏಕವಾಕ್ಯನ ಮತ್ತು ಲಘು ಉತ್ತರ ಹಾಗೂ ದಶವಾಕ್ಯಗಳು ಮುಖ್ಯವಾದಂಥದ್ದು. ಜೊತೆಗೆ ಯಥಾನಿರ್ದೇಶಂ ಲಿಖತ 5 ರಿಂದ 6 ಮಾರ್ಕ್ಸಿನ ಪ್ರಶ್ನೆಗಳು ಈ ಪಾಠದ ಮೇಲೆ ಬರಬಹುದು. ಯಾಕೆಂದರೆ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ ನಾವು ಹೇಳೋದಿಲ್ಲ, ಆದರೆ 5 ರಿಂದ 6 ಮಾರ್ಕ್ಸ್ಗಳು ಸಾಧ್ಯತೆ ಇದೆ. ಹಾಗೆ ಮುಂದಿನ ಪಾಠ ಬರುವಂಥದ್ದು ವಿವೇಕೋದಯ. ಅಂದರೆ ಬುದ್ಧಿಯೇ ವಿವೇಕ ಅಲ್ಲ, ಸರಿ ಮತ್ತು ತಪ್ಪನ್ನು ನಿರ್ಣಯ ಮಾಡುವಂಥ ಬುದ್ಧಿಗೆ ವಿವೇಕ ಅಂತ ಕರೀತಾರೆ. ಏನು ಸರಿ ಮತ್ತು ತಪ್ಪನ್ನು ನಿರ್ಣಯ ಮಾಡುವಂಥದ್ದು ನೋಡಿ, ಒಂದು ಉದಾಹರಣೆ ಮೂಲಕ ನಿಮಗೆ ಅದನ್ನು ಮನದಟ್ಟು ಮಾಡ್ತೇನೆ. ನಾಳೆ ಭಾಳ ಕಠಿಣವಾದಂತಹ ಒಂದು ಪರೀಕ್ಷೆ ಇದೆ, ಆದರೆ ಇವತ್ತು ಈಗ ಸಾಯಂಕಾಲ ಒಂದು ಅದ್ಭುತವಾದಂಥ ನಮಗೆ ಇಷ್ಟವಾದಂತಹ ಕ್ರಿಕೆಟು ಅಥವಾ ಫುಟ್ಬಾಲಿನ ಫೈನಲ್ ಮ್ಯಾಚ್ ಇದೆ. ಆಗ ಒಂದು ಮನಸ್ಸು ಹೇಳುತ್ತೆ, 1 ಗಂಟೆ 1.5 ಗಂಟೆ ತಾನೇ ನೋಡಿಬಿಡೋಣ ಅದನ್ನು, ಟಿ ವಿಯನ್ನು ನೋಡಿ ಆಮೇಲೆ ನಾವು ರಾತ್ರಿಡೀ ಓದ್ಕೊಳ್ಳೋಣ ಅಂತ ಒಂದು ಮನಸ್ಸು ಹೇಳುತ್ತೆ. ಇನ್ನೊಂದು ಮನಸ್ಸು ಹೇಳುತ್ತೆ, ಇಲ್ಲ ಈ ಕಾರ್ಯಕ್ರಮ ಇನ್ನೊಮ್ಮೆ ಯಾವಾಗಾದರೂ ಬರ್ಬೋದು, ಆದರೆ ಪರೀಕ್ಷೆ ಅನ್ನೋದು ಇನ್ನೊಮ್ಮೆ ಬರೋದಿಲ್ಲ, ಅದರ ನಿಮಿತ್ತವಾಗಿ ಓದ್ಕೊಳ್ಳೇಬೇಕು, ಹಾಗಾಗಿ ಓದು ಅಂತ ಹೇಳುತ್ತೆ. ಇಲ್ಲಿ 2 ಮನಸ್ಸು ಅಂತ ಹೇಳ್ತೀವಲ್ಲ, 2 ಮನಸ್ಸಲ್ಲ ಅದು, ಒಂದು ಆತ್ಮ, ಇನ್ನೊಂದು ಮನಸ್ಸು. ಮನಸ್ಸು ಯಾವಾಗಲೂ ಸುಖವಾದದ್ದನ್ನು ಮಾತ್ರ ಹೇಳುತ್ತೆ, ಆತ್ಮ ಹಾಗಲ್ಲ, ಕಷ್ಟವಾದ್ದನ್ನು ಹೇಳುತ್ತೆ, ಆದರೆ ಅದು ಕೀರ್ತಿಯನ್ನು ಮತ್ತು ಯಶಸ್ಸನ್ನು ತಂದುಕೊಡುತ್ತೆ. ಆದರೆ ನಾವು ಸುಖವಾದ್ದನ್ನು ಮಾತ್ರ ಅಪೇಕ್ಷೆ ಪಡ್ತೀವಿ. ಮರುದಿವಸ ಪರೀಕ್ಷೆ ಕೂತ್ಕೊಂಡಾಗ ಗೊತ್ತಾಗುತ್ತೆ ನಾವೇನು ತಪ್ಪು ಮಾಡಿದ್ವಿ ಮುಂಚಿನ ದಿವಸ ಅನ್ನೋದನ್ನು. ಹಾಗಾಗಿ ವಿವೇಕವನ್ನು ಬಳಸಬೇಕು. ಯಾವುದಕ್ಕೆ ನಾವು
ಪ್ರಾಮುಖ್ಯತೆಯನ್ನು ಕೊಡಬೇಕು. ಪ್ರಿಯಾರಿಟಿ ವೈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಅನ್ನೋದು ನಮಗೆ ಗೊತ್ತಿರಬೇಕು. ಇದನ್ನೇ ವಿವೇಕ ಅಂತ ಕರಿತೀವಿ. ಭಾಳ ಅದ್ಭುತವಾದಂಥ ಪಾಠ ಇದು. ಎಲ್ಲ ಸಂದರ್ಭಗಳಲ್ಲಿ ವಿವೇಕವನ್ನು ನಾವು ನೋಡ್ತಾ ಹೋಗ್ಬೋದು. ನೋಡಿ, ಧಾರಾ ರಾಜ್ಯದಲ್ಲಿ ಸಿಂಧುಲ ಎಂಬಂತಹ ರಾಜ ಇದ್ದ. ಅವನಿಗೆ ಭೋಜನ ಎನ್ನುವಂತಹ ಮಗ ವಯಸ್ಸಾದ ಮೇಲೆ ಹುಟ್ಟಿದ. ಭೋಜನಿಗೆ 5 ವರ್ಷಗಳಾದಾಗ ಸಿಂಧುಲ ಎಂಬಂತ ತನಗೆ ವಯಸ್ಸಾಯಿತು ಅಂತ ತೀರ್ಮಾನ ಮಾಡಿ ಆ ರಾಜ್ಯವನ್ನು ಮಗನಿಗೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಆದರೆ ಅದಕ್ಕೂ ಮೊದಲು ಅವನು, ನನ್ನ ಮಗನಿಗೆ ಈ ರಾಜ್ಯವನ್ನು ಕೊಟ್ಟರೆ ಬಲಿಷ್ಠನಾದಂತಹ ನನ್ನ ಸಹೋದರನಾದಂಥ ಮುಂಜ ರಾಜ್ಯ ಲೋಭದಿಂದಾಗಿ ವಿಷವನ್ನು ಕೊಟ್ಟು ಕೊಲ್ಲಬಹುದು, ಆಗ ಕೊಟ್ಟಂಥ ರಾಜ್ಯವೂ ವ್ಯರ್ಥ, ನನ್ನ ವಂಶವೂ ಇರೋದಿಲ್ಲ ಅಂತ ತೀರ್ಮಾನ ಮಾಡಿ ಆ ಮುಂಜನಿಗೆ ರಾಜ್ಯವನ್ನು ಕೊಟ್ಟು ತನ್ನ ಮಗನ ಜವಾಬ್ದಾರಿಯನ್ನು ವಹಿಸಿಬಿಡ್ತಾನೆ. ನೋಡಿ, ಇದೊಂದು ಒಳ್ಳೆಯ ವಿವೇಕವಾದಂಥ ತೀರ್ಮಾನ. ಯಾಕೆಂದರೆ ಇಂತಹ ಒಂದು ತೀರ್ಮಾನದಿಂದ ಅವನು ಮಗನನ್ನೂ ಉಳಿಸ್ಕೊಂಡ, ಮುಂಜನ ಜವಾಬ್ದಾರಿಯನ್ನು ಹೆಚ್ಚಿಸಿದ. ಆದರೆ 15ನೇ ಶತಮಾನದಲ್ಲಿ ವಿಜಯನಗರದ ಅರಸನಾದಂತಹ ಶ್ರೀಕೃಷ್ಣ ದೇವರಾಯ ಒಂದು ತಪ್ಪನ್ನು ಮಾಡ್ತಾನೆ. ಕೇವಲ 7 ವರ್ಷದ ತನ್ನ ಮಗನಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ಕೇವಲ 3 ದಿನದಲ್ಲಿ ಅವನು ವಿಷಪ್ರಾಶದಿಂದ ಸತ್ತಿದ್ದನ್ನು ನೋಡ್ತಾನೆ. ಹಾಗಾಗಿ ಅವಿವೇಕದಿಂದ ವರ್ತಿಸಿದರೆ ಅದು ಅಪಾರವಾದಂಥ ಕಷ್ಟಗಳ ಪರಂಪರೆಯನ್ನೇ ಉಂಟು ಮಾಡುತ್ತದೆ. ಆದ್ದರಿಂದ ಇಲ್ಲಿ ಸಿಂಧುಲ ಭಾಳ ವಿವೇಕದಿಂದ ವರ್ತಿಸಿ ಮುಂಜನಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾನೆ. ಆಮೇಲೆ ಈ ಮುಂಜ ಆಗಿನ ಮಂತ್ರಿಯಾದಂಥ ಬುದ್ಧಿಸಾಗರನನ್ನು ದೂರ ಮಾಡಿ ತನಗೆ ಆತ್ಮೀಯನಾದಂಥ ವತ್ಸರಾಜನನ್ನು ನೇಮಕ ಮಾಡಿಕೊಳ್ತಾನೆ. ಈ ಮುಂಜನು ಭೋಜರಾಜನಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾನೆ. ಒಮ್ಮೆ ಜ್ಯೋತಿಷಿಯಿಂದ ಅವನ ಜಾತಕವನ್ನು ಕೇಳಿಸಿದಾಗ ಇವನು 55 ವರ್ಷ 7 ತಿಂಗಳು 3 ದಿನಗಳ ಕಾಲ ಗೌಡ ದೇಶ ಸಹಿತವಾಗಿ ಈ ದಕ್ಷಿಣಾಪಥವನ್ನು ಆಳ್ತಾನೆ ಅಂತ ಹೇಳ್ತಾನೆ. ಅಂದರೆ ಗೌಡ ದೇಶ ಅಂದರೆ ಈಗಿನ ಒರಿಸ್ಸಾ ದೇಶ, ದಕ್ಷಿಣಾಪಥ ಅಂದರೆ ದಕ್ಷಿಣ ಭಾರತ ಸಂಪೂರ್ಣ. ಯಾವಾಗ ಈ ವಿಚಾರ ಮುಂಜನಿಗೆ ಗೊತ್ತಾಗುತ್ತೋ ಆಗ ಅವನು ತಾನು ಇದ್ದು ಸತ್ತಂತೆ. ಏಕೆಂದರೆ ಈ ರಾಜ್ಯಲಕ್ಷ್ಮಿ ಭೋಜನ ಕೈಗೆ ಹೋದರೆ ತನ್ನ ಅಸ್ತಿತ್ವಕ್ಕೆ ಯಾವ ಬೆಲೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದು ಭೋಜನನ್ನು ಕೊಲ್ಲಿಸಬೇಕು ಅಂತ ನಿರ್ಧಾರ ಮಾಡ್ತಾನೆ. ಹಾಗಾಗಿ ಆತ್ಮೀಯನಾದಂತಹ ವತ್ಸರಾಜನನ್ನು ಕರೆಸ್ತಾನೆ. ಆ ಸಂದರ್ಭದಲ್ಲಿ ತನ್ನ ಅರಮನೆಯಲ್ಲಿ ಎಲ್ಲರನ್ನೂ ದೂರ ಹೋಗುವಂತೆ ಮಾಡಿರ್ತಾನೆ. ಯಾರೂ ಬೇರೆಯವರು ಇರೋದಿಲ್ಲ, ನಿರ್ಜನವಾದಂತಹ ಅರಮನೆ. ವತ್ಸರಾಜನಿಗೆ ಈ ರಹಸ್ಯವನ್ನು ಹೇಳ್ತಾನೆ. ಅವನಿಗೆ ಭುವನೇಶ್ವರಿ ಕಾಡಿನಲ್ಲಿ ಭೋಜರಾಜನನ್ನು ಸಾಯಿಸಬೇಕು, ಅವನನ್ನು ಕೊಂದ ಮೇಲೆ ಅವನ ತಲೆಯನ್ನು ತಂದು ತನಗೆ ತೋರಿಸಬೇಕು ಅಂತ ಆಜ್ಞೆ ಮಾಡ್ತಾನೆ. ನೋಡಿ, ಇಲ್ಲಿ ಒಂದು ವಿವೇಕ ಇದೆ. ಏನಂತ ಕೇಳಿದರೆ, ಇಬ್ಬರಲ್ಲಿ ನಡುವೆ ಇರುವಂತಹ ರಹಸ್ಯ ಯಾವಾಗಲೂ ಇಬ್ಬರ ನಡುವೆನೇ ಇರುತ್ತೆ. 3 ಜನಕ್ಕೆ ಗೊತ್ತಾದರೆ ಅದು 3 ಲೋಕಕ್ಕೂ ಗೊತ್ತಾಗತ್ತೆ ಅನ್ನುವಂಥದ್ದು ಸರ್ವವಿದಿತ. ಹಾಗಾಗಿ ಅವನು ಯಾರನ್ನೂ ಅಲ್ಲಿ ಇಡಲಿಲ್ಲ. ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ರಹಸ್ಯವಾದಂತಹ ವಿಚಾರವನ್ನು ಹೇಳಬೇಕಾದರೆ ಬೇರೆಯವರಿಗೆ ಅದು ಹೋಗದೇ ಇರುವಂತೆ ನಾವು ಆಲೋಚನೆಯನ್ನು ಮಾಡಿಕೊಳ್ಬೇಕು. ಹಾಗೆ ಈ ವತ್ಸರಾಜ ಅವನನ್ನು ಕರ್ಕೊಂಡು ಬರ್ತಾನೆ. ಭುವನೇಶ್ವರಿ ಕಾಡಿಗೆ ಕರ್ಕೊಂಡು ಹೋಗಿ ಅವನನ್ನು ಕೊಲ್ಲಬೇಕು ಅಂಥೇಳಿ ಅವನಿಗೆ ರಾಜನ ಆಜ್ಞೆಯನ್ನು ತಿಳಿಸ್ತಾನೆ. ಆಗ ಹೆದರದಂತಹ ಈ ಭೋಜ ಒಂದು ಎಲೆಯನ್ನು ತೆಗೆದುಕೊಂಡು ತನ್ನ ತೊಡೆಯ ರಕ್ತದಿಂದ ಒಂದು ಶ್ಲೋಕವನ್ನು ಬರೀತಾನೆ. ಆ ಶ್ಲೋಕ ಮಾಂಧಾತಾಚ ಮಹೀಪತಿ ಅಂತ ಬರುತ್ತೆ. ಅಂದರೆ ಕೃತಯುಗದಲ್ಲಿ ಅಲಂಕಾರ ಪ್ರಾಯನಾದಂತಹ ಈ ಮಾಂಧಾತ ಅನ್ನುವನು ಸ್ವರ್ಗಸ್ಥನಾದ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಂತಹ ತ್ರೇತಾಯುಗದಲ್ಲೇ ಪ್ರಸಿದ್ಧನಾದಂತಹ ಶ್ರೀರಾಮಚಂದ್ರ ದಶಗಂಟನನ್ನು ಸಾಯಿಸಿಯೂ ಎಲ್ಲಿದ್ದಾನೆ ಅವನೀಗ? ಕ್ವಾಸೌಗತಃ. ಹಾಗೆ ಯುಧಿಷ್ಠಿರ ಮೊದಲಾದಂತಹ ಪ್ರಸಿದ್ಧ ರಾಜರುಗಳೆಲ್ಲರೂ ಸ್ವರ್ಗವನ್ನು ಹೊಂದಿದರು. ಆದರೆ ಈ ಎಲ್ಲ ಮಹಾತ್ಮರ ಜೊತೆಗೆ ಈ ಭೂದೇವಿ ಮಾತ್ರ ಹೋಗಲಿಲ್ಲ. ಆದರೆ ಮಹಾರಾಜ ಮುಂಜ ಪ್ರಾಯಶಃ ನಿನ್ನ ಜೊತೆ ಬರ್ತಾಳೇನೋ ಅಂತ ಹೇಳುವುದರ ಮೂಲಕ ವ್ಯಂಗ್ಯ ಹಾಗೂ ಒಂದು ವಿವೇಕ ಎರಡನ್ನೂ ಆ ಶ್ಲೋಕದಲ್ಲಿ ಬರುವಂತೆ ಮಾಡ್ತಾನೆ. ಇದರ ಅರ್ಥವನ್ನು ತಿಳ್ಕೊಂಡಂತಹ ವತ್ಸರಾಜ ಅವನನ್ನು ಕೊಲ್ಲದೇನೆ ತನ್ನ ಅರಮನೆಯ ನೆಲಮಾಳಿಗೆಯಲ್ಲಿ ಅವನ ಬಚ್ಚಿಟ್ಟು ಕೃತ್ರಿಮವಾದಂತಹ ಭೋಜರಾಜನ ಮುಖವನ್ನು ಮಾಡಿ ಅದನ್ನು ರಾಜನಿಗೆ ತಗೊಂಬಂದು ತೋರಿಸಿ ನಿಮ್ಮ ಕೆಲಸ ಆಗಿದೆ ಅಂತ ಹೇಳ್ತಾನೆ. ಜೊತೆಗೆ ಆ ಶ್ಲೋಕವನ್ನು ಕೊಟ್ಟಿದ್ದಾನೆ ಅಂಥೇಳಿ ಕೊಡ್ತಾನೆ. ಭೋಜರಾಜ ಬರ್ಕೊಟ್ಟಂತಹ ಶ್ಲೋಕವನ್ನು ಕೊಡ್ತಾನೆ.
ಅದರ ಅರ್ಥವನ್ನು ತಿಳಿದಂತಹ ರಾಜನಿಗೆ ಪಶ್ಚಾತ್ತಾಪದಿಂದ ಎಚ್ಚೆತ್ತುತ್ತಾನೆ. ಹಾಗೆ ರಾಣಿಯರ ಒಂದು ಸಹಕಾರದಿಂದ ಎಚ್ಚರಗೊಂಡು ತನ್ನ ಸೇವಕರನ್ನು ಕಳಿಸಿ ಪಂಡಿತರನ್ನು ಕರೆಸ್ಕೊಳ್ತಾನೆ. ಪುತ್ರನ ವಧೆಗೆ ಯಾವ ಪ್ರಾಯಶ್ಚಿತ್ತ ಅಂತ ಕೇಳಿದಾಗ ಅದಕ್ಕೆ ಅವರು ಅಗ್ನಿಪ್ರವೇಶ ಅಂತ ಹೇಳ್ತಾರೆ. ತಕ್ಷಣ ಅಗ್ನಿಪ್ರವೇಶಕ್ಕೆ ವ್ಯವಸ್ಥೆಯನ್ನು ಮಾಡ್ತಾನೆ. ನೋಡಿ, ಆ ಕಾಲದಲ್ಲಿ ಪ್ರಾಯಶ್ಚಿತ್ತಕ್ಕೆ ಎಷ್ಟು ದೊಡ್ಡ ಮಹತ್ವ ಇದೆ ಅಂತ. ಇಂಥದ್ದೇ ಪ್ರಾಯಶ್ಚಿತ್ತವನ್ನು ನಾವು ಕುಮಾರಲ ಭಟ್ರು ಮತ್ತು ಶಂಕರಾಚಾರ್ಯರ ಸಂದರ್ಭದಲ್ಲಿ ತಿಳ್ಕೊಳ್ಬಹುದು. ಕುಮಾರಲ ಭಟ್ರು ಅಂದರೆ ಮೀಮಾಂಸಾ ಶಾಸ್ತ್ರದಲ್ಲಿ ಶ್ಲೋಕವಾರ್ತಿಕ, ತಂತ್ರವಾರ್ತಿಕ ಮತ್ತು ಟುಪ್ಟಿಕ ಅಂತ ಗ್ರಂಥವನ್ನು ಬರೆದಂಥವರು. ಅವರು ಬೌದ್ಧ ಧರ್ಮವನ್ನೇ ಅಧ್ಯಯನ ಮಾಡಿ ಬೌದ್ಧ ಧರ್ಮದ ಲೋಪದೋಷಗಳನ್ನೆಲ್ಲ ತಿಳಿದು ಅದನ್ನು ಖಂಡಿಸಿ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಆಗಿನ ಕಾಲದಲ್ಲಿ ಜಗತ್ತಿಗೆ ತೋರಿಸಿಕೊಟ್ಟವರು. ಹಾಗಾಗಿ ಶಂಕರಾಚಾರ್ಯರ ಆ ಹಿಂದೂ ಧರ್ಮದ ಸ್ಥಾಪನೆಯಲ್ಲಿ ಕುಮಾರಲ ಭಟ್ರ ಪಾತ್ರವು ಬಹಳ ದೊಡ್ಡದು. ಆದರೆ ಅವರು ತನ್ನ ಗುರುವಿಗೆ ಮೋಸ ಮಾಡಿದ್ದರಿಂದ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಭತ್ತದ ಹೊಟ್ಟೆನಿರುತ್ತೆ, ಅದನ್ನು ಬೆಂಕಿಯನ್ನು ಹಾಕ್ಕೊಂಡು ಅಲ್ಲಿ ತನ್ನ ಶರೀರವನ್ನು ಸುಟ್ಕೊಳ್ಬೇಕು. ಆ ಶಿಕ್ಷೆಯನ್ನು ಅವರು ಸ್ವೀಕಾರ ಮಾಡ್ತಾರೆ. ಶಂಕರಾಚಾರ್ಯವ್ರನ್ನ ಹೋಗಿ ಭೇಟಿ ಮಾಡಿದಾಗ ಅವರ ಅರ್ಧ ಶರೀರ ಸುಟ್ಟು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಪ್ರಾಯಶ್ಚಿತ್ತ ಅನ್ನೋದು ಎಂಥೆಂಥ ಕಠಿಣವಾದದ್ದಾದರೂ ಆ ಕಾಲದಲ್ಲಿ ಜನ ಅದನ್ನು ಮಾಡ್ತಿದ್ರು. ಅದರಂತೆ ಮುಂಜರಾಜನು ಕೂಡ ಅಗ್ನಿ ಪ್ರವೇಶನ ಮಾಡಲಿಕ್ಕೆ ಸಿದ್ಧನಾದ. ಇದನ್ನು ತಿಳಿದಂತಹ ಬುದ್ಧಿಸಾಗರ ಮತ್ತು ಆ ಪುರದ ಎಲ್ಲ ಜನರು ಬರ್ತಾರೆ. ರಾಜರುಗಳು ಕೂಡ, ಸಾಮಂತ ರಾಜರುಗಳು ಕೂಡ ಸೇರ್ತಾರೆ. ಆಗ ಬುದ್ಧಿಸಾಗರ ಒಂದು ಮಾತನ್ನು ಹೇಳ್ತಾನೆ, ರಾಜ ಧರ್ಮಿಷ್ಠನಾದರೆ ಪ್ರಜೆಗಳು ಕೂಡ ಧರ್ಮಿಷ್ಠರಾಗ್ತಾರೆ, ರಾಜ ಭ್ರಷ್ಟನಾದರೆ ಪ್ರಜೆಗಳು ಕೂಡ ಹಾಗೆ ಆಗ್ತಾರೆ. ಅದರಿಂದ ಯಥಾ ರಜಾ ತಥಾ ಪ್ರಜಾಹ, ಹಾಗೆ ರಾಜನನ್ನು ಪ್ರಜೆಗಳು ಅನುಸರಿಸ್ತಾರೆ ಅಂತ ಹೇಳ್ತಾನೆ. ಈ ನಡುವೆ ವತ್ಸರಾಜ ಬಂದು ಬುದ್ಧಿಸಾಗರನ ಕಿವಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ನಾನು ಭೋಜರಾಜನನ್ನು ಕಾಪಾಡಿದ್ದೇನೆ. ಆಗ ಬುದ್ಧಿಸಾಗರ ಅವನ ಕಿವಿಯಲ್ಲಿ ಏನೋ ಹೇಳ್ತಾನೆ. ಸ್ವಲ್ಪ ಹೊತ್ತಿಗೆ ಒಬ್ಬ ಯೋಗಿ ಬರ್ತಾನೆ. ಅವನು ಸಾಕ್ಷಾತ್ ಶಿವನ ಒಂದು ರೂಪದಂತೆ ಇರ್ತಾನೆ, ಕಾಪಾಲಿಕನ ವೇಷದಲ್ಲಿ ಬರ್ತಾನೆ. ಅವನು ಬಂದವನು ಹೇಳ್ತಾನೆ, ತಾನು ಸತ್ತವರನ್ನು ಅಥವಾ ಯಾರದ್ದಾರು ತಲೆಯನ್ನು ಭೇದಿಸಿದರೆ ಅಂಥವರನ್ನು, ಸರ್ಪದಂಶದಿಂದ ಸತ್ತವರನ್ನು, ರೋಗದಿಂದ ಸತ್ತವರನ್ನು, ಹೀಗೆ ಎಂಥವರನ್ನೂ ಕೂಡ ಬದುಕಿಸಬಲ್ಲೆ ಅಂತ ಹೇಳಿದಾಗ ಇದನ್ನು ಕೇಳಿಸ್ಕೊಂಡಂಥ ಮುಂಜರಾಜ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವನಿಗೆ, ದಯವಿಟ್ಟು ನನ್ನ ಮಗನ ಪ್ರಾಣವನ್ನು ಉಳಿಸಿಕೊಡಿ, ತನ್ಮೂಲಕ ನನ್ನ ಪ್ರಾಣವನ್ನೂ ಕೂಡ ಉಳಿಸಿ ಅಂತ ಕೇಳ್ಕೊಳ್ತಾನೆ. ಆಗ ಕಾಪಾಲಿಕ, ಹಾಗಾದರೆ ಇಂದು ರಾತ್ರಿ ಬುದ್ಧಿಸಾಗರನೊಡನೆ ಆ ಪೂಜಾ ದ್ರವ್ಯಗಳನ್ನು ಕಳಿಸ್ಕೊಡಿ, ನಾನು ಭೋಜನನ್ನು ಬದುಕಿಸಿಕೊಡ್ತೇನೆ ಅಂತ ಹೇಳ್ತಾನೆ. ಪರಿಣಾಮವಾಗಿ ಬುದ್ಧಿಸಾಗರ ಎಲ್ಲವನ್ನೂ ತೆಗೆದುಕೊಂಡು ನದಿ ತೀರಕ್ಕೆ ಹೋಗ್ತಾನೆ. ರಾತ್ರಿಯಲ್ಲಿ ರಹಸ್ಯವಾಗಿ ಭೋಜರಾಜನನ್ನು ಅಲ್ಲಿಗೆ ಕರೆಸ್ಕೊಳ್ತಾರೆ. ತನ್ಮೂಲಕ ಈ ಕಾಪಾಲಿಕ ಭೋಜರಾಜನನ್ನು ಕಾಪಾಡಿದ ಅನ್ನುವಂಥ ಒಂದು ಸುದ್ದಿಯನ್ನು ಎಲ್ಲ ಕಡೆ ಹೇಳ್ತಾರೆ, ಪ್ರಸರಿಸುವಂತೆ ನೋಡ್ಕೊಳ್ತಾರೆ. ನೋಡಿ, ಇಲ್ಲೆಲ್ಲವೂ ವಿವೇಕವೇ. ಯಾಕಂದರೆ ವತ್ಸರಾಜ ಜೋರಾಗಿ ಹೇಳಿಬಿಟ್ಟಿದ್ದರೆ ಮುಂಜರಾಜ ಅವನನ್ನೇ ಕೊಲ್ಲಿಸಿಬಿಡ್ಬೋದಿತ್ತು. ಹಾಗಾಗಿ ವತ್ಸರಾಜ ವಿವೇಕದಿಂದ ವರ್ತಿಸಿ ಬುದ್ಧಿಸಾಗರನ ಕಿವಿಯಲ್ಲಿ ಹೇಳ್ತಾನೆ. ಬುದ್ಧಿಸಾಗರ ಅದಕ್ಕೆ ತಕ್ಕದಾದಂಥ ಉಪಾಯವನ್ನು ಮಾಡ್ತಾನೆ. ಹಾಗಾಗಿ ಈ ವಿವೇಕವನ್ನು ನಾವು ಸಾಂದರ್ಭಿಕವಾಗಿ ಬಳಸದೇ ಇದ್ದರೆ ಅನೇಕ ಆಪತ್ತುಗಳು ಉಂಟಾಗ್ತವೆ. ಅದಕ್ಕೆ ಕಾಳಿದಾಸನು ಕೂಡ ಹೇಳ್ತಾರೆ, ಸಹಸಾ ವಿದಧಿ ತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ವೃಣುತೇಹಿ ವಿಮರ್ಶಕಾರಿಣಂ ಗುಣಲಬ್ಧ ಸ್ವಯಮೇವ ಸಂಪದ ಅಂತ. ಅವಿವೇಕದಿಂದ ವರ್ತಿಸಿದರೆ ಕಷ್ಟಗಳ ಪರಂಪರೆಯೇ ಉಂಟಾಗತ್ತೆ. ಆದ್ದರಿಂದ ವಿವೇಕವನ್ನು ನಾವು ಸದಾ ಹೊಂದಿರಬೇಕು. ಹಾಗೆ ಈ ಪಾಠದಲ್ಲೂ ಕೂಡ ಸಂಭವನೀಯ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಸಂಪೂರ್ಣ ಪ್ರಮಾಣದಲ್ಲಿ ಏಕವಾಕ್ಯನ ಉತ್ತರಂ ಲಿಖತ, ಲಘು ಉತ್ತರ ಮತ್ತು ದಶವಾಕ್ಯಗಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. 4ರಿಂದ 5 ಮಾರ್ಕ್ಸ್ಗಳ ಪ್ರಶ್ನೆ ಇಲ್ಲಿ ಬರುತ್ತೆ. ಹಾಗಾಗಿ ನೀವು ಅದನ್ನು ನೋಡಿಕೊಳ್ಳಿ. ಮುಂದೆ ಬರುವಂತಹ ಪಾಠ ಮಂಥರ ನಿರ್ಮಮಂಥ. ಈ ಭಾರತ ದೇಶದಲ್ಲಿ ರಾಮಾಯಣ ಮತ್ತು ಮಹಾಭಾರತಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಇದೆ. ಇಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳೆರಡೂ ಕೂಡ ಸಾವಿರಾರು ವರ್ಷಗಳಿಂದ
ಏಕತೆಯನ್ನು ಸಾರ್ತಾ ಬಂದಿವೆ. ಭಾರತದ ಏಕತೆ ಅಂತ ಇರೋದಕ್ಕೆ ಕಾರಣ ಅಂತಂದರೆ ಅದಕ್ಕೆ ರಾಮಾಯಣ, ಮಹಾಭಾರತಗಳು ಮತ್ತು ಸಂಸ್ಕೃತ. ಯಾಕಂದರೆ ಬೌದ್ಧರು, ಸಿಖ್ರು, ಜೈನರು ಎಲ್ಲರೂ ಕೂಡ ರಾಮಾಯಣವನ್ನು ವಿವಿಧ ರೀತಿಯಲ್ಲಿ ಗೌರವಿಸ್ತಾರೆ. ಇಂತಹ ರಾಮಾಯಣ ಮತ್ತು ಮಹಾಭಾರತಗಳಿದ್ದೆಲ್ಲವೂ ಸಂಸ್ಕೃತದಲ್ಲಿ. ಹಾಗಾಗಿ ಭಾರತದ ಏಕತೆಗೆ ಸಂಸ್ಕೃತದ ಕೊಡುಗೆ ಅನನ್ಯವಾದಂಥದ್ದು ಮತ್ತು ಅದ್ವಿತೀಯವಾದಂಥದ್ದು. ರಾಮಾಯಣ ನಮಗೆ ಕೇವಲ ಒಂದು ಕಥೆ ಮಾತ್ರ ಅಲ್ಲ, ಅಥವಾ ಒಂದು ಕಾವ್ಯ ಮಾತ್ರ ಅಲ್ಲ, ಅದು ನಮ್ಮ ಜೀವನ. ರಾಮ ಅಂದರೆ ಏನು? ರಾಮ ಅಂದರೆ ಯಾರು? ಇಲ್ಲಿ ರಾಮ ಅನ್ನೋ ಶಬ್ದಕ್ಕೆ ಅರ್ಥ ಆನಂದ ಅಂತ. ರಮ್ ಕ್ರೀಡಾಯಾಮ್ ಧಾತುವಿನಿಂದ ನಿಷ್ಪನ್ನವಾದಂಥ ಶಬ್ದ ಇದು. ಆನಂದವನ್ನು ಕೊಡುವವನು ಅಂತ. ಹಾಗಾಗಿ ರಾಮ ಶಬ್ದವನ್ನು ಯಾರು ಹೇಳ್ತಾ ಇರ್ತಾರೋ ಅವರಿಗೆ ಸದಾ ಆನಂದ ಅಂತ. ರಾಮನಿಗೂ ಕೃಷ್ಣನಿಗೂ ವ್ಯತ್ಯಾಸ ಏನು ಅಂತಂದರೆ, ರಾಮ ಒಬ್ಬ ವ್ಯಕ್ತಿ ಹುಟ್ಟಿದನಿಂದ ಸಾಯುವವರೆಗೆ ಯಾವ ರೀತಿ ಬದುಕಿದರೆ ಸಮಾಜ ಅವನನ್ನು ದೇವತ್ವಕ್ಕೆ ಏರಿಸುತ್ತೆ, ಮನುಷ್ಯ ಯಾವಾಗ ದೇವತ್ವಕ್ಕೆ ಏರಬಹುದು, ಹೇಗೆ ಏರಬಹುದು ಅನ್ನೋದನ್ನು ತೋರಿಸಿಕೊಟ್ಟವನು ರಾಮ. ಎಲ್ಲೂ ಕೂಡ ತಾನೊಬ್ಬ ಅವತಾರ ಪುರುಷ, ತನ್ನಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ, ತಾನು ದೇವರು ಅನ್ನೋದನ್ನು ಅವನು ಎಲ್ಲೂ ಹೇಳಲಿಲ್ಲ, ತೋರಿಸಲೂ ಇಲ್ಲ. ಆದರೆ ಕೃಷ್ಣ ಹಾಗಲ್ಲ. ಕೃಷ್ಣ ಹುಟ್ಟುತ್ತಾನೆ ಪವಾಡವನ್ನು ಮಾಡಿದವನು, ಅವನ ಜೀವನದ್ದಕ್ಕೂ ಪವಾಡವನ್ನೇ ಮಾಡ್ತಾ ಬಂದವನು, ನಾನೇ ಎಲ್ಲವೂ ಅಂತ ಹೇಳಿದವನು. ನಾನು ಬೇರೆ, ಬೇರೆಯದು ಬೇರೆ ಅಂತ ಹೇಳಲೇ ಇಲ್ಲ ಅವನು. ಎಲ್ಲವೂ ನಾನೇ, ಎಲ್ಲರಲ್ಲೂ ನಾನೇ, ಎಲ್ಲರೂ ನನ್ನಲ್ಲೇ. ಹಾಗಾಗಿ ಕೃಷ್ಣ ನಮಗೆ ಒಂದು ದೇವರಾಗಿ ಗೋಚರಿಸಿದರೆ, ಪವಾಡ ಪುರುಷನಾಗಿ ಗೋಚರಿಸಿದರೆ, ರಾಮ ನಮಗೆ ಮರ್ಯಾದಾ ಪುರುಷೋತ್ತಮನಾಗಿ ಗೋಚರಿಸ್ತಾನೆ. ಹಾಗಾಗಿ ರಾಮನ ಆದರ್ಶ ನಮಗೆ ಬೇಕು, ರಾಮನ ವ್ಯಕ್ತಿತ್ವ ನಮ್ಮಲ್ಲಿ ಬೆಳೀಬೇಕು. ಅಂತಹ ಒಂದು ಘಟನೆಯನ್ನು ಆಧರಿಸಿಕೊಂಡು ಆ ರಾಮಾಯಣದಲ್ಲಿ ಇರುವಂತಹ ಒಂದು ಘಟನೆಯನ್ನು ಇಲ್ಲಿ ಚಂಪೂ ರಾಮಾಯಣದ ರೂಪದಲ್ಲಿ ಭೋಜರಾಜ ಬರೆದಿದ್ದಾನೆ. ಅದರಿಂದ ಈ ಮಂಥರಾ ನಿರ್ಮಮಂಥ ಅನ್ನುವಂತಹ ಪಾಠವನ್ನು ತೆಗೆದುಕೊಳ್ಳಲಾಗಿದೆ. ಮಂಥರೆಯು ಕದಡಿದಳು ಅಂತ. ಆ್ಯಕ್ಚುಲಿ ನಿರ್ಮಮಂಥ ಅಂದರೆ ಕಡೆದಳು ಅಂತ ಆಗುತ್ತೆ, ಮಥಮಂಥನೆ ಧಾತು ಅದು. ಆದರೆ ಇಲ್ಲಿ ಕಡಿಯೋದಲ್ಲ, ಕದಡಿದಳು. ಯಾಕೆಂದರೆ ಮಂಥರೆ ಕೈಕೇಯ ಮನಸ್ಸನ್ನು ಕದಡ್ತಾಳೆ, ದಶರಥನ ಮನಸ್ಸನ್ನು ಕದಡ್ತಾಳೆ, ಅಯೋಧ್ಯೆಯ ವಾಸಿಗಳ ಮನಸ್ಸನ್ನು ಕದಡ್ತಾಳೆ. ಸಮಗ್ರ ರಾಮಾಯಣ ಆಗಲಿಕ್ಕೆ ಅವಳು ಕಾರಣ ಆಗ್ತಾಳೆ. ಹಾಗಾಗಿ ಮಂಥರೆಯು ಕದಡಿದಳು. ಇಲ್ಲಿ ಈ ಚಂಪು ಅಂದರೆ ಏನರ್ಥ? ಅದೊಂದು ಕಾವ್ಯ ಶೈಲಿ, ಗದ್ಯ ಶೈಲಿ, ಪದ್ಯ ಶೈಲಿ ಮತ್ತು ಗದ್ಯ ಪದ್ಯಗಳ ಮಿಶ್ರಣವಾದಂಥ ಚಂಪು ಶೈಲಿ ಅಂತ 3 ಶೈಲಿಗಳಿದೆ ಕಾವ್ಯದಲ್ಲಿ. ಗದ್ಯ ಅಂತಂದರೆ ಛಂದಸ್ ಇಲ್ಲದೆ ಇರುವಂಥದ್ದು, ಪದ್ಯ ಅಂತಂದರೆ ಛಂದಸ್ ಇರುವಂಥದ್ದು. ಇವೆರಡರ ಮಿಶ್ರಣವೇ ಚಂಪು. ಅದರಲ್ಲಿ ಭೋಜನ, ಈ ಚಂಪು ರಾಮಾಯಣ ಭಾಳ ಅದ್ಭುತವಾದಂಥದ್ದು. ಇಲ್ಲಿ ಬಹಳ ವಯಸ್ಸಾದ ಮೇಲೆ ದಶರಥ 4 ಮಕ್ಕಳನ್ನು ಹೊಂದುತ್ತಾನೆ. ಹಾಗೆ ತನಗೆ ವಯಸ್ಸಾಯಿತು ಅಂತ ಅನುಭವಕ್ಕೆ ಬಂದ ಮೇಲೆ ತನ್ನ ಮಂತ್ರಿಯಾದಂಥ ಸುಮಂತ್ರ ಮತ್ತು ಉಳಿದ ಪುರಪ್ರಮುಖರನ್ನು ಕರೆದು ಅವನು ಹೇಳ್ತಾನೆ, ನನಗೆ ವಯಸ್ಸಾಯಿತು, ಇಷ್ಟು ವರ್ಷಗಳ ಕಾಲ ನಾನು ರಾಜ್ಯಭಾರವನ್ನು ಚಾಚೂ ತಪ್ಪದೆ ಮಾಡಿಕೊಂಡು ಬಂದಿದ್ದೀನಿ. ನನ್ನ ವಂಶಜರು ಯಾವ ಮಾರ್ಗವನ್ನು ಹಾಕ್ಕೊಟ್ಟಿದ್ದಾರೋ ಆ ಮಾರ್ಗದಲ್ಲಿ ಅಚ್ಯುತನಾಗಿ ನಾನು ಮುಂದುವರೆದಿದ್ದೇನೆ. ಈಗ ಮಗನಾದಂತಹ ಶ್ರೀರಾಮನಿಗೆ ಪಟ್ಟವನ್ನು ಕಟ್ಟಿ ನಾನು ಈ ವಿಶ್ರಾಂತಿ ಸುಖದ ಆನಂದವನ್ನು ಅನುಭವಿಸಬೇಕು ಅಂತ ಅವನು ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಈ ಸುಮಂತ್ರಾದಿಗಳೆಲ್ಲ ಬಹಳ ಸಂತೋಷದಿಂದ ಅದ್ಭುತವಾದಂತಹ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ನೋಡಿದಂತಹ ಈ ದಶರಥನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಆಗ ಅವನು ಹೇಳ್ತಾನೆ, ಯಾಕೆ ಈ ಜನರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ? ನಾನಿನ್ನೂ ರಾಜ್ಯಭಾರವನ್ನು ರಾಮನಿಗೆ ಕೊಟ್ಟಿಲ್ಲ. ಇಷ್ಟು ವರ್ಷಗಳ ಕಾಲವೂ ನಾನು ಯಾವುದೇ ದೋಷವನ್ನು ಮಾಡದೆ ರಾಜ್ಯಭಾರವನ್ನು ಮಾಡಿಕೊಂಡು ಬಂದಿದ್ದೇನೆ. ರಾಮ ಇನ್ನು ಚಿಕ್ಕವನು. ಆದಾಗ್ಯೂ ರಾಮನ ಕುರಿತು ಇಷ್ಟು ಗೌರವ, ಆದರ, ಪ್ರೀತಿ, ವಿಶ್ವಾಸ ಈ ಜನರಿಗೆ ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ಸುಮಂತ್ರ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾನೆ. ರಾಜ, ಚಕೋರ ಪಕ್ಷಿಗೆ
ಚಂದ್ರನ ಬೆಳದಿಂಗಳೇ ಬೇಕೇ ಹೊರತು, ಚಂದ್ರಮನೇ ಬೇಕೇ ಹೊರತು ಚಂದ್ರನ ಜನನಕ್ಕೆ ಕಾರಣವಾದಂತಹ ಕ್ಷೀರಸಾಗರ ಅಲ್ಲ. ಹಾಗಾಗಿ ಇಲ್ಲಿ ಜನಕ್ಕೆ ರಾಮ ಬೇಕೇ ಹೊರತು ರಾಮನ ಹುಟ್ಟಿಗೆ ಕಾರಣನಾದಂತಹ, ರಾಮನ ಜನಕನಾದಂತಹ ತಾವಲ್ಲ ಅಂತ ಹೇಳ್ತಾನೆ. ಹೀಗೆ ಪುಷ್ಯ ನಕ್ಷತ್ರದಲ್ಲಿ ರಾಮನ ತಲೆಯ ಮೇಲೆ ಈ ರಾಜ್ಯಭಾರದ ಮುಕುಟವನ್ನು ಇಡ್ತೇನೆ ಅಂತ ಹೇಳಿದಾಗ ವಸಿಷ್ಠರು ರಾಮನಿಗೆ ಕಂಕಣವನ್ನು ಕಟ್ತಾರೆ. ಈ ಸಂದರ್ಭದಲ್ಲಿ ಮಂಥರೆಗೆ ವಿಚಾರ ಗೊತ್ತಾಗಿ ಅವಳು ಕೈಕೇಯಿಗೆ ಎಲ್ಲ ವಿಷಯವನ್ನು ಹೇಳಿ ಅವಳ ಮನಸ್ಸಿನಲ್ಲಿ ಈ ಕುಯುಕ್ತಿಯನ್ನು ತುಂಬುತ್ತಾಳೆ. 2 ವರದಿಂದ, 1 ವರ ಭರತನಿಗೆ ಪಟ್ಟಾಭಿಷೇಕ, ಇನ್ನೊಂದು ವರದಲ್ಲಿ ರಾಮನಿಗೆ ವನವಾಸ. ಹೇಗೆ ಅಂದರೆ ಅದಕ್ಕೆ ಅದ್ಭುತವಾದಂಥ ಒಂದು ಉದಾಹರಣೆಯನ್ನು ಈ ಭೋಜರಾಜ ನೀಡ್ತಾನೆ. ಎಲ್ಲರೂ ಹೇಳ್ತಾರೆ ಮಂಥರೆ ಕೆಟ್ಟವಳು ಹಾಗೆ ಅಂತ, ಆದರೆ ವಾಸ್ತವಿಕವಾಗಿ ರಾಕ್ಷಸರ ರಾಜನಾದಂತಹ ರಾವಣ ಮತ್ತು ಅವನ ಪರಿವಾರಕ್ಕೆ ಕಂಟಕ ಆದವಳು ಮಂಥರೆ. ಯಾಕೆಂದರೆ ಅವಳು ಕೈಕೇಯಿಯ ಮನಸ್ಸನ್ನು ಬದಲಾವಣೆ ಮಾಡದೇ ಇದ್ದರೆ ರಾಮ ಕಾಡಿಗೆ ಹೋಗ್ತಿರಲಿಲ್ಲ, ಸೀತೆಯ ಅಪಹರಣ ಆಗ್ತಿರಲಿಲ್ಲ, ರಾವಣನ ಸಾವು ಆಗ್ತಿರಲಿಲ್ಲ. ಹಾಗೆ ಮಂಥರೆ ಹೇಗೆ ಆ ಕೈಕೇಯಿಯ ಮನಸ್ಸನ್ನು ಕದಳಿದಳು ಅಂದರೆ, ಒಂದು ನಿರ್ಮಲವಾದಂತಹ ಸರೋವರವನ್ನು ಕಾಡೆಮ್ಮೆ ಹೇಗೆ ಕದಡುತ್ತೋ ಹಾಗೆ ಅಂತ. ಅಂದರೆ ಕಾಡೆಮ್ಮೆಯನ್ನು ಉದಾಹರಣೆಯಾಗಿ ಮಂಥರೆಗೆ ಬಳಸ್ಕೊಳ್ತಾನೆ. ಹೀಗೆ ಮಂಥರೆ ಎಲ್ಲರ ಮನಸ್ಸನ್ನು ಕದಡಿದಳು. ಇಲ್ಲಿ ನಾವು ತಗೊಳ್ಬೇಕಾದಂಥ ನೀತಿ, ನಮ್ಮ ನಡವಳಿಕೆ ಬೇರೆಯವರ ಮನಸ್ಸನ್ನು ಕದಡಬಾರದು. ನಮ್ಮ ನಡವಳಿಕೆ ಎಲ್ಲರ ಒಳಿತಿಗಾಗಿ ಇರಬೇಕು. ನಮ್ಮ ನಡವಳಿಕೆ ನಮಗೆ ಶ್ರೇಯಸ್ಸನ್ನು ತರಬೇಕು. ಹಾಗಾಗಿ ಅಪಯಶಸ್ಸನ್ನು ತರಬಾರದು. ರಾಮಾಯಣ ಅಂದಾಗ ಮಂಥರೆಯ ನೆನಪಾಗತ್ತೆ. ಯಾಕೆಂದರೆ ಅವಳ ಈ ಕೆಲಸಕ್ಕಾಗಿ, ಅವಳ ಒಂದು ಋಣಾತ್ಮಕವಾದಂಥ ಆಲೋಚನೆಗಾಗಿ ಮಂಥರೆಯ ಸ್ಥಾನ. ಹಾಗಾಗಿ ಸಮಾಜದಲ್ಲಿ ನಮ್ಮ ಸ್ಥಾನ ಋಣಾತ್ಮಕವಾಗಿ ಇರಬಾರದು ಅನ್ನೋದೇ ಈ ಪಾಠದ ನೀತಿ. ಇಲ್ಲೂ ಕೂಡ ಏಕವಾಕ್ಯ, ಹಾಗೆ ಲಘು ಉತ್ತರ ಮತ್ತು ದಶವಾಕ್ಯಗಳನ್ನು ನೀವು ನೋಡ್ಕೊಳ್ಬೇಕು. ಇದಕ್ಕೂ ಕೂಡ ಸುಮಾರು ಒಂದು 4 ರಿಂದ 5 ಮಾರ್ಕ್ಸ್ಗಳು ಬರ್ತವೆ. ಹಾಗೆ ಭೋಜರಾಜ ಈ ಚಂಪು ರಾಮಾಯಣವನ್ನು ಬರೆದಂಥವನು. ಏಕಾದಶ ಶತಕ, ಅವನ ವಿದರ್ಭ ದೇಶ ಅಂದರೆ ಮಧ್ಯಪ್ರದೇಶ ಈಗಿನ. ಚಂಪು ರಾಮಾಯಣ, ಸರಸ್ವತಿ ಕಂಠಾಭರಣ ಮತ್ತು ಶೃಂಗಾರ ಪ್ರಕಾಶ ಮೊದಲಾದಂತಹ ಕೃತಿಗಳನ್ನು ಅವನು ರಚನೆಯನ್ನು ಮಾಡಿದ್ದಾನೆ. ನೆಕ್ಸ್ಟ್ ಬರುವಂತಹ ಕರ್ಣಭಾರಂ, ಇದರ ರಚನಕಾರ ಭಾಸ. ಬಹಳ ದೊಡ್ಡ ಕವಿ, ಭಾಸೋಹಾಸ ಅಂತಲೇ ಹೇಳ್ತಾರೆ. ಇವನು ದಕ್ಷಿಣ ಭಾರತದವನು, 5ಮ ಶತಕದಲ್ಲಿ ಇದ್ದಂಥವನು ಕ್ರಿಸ್ತಪೂರ್ವ. ಸ್ವಪ್ನವಾಸೋದತ್ತಂ, ಕರ್ಣಭಾರಂ ಮೊದಲಾದಂತಹ 14 ನಾಟಕಗಳ ಕರ್ತೃ ಇವನು. ಭಾಳ ಅದ್ಭುತವಾದಂತಹ ಒಬ್ಬ ನಾಟಕಕಾರ. ಅವನ ಒಂದೊಂದು ನಾಟಕಗಳು ಭಾಳ ಅದ್ಭುತವಾಗಿ ನಿರೂಪಿಸಲ್ಪಟ್ಟಿವೆ. ಸಾಧ್ಯ ಆದರೆ ಯಾವತ್ತಾದರೂ ಓದಿ ವಿದ್ಯಾರ್ಥಿಗಳೇ. ಈ ಕರ್ಣ ದಾನಶೂರ ಕರ್ಣ ಅಂತ ಕರಿತೀವಿ. ಆದರೆ ಕರ್ಣನಿಗೆ ಜೀವನವೇ ಭಾರ ಆಗಿಬಿಡ್ತು. ಮಹಾಭಾರತದಲ್ಲಿ ಅವನು ಬಹಳ ಭಾರವನ್ನು ಹೊಂದಿದಂಥ ವ್ಯಕ್ತಿ. ಈ ಮಹಾಭಾರತ ಅಂದರೆ ಏನು ನೋಡಿ, ಮಹಾಭಾರತದ ಬಗ್ಗೆ ಒಂದು ಮಾತಿದೆ, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ತನ್ನ ಕ್ವಚಿತ್ ಅಂತ. ಅಂದರೆ ಮಹಾಭಾರತದಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದು ಈ ಜಗತ್ತಿನಲ್ಲಿದೆ. ಮಹಾಭಾರತದಲ್ಲಿ ಏನು ಹೇಳಲಿಲ್ವೋ ಅದು ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದ ಮಹತ್ವಾಚ ಭಾರವತ್ವಾಚ ಮಹಾಭಾರತ ಮುಚ್ಯತೆ, ಬಹಳ ದೊಡ್ಡದನ್ನು ಹೇಳಿದ, ಬಹಳ ದೊಡ್ಡ ವಿಷಯವನ್ನು ಹೇಳಿರುವಂಥದ್ದು. ಅಂತಹ ಮಹಾಭಾರತದಲ್ಲಿ ದುರಂತ ನಾಯಕ ಅಂತಿದ್ದರೆ ಅದು ಕರ್ಣ. ಯಾಕೆ ಅಂತಂದರೆ ನೋಡಿ, ಕುಂತಿಪುತ್ರ, ಸೂರ್ಯಪುತ್ರ, ಹುಟ್ಟುವಾಗಲೇ ಕವಚಕುಂಡಲಗಳನ್ನು ಹೊಂದಿರುವವನು, ಪರಶುರಾಮನ ಶಿಷ್ಯ, ಎಲ್ಲ ಅಸ್ತ್ರಶಸ್ತ್ರ ವಿದ್ಯೆಗಳ ಜ್ಞಾನವನ್ನು ಹೊಂದಿರುವವನು, ಹಾಗೆ ದುರ್ಯೋಧನ ಆಪ್ತಮಿತ್ರ, ಅಂಗರಾಜ, ಇವೆಲ್ಲವೂ ಇದ್ದರೂ ಕೂಡ ಅವನ ವ್ಯಕ್ತಿತ್ವ ಋಣಾತ್ಮಕವಾಗಿಯೇ ಪರಿಚಯಿಸಲ್ಪಡ್ತು. ಹಾಗೆ ಅವನು ಯುದ್ಧ ಭೂಮಿಯಲ್ಲಿ ಕಪಟದಿಂದಲೇ ಸಾಯಲ್ಪಟ್ಟ.
ಅಂಥ ಒಂದು ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ಈ ಕರ್ಣಭಾರಂ ಅನ್ನುವಂಥ ನಾಟಕ ಬರೆಯಲ್ಪಟ್ಟಿದೆ. ಇಲ್ಲಿ ಕರ್ಣನಿಗೆ ಅರ್ಜುನನ ಕಂಡರೆ ದ್ವೇಷ ಅನ್ನೋದು ಎಲ್ಲರಿಗೂ ವಿದಿತವಾದಂಥ ಸತ್ಯ. ಹಾಗಾಗಿ ಕರ್ಣನ ಕವಚಕುಂಡಲಗಳು ಇರುವವರೆಗೂ ಅವನನ್ನು ಯಾರಿಂದಲೂ ಸಾಯಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಸತ್ಯ ಕೃಷ್ಣನಿಗೆ ಮತ್ತು ಉಳಿದವರಿಗೆ ಗೊತ್ತಿತ್ತು. ಹಾಗಾಗಿ ದೇವತೆಗಳೆಲ್ಲರೂ ಅರ್ಜುನನ ಜಯಕ್ಕಾಗಿ ಕರ್ಣನಿಂದ ಈ ಕವಚಕುಂಡಲಗಳನ್ನು ತರುವಂತಹ ಜವಾಬ್ದಾರಿಯನ್ನು ಇಂದ್ರನಿಗೆ ವಹಿಸ್ತಾರೆ. ಹಾಗಾಗಿ ಇಂದ್ರ ಬ್ರಾಹ್ಮಣನ ರೂಪದಲ್ಲಿ ಬಂದು ಅರ್ಜುನನ ಒಳಿತಿಗಾಗಿ ಕರ್ಣನಿಂದ ಆ ಕವಚಕುಂಡಲಗಳನ್ನು ತೆಗೆದುಕೊಳ್ಳುವಂಥ ಸನ್ನಿವೇಶವೇ ಈ ನಾಟಕದ ಮುಖ್ಯ ವಸ್ತು. ಆರಂಭದಲ್ಲಿ ಶಲ್ಯರಾಜ ಮತ್ತು ಈ ಕರ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಭೂಮಿಯಲ್ಲಿ ಮುನ್ನಡೀತಾ ಇರ್ತಾರೆ. ಕರ್ಣನ್ ಶಲ್ಯನಿಗೆ ಹೇಳ್ತಾನೆ, ಅಂದರೆ ಸಾರಥಿಯವನು, ದಯವಿಟ್ಟು ಅರ್ಜುನ ಎಲ್ಲಿದ್ದಾನೋ ಅಲ್ಲಿಗೆ ನನ್ನ ರಥವನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾ ತನ್ನ ಅಸ್ತ್ರವೃತ್ತಾಂತವನ್ನು ತಾನು ಹೇಗೆ ಅಸ್ತ್ರಗಳನ್ನು ಪಡ್ಕೊಂಡೆ ಗುರುವಾದಂತಹ ಪರಶುರಾಮರಲ್ಲಿ ಅಂತ ಹೇಳ್ತಾ ತನ್ನ ಪರಿಶ್ರಮವನ್ನು ಹೇಳ್ತಾ ಹೋಗ್ತಾನೆ. ಕೊನೆಗೆ ವಜ್ರಮುಖ ಎನ್ನುವಂತಹ ಕೀಟ ತನ್ನ ತೊಡೆಯನ್ನು ಕೊರೆಯೋದರ ಮೂಲಕ ಅಂದು ತನ್ನ ತೊಡೆಯ ಮೇಲೆ ಮಲಗಿದಂತಹ ಗುರುಗಳನ್ನು ಎಬ್ಬಿಸಬಾರದು, ಅವರ ನಿದ್ರೆಗೆ ಭಂಗವನ್ನು ತರಬಾರದು ಅನ್ನುವಂಥ ಒಂದು ಆಸೆಯಿಂದ ಆತ ಆ ನೋವನ್ನು ತಡ್ಕೊಳ್ತಾನೆ. ಆದರೆ ಆ ವಜ್ರಮುಖ ಕೀಟದ ಕೊರತದಿಂದ ಉಂಟಾದಂತಹ ರಕ್ತದಿಂದ ಗುರು ಎಚ್ಚರವಾಗ್ತಾರೆ. ಕೋಪಗೊಂಡು ನೀನು ಬ್ರಾಹ್ಮಣನಲ್ಲ, ನೀನು ಕ್ಷತ್ರಿಯ ಅಂತ ಹೇಳಿ ಅವನಿಗೆ ನೀನು ಕಲಿತಂಥ ವಿದ್ಯೆ ಎಲ್ಲ ನಾಶವಾಗಲಿ ಅಂತ ಕರ್ಣನಿಗೆ ಶಾಪವನ್ನು ಹೊಡೆದು ಬಿಡ್ತಾರೆ. ಅವನು ಯಾವ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರೂ ಅದು ಪ್ರಯೋಜನ ಆಗೋದಿಲ್ಲ. ಇಷ್ಟು ಹೇಳ್ತಾ ಇದ್ದಾಗಲೇ ಅವನಿಗೆ ಯಾರೋ ಮಹತ್ತರಾಂ ಭಿಕ್ಷಾಂ ಯಾಚೆ, ಹೇ ಕರ್ಣ ಮಹತ್ತರಾಂ ಭಿಕ್ಷಾಂ ಯಾಚೆ ಅನ್ನುವಂಥ ಒಂದು ಮಾತು ಕೇಳಿಬರುತ್ತೆ. ಆಗ ಅವನು ಕರೀತಾನೆ. ಒಬ್ಬ ಬ್ರಾಹ್ಮಣ, ಅಂದರೆ ಇಂದ್ರನೇ ಆ ರೂಪದಲ್ಲಿ ಬಂದಿರ್ತಾನೆ. ಹಾಗಾಗಿ ಇಂದ್ರ ಕೇಳ್ತಾನೆ ಮಹತ್ತರಾಂ ಭಿಕ್ಷಾಂ ಯಾಚೆ ಅಂತ. ಆಗ ಇವನು ನಮಸ್ಕಾರವನ್ನು ಮಾಡಿದಾಗ ಸೂರ್ಯನಂತೆ, ಚಂದ್ರನಂತೆ, ಆಕಾಶದಂತೆ, ಸಮುದ್ರದಂತೆ ನಿನ್ನ ಕೀರ್ತಿ ಸ್ಥಿರವಾಗಿರಲಿ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಎಂಥ ಒಂದು ಸೂಕ್ಷ್ಮ ಇದೆ. ದೀರ್ಘಾಯು ಆಗುವಂಥ ಆಶೀರ್ವಾದ ಮಾಡಲಿಲ್ಲ ಅವನು. ಸೂರ್ಯಚಂದ್ರರು ಎಲ್ಲರೂ ಇರುವಂತೆ ನಿನ್ನ ಕೀರ್ತಿಯು ಇರಲಿ ಅಂತಂದರೆ, ಕೀರ್ತಿ ಬರೋದು ಯಾವಾಗಲೂ ಮನುಷ್ಯ ಸತ್ತಾಗ. ಮನುಷ್ಯನ ಕೀರ್ತಿ ಗೊತ್ತಾಗೋದೇ ಅವನ ಸತ್ತಾಗ. ಅಂದರೆ ಇಲ್ಲಿ ಅರ್ಥ ಅದನ್ನು ಭಾಳ ಮಾರ್ಮಿಕವಾಗಿ ಈ ರೀತಿ ಆಶೀರ್ವಾದದ ಮೂಲಕ ಹೇಳ್ತಾನೆ. ಈ ಭಾಸ ಅದನ್ನು ತೋರಿಸ್ಕೊಟ್ಟಿದ್ದಾನೆ. ಹಾಗೆ ಅವನು ಕೇಳ್ತಾನೆ, ನನಗೆ ಯಾಕೆ ದೀರ್ಘಾಯುಷ್ಮಾನ ಅನ್ನುವಂಥ ಆಶೀರ್ವಾದವನ್ನು ಮಾಡೋದಿಲ್ಲ ತಾವು ಅಂತ. ಇರಲಿ, ಇದೇ ಒಳ್ಳೆಯದು ಅಂತ ಹೇಳ್ತಾ ಕೊನೆ ಕೇಳ್ತಾನೆ ಬಂದ ಉದ್ದೇಶ ಏನು ಅಂತ. ಆಗ ಅವ್ರು ಹೇಳ್ತಾರೆ, ಅಂದರೆ ಆ ಬ್ರಾಹ್ಮಣ ರೂಪಧಾರಿ ಇಂದ್ರ ಹೇಳ್ತಾನೆ, ತಾನು ಮಹತ್ತರವಾದಂಥ ಭಿಕ್ಷೆಯನ್ನು ಕೇಳಲಿಕ್ಕೆ ಬಂದಿದ್ದೇನೆ ಅಂತ. ಆಯಿತು, ನಾನು ಕೊಡ್ತೇನೆ. ನಿಮಗೇನು ಗೋವು ಸಹಸ್ರವನ್ನು ಕೊಡಲಾ, ಬಂಗಾರದಿಂದ ಅಲಂಕರಿಸಲ್ಪಟ್ಟಂಥ 1,000 ಗೋವುಗಳನ್ನು ನಾನು ಕೊಡಲಾ ನಿಮಗೆ ಅಂತ ಕೇಳ್ತಾನೆ. ಯಾಕೆಂದರೆ ಆ ಕಾಲದಲ್ಲಿ ಗೋವಿಗೆ ಬಹಳ ದೊಡ್ಡ ಸ್ಥಾನ ಇತ್ತು. ಯಾವುದಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ವೋ ಅದಕ್ಕೆ ಗೋವನ್ನು ಕೊಡ್ತಿದ್ರು. ಯಜ್ಞಯಾಗಾದಿಗಳಲ್ಲೂ ಅಷ್ಟೇ, ಭಾಳ ಉತ್ತಮವಾದಂತಹ ವಸ್ತುಗಳನ್ನು ತಗೋಬೇಕು ಅಂತಂದರೆ ಆಗ ಆ ವಸ್ತುವಿಗೆ ಬದಲಾಗಿ ಗೋವನ್ನು ಕೊಟ್ಟು ಅದನ್ನು ತಗೊಳ್ತಿದ್ರು. ಆದ್ದರಿಂದ ಗೋವನ್ನು ಕೊಡಲ ಅಂತ ಕೇಳಿದಾಗ ಒಂದು ಕ್ಷಣ ಹಾಲು ಕುಡಿಬೋದು, ನನಗೆ ಯಾಕೆ ಗೋವು ಅಂತಂದ. ಹಾಗಾದರೆ 1000 ಕುದುರೆಗಳನ್ನು ಕೊಡ್ತೇನೆ ಅಂತಂದಾಗ ಒಂದು ಕ್ಷಣ ಏರ್ಬೋದು ಕುದುರೆಯನ್ನು, ಅದರ ಪ್ರಯೋಜನ ಏನು? ಹಾಗಾದರೆ ಆನೆಗಳ ಗುಂಪನ್ನೇ ಕೊಡ್ತೇನೆ ಅಂತಂದ. ಅದರಿಂದಲೂ ನನಗೇನೂ ಪ್ರಯೋಜನ ಇಲ್ಲ. ಹಾಗಾದರೆ ಅಪರಿಮಿತವಾದಂಥ ಸಂಪತ್ತನ್ನು ಕೊಡ್ತೇನೆ ಅಂತೇಳಿ, ಅದು ನನಗೆ ಬೇಕಾಗಿಲ್ಲ. ಹಾಗಾದರೆ ಅಗ್ನಿಷ್ಠೋಮಯಾಗದ ಫಲವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಅಗ್ನಿಷ್ಠೋಮ ಅನ್ನೋದು ಸ್ವರ್ಗವನ್ನು ಪಡ್ಕೊಳ್ಳಿಕ್ಕೆ ಇರುವಂತಹ ಯಾಗ. ಅಗ್ನಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ವಾಕ್ಯ. ಯಾರಿಗೆ ಸ್ವರ್ಗ ಬೇಕೋ ಅವರು ಅಗ್ನಿಷ್ಠೋಮ ಯಾಗ ಮಾಡಬೇಕು ಅಂತಿದೆ. ಆದ್ದರಿಂದ ಅದರ ಫಲವನ್ನು ಕೊಡ್ತೇನೆ ಅಂದಾಗ ನಕ್ಕೊಂಡು ಹೇಳ್ತಾನೆ, ನನಗೆ ಸ್ವರ್ಗದಿಂದ ಏನು ಪ್ರಯೋಜನ ಅಂತ. ಕೊನೆಗೆ ಕರ್ಣ ಹೇಳ್ತಾನೆ, ಹಾಗಾದರೆ ನನ್ನ ಜನ್ಮದೊಂದಿಗೆ ಬಂದಂತಹ, ನನ್ನ ದೇಹಕ್ಕೆ ಅಂಟಿಕೊಂಡಿರುವಂತಹ, ಯಾರಿಂದಲೂ ಯಾವುದರಿಂದಲೂ ಭೇದಿಸಲಿಕ್ಕೆ ಆಗದೇ ಇರುವಂತಹ
ಈ ಕವಚಕುಂಡಲಗಳನ್ನು ಕೊಡಲೋ ನಿಮಗೆ ದಾನವಾಗಿ ಅಂತ ಕೇಳಿದಾಗ ಈ ಇಂದ್ರ ಭಾಳ ಸಂತೋಷದಿಂದ ಹೇಳ್ತಾನೆ, ಅವಶ್ಯಪಟ್ಟು ಕೊಡು ಅಂತ. ಆಗ ಕರ್ಣ ಅಂದುಕೊಳ್ತಾನೆ ಮನಸ್ಸಿನಲ್ಲಿ, ಇದು ಈ ಕಪಟ ನಾಟಕಧಾರಿಯಾದಂತಹ ಕೃಷ್ಣನ ಉಪಾಯ ಇರಬಹುದು, ಇದೇ ಇವನ ಆಸೆ. ಹಾಗಾಗಿ ಅವನು ಇಷ್ಟೆಲ್ಲ ಹೊತ್ತು ಬೇರೆ ಎಲ್ಲವನ್ನೂ ಬೇಡ ಬೇಡ ಅಂತಂದ ಅಂತ ಹೇಳ್ಕೊಂಡು ಮತ್ತು ತಕ್ಷಣ ಜಾಗೃತನಾಗಿ, ನಾನು ದಾನ ಕೊಡುವ ವಿಚಾರದಲ್ಲಿ ಯಾವತ್ತೂ ಎರಡನೆಯ ಆಲೋಚನೆಯನ್ನು ಮಾಡುವುದಿಲ್ಲ, ಮಾಡಬಾರದು ಅಂಥೇಳಿ ತನ್ನಲ್ಲಿಯ ಆ ಕವಚಕುಂಡಲಗಳನ್ನು ಅವನಿಗೆ ದಾನವಾಗಿ ಕೊಡ್ತಾನೆ. ಆನಂದದಿಂದ ಕರ್ಣನಿಗೆ ಆಶೀರ್ವಾದ ಮಾಡಿ ಈ ಇಂದ್ರ ಹೊರಟು ಹೋಗ್ತಾನೆ. ಹಾಗೆ ಬೇರೆ ಕಡೆ ಓದಿ ತಿಳ್ಕೊಂಡಿರ್ಬೋದು, ಆ ಯುದ್ಧದಲ್ಲಿ ಅರ್ಜುನನಿಂದ ಕರ್ಣನಿಗೆ ಸಾವಾಗತ್ತೆ. ಇಲ್ಲೂ ಕೂಡ ಸಂಭವನೀಯ ಪ್ರಶ್ನೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಏಕವಾಕ್ಯದಲ್ಲಿ ಉತ್ತರವನ್ನು ಬರೆಯುವಂಥದ್ದು, ಲಘು ಉತ್ತರ ಹಾಗೂ ಯಥಾನಿರ್ದೇಶಂ ಲಿಖತ ಮತ್ತು ದಶವಾಕ್ಯಗಳು, ಇವುಗಳನ್ನೆಲ್ಲವೂ ನೀವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಕೊನೆಯದಾಗಿ ಪೂರಕ ಪಾಠದಲ್ಲಿರುವಂತಹ ಒಂದು ಪಾಠ ಧ್ರುವ. ವರ್ಷದ ನಿಮಿತ್ತವಿಲ್ಲದೆ ವ್ಯಕ್ತಿ ಎಂತಹ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ನಮಗೆ ಸಾಕ್ಷಿಯಾಗಿ ನಿಲ್ಲುವಂಥವನು ಧ್ರುವ. ಕೇವಲ 5 ವರ್ಷದ ಬಾಲಕ ಎಂಥ ಸ್ಥಾನವನ್ನು ಪಡೆದ, ಎಂಥ ಸಾಧನೆಯನ್ನು ಮಾಡ್ದ ಅಂದರೆ ಧ್ರುವ ನಕ್ಷತ್ರವಾಗಿ ಇವತ್ತಿಗೂ ಕಂಗೊಳಿಸ್ತಾ ಇದ್ದಾನೆ ಅವನು. ಧ್ರುವ ಅನ್ನುವಂಥ ಶಬ್ದಕ್ಕೆ ಅರ್ಥವೇ ನಿಶ್ಚಲ ಅಂತ, ಚಲನೆ ಇಲ್ಲದೇ ಇರುವಂಥದ್ದು, ಕಾನ್ಸ್ಟಂಟ್ ಅಂತ ಹೇಳ್ತೀವಿ. ಉತ್ಥಾನಪಾದ ಎನ್ನುವಂಥ ರಾಜ ಇದ್ದ, ಅವನಿಗೆ ಸುನೀತಿ ಮತ್ತು ಸುರುಚಿ ಅನ್ನುವಂಥ 2 ಹೆಂಡತಿಯರು. ಸುರುಚಿ ಅದ್ಭುತವಾದಂಥ ಸುಂದರಿ ಮತ್ತು ಯುವತಿ. ಈ ಸುನೀತಿ ಹೆಸರೇ ಸೂಚಿಸುವಂತೆ ಸುನೀತಿಯವಳು, ಒಳ್ಳೆಯ ನೀತಿಯನ್ನು ಹೊಂದಿರುವವಳು. ಅವಳಿಗೆ ಧ್ರುವ ಎನ್ನುವಂಥ ಮಗ, ಸುರುಚಿಗೆ ಉತ್ತಮ ಎನ್ನುವಂಥ ಮಗ. ಒಮ್ಮೆ ಈ ಸುರುಚಿಯ ಮಗನಾದಂಥ ಉತ್ತಮ ಉತ್ಥಾನಪಾದನ ತೊಡೆಯ ಮೇಲೆ ಕುಳಿತುಕೊಂಡಾಗ ತಾನೂ ಕುಳಿತುಕೊಳ್ಳಬೇಕೆಂಬಂಥ ಆಸೆಯಿಂದ ಧ್ರುವ ಹೋಗ್ತಾನೆ. ಆದರೆ ಸುರುಚಿ ಅದನ್ನು ಸಹಿಸದೆ ಅವನನ್ನು ಎಳೆದುಕೊಂಡು ದೂರ ಬಿಟ್ಟು, ನಿನಗೆ ಈ ರಾಜನ ತೊಡೆಯ ಮೇಲೆ ಕುಳಿತುಕೊಳ್ಳುವಂತಹ ಅಧಿಕಾರ ಇಲ್ಲ, ನೀನು ರಾಜನಿಗೆ ಪ್ರಿಯವಾದಂತಹ ಮಗನಲ್ಲ ಅಂತ ಹೇಳಿದಾಗ ಅಳ್ತಾ ಬಂದಂತಹ ಧ್ರುವ ತಾಯಿಯಲ್ಲಿ ಕೇಳಿದಾಗ ಅವಳು ಅದನ್ನು ಪುಷ್ಟೀಕರಿಸ್ತಾಳೆ. ಆಗ ಅವನು ಕೇಳ್ತಾನೆ, ಹಾಗಾದರೆ ತಾನು ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವಂತೆ, ಪ್ರಿಯವನಾಗುವಂತೆ ಏನು ಮಾಡಿದರೆ ಸಾಧ್ಯ ಅಂತ ಕೇಳಿದಾಗ ಅವಳು ಭಗವಂತನನ್ನು ಸ್ತುತಿಸು, ಆಗ ನಿನಗೆ ಅನುಕೂಲವಾಗತ್ತೆ ಅಂತ ಹೇಳಿದಾಗ ಆ 5 ವರ್ಷದ ಬಾಲಕ ಕಾಡಿಗೆ ಹೊರಟುಬಿಡ್ತಾನೆ ತಪಸ್ಸನ್ನು ಮಾಡಲಿಕ್ಕೆ. ದಾರಿಯಲ್ಲಿ ನಾರದರು ಅವನನ್ನು ವಿವಿಧವಾಗಿ ಪರೀಕ್ಷೆ ಮಾಡ್ತಾರೆ. ಆದರೆ ಅವನು ಅದನ್ನೆಲ್ಲವನ್ನೂ ನಿವಾರಿಸಿ ತನ್ನ ನಿರ್ಧಾರವನ್ನು ಪ್ರಕಟಗೊಳಿಸ್ತಾನೆ. ಅವನ ಆ ನಿರ್ದಿಷ್ಟವಾದಂತಹ ಮತ್ತು ದೃಢವಾದಂತಹ ಮನಸ್ಸಿನಿಂದ, ಆ ಸಂಕಲ್ಪದಿಂದ ಸಂತೋಷಗೊಂಡಂತಹ ನಾರದರು ಅವನಿಗೆ ಭಗವಾನ್ ವಾಸುದೇವನ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅವನು ಅದನ್ನು ಬಹಳ ಕಠಿಣವಾದಂಥ ತಪಸ್ಸಿನ ಮೂಲಕ ಪಠಿಸಿ ಆ ನಾರಾಯಣನನ್ನು ಪ್ರತ್ಯಕ್ಷ ಮಾಡಿಕೊಂಡು ಅವನಿಂದ ಅನುಗ್ರಹವನ್ನು ಪಡಿತಾನೆ. ಇಲ್ಲಿ ವಿದ್ಯಾರ್ಥಿಗಳು ಎಷ್ಟೋ ಸರಿ ಅನ್ಕೋತಾರೆ, ನನ್ನ ವಯಸ್ಸು ಸಣ್ಣದು, ಅಥವಾ ನಮ್ಮ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ, ಅಥವಾ ನನ್ನ ಅಪ್ಪ ಪ್ರೀತಿಸೋದಿಲ್ಲ, ಅಮ್ಮ ಪ್ರೀತಿಸೋದಿಲ್ಲ, ಅಥವಾ ಇನ್ಯಾರೋ ಪ್ರೀತಿಸೋದಿಲ್ಲ, ಹೀಗಿದೆಲ್ಲ ಕಾರಣಗಳನ್ನು ಹೇಳ್ಬೋದು. ಹಾಗಾಗಿ ನನಗೆ ಓದೋಕ್ಕೆ ಮನಸ್ಸಿಲ್ಲ ಅಂತ. ಆದರೆ ಅದು ಯಾವುದೂ ಅಲ್ಲ. ನಮಗೆ ಸಾಧಿಸಬೇಕು ಎನ್ನುವಂಥ ಛಲ ನಮ್ಮನ್ನು ವಯಸ್ಸಿಗೆ ಮೀರಿದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗುವಂತೆ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತನ್ನ ದೋಷಗಳನ್ನು ನೆನಪು ಮಾಡಿಕೊಳ್ಳದೆ ಛಲದಿಂದ ಸಾಧಿಸಿ ತೋರಬೇಕು. ಈ ಜೀವನದಲ್ಲಿ ವಿಶೇಷವಾದಂತಹ ಒಂದು ಸಾಧನೆಯನ್ನು ಮಾಡೋದ್ರ ಮೂಲಕ ಶಾಶ್ವತವಾದಂಥ ಸ್ಥಾನವನ್ನು ಪಡ್ಕೊಳ್ಬೇಕು ಅನ್ನೋದೇ ಈ ಪಾಠದ ಆಶಯ. ಮನೀಷಿಣಃ ಸಂತಿ ನ ತೇ ಹಿತೈಷಿಣಃ
हितैषिणः सन्ति न ते मनीषिणः सुहृच्च विद्वानपि दुर्लभो नृणां यथौषधं स्वादुहितं च दुर्लभम् दूरीकरोति कुमतिं विमलीकरोति चेतश्चिरन्तनमघं चुलुकीकरोति भूतेषु किं च करुणां बहुलीकरोति संगः सतां किमु न ಮಂಗಲಮಾತನೋತಿ. SSLCಯ ಪರೀಕ್ಷೆಯ ನಿಮಿತ್ತವಾಗಿ ಶುಭಾಶಯವನ್ನು ಕೋರ್ತೇನೆ. ನಿಮ್ಮ ಎಲ್ಲರ ಪ್ರಯತ್ನ ಯಶಸ್ಸನ್ನು ತಂದುಕೊಡಲಿ, ಸರಿಯಾದಂತಹ ಮಾರ್ಗದಲ್ಲಿರಲಿ. ತನ್ಮೂಲಕ ನಿಮಗೂ, ನೀವು ಓದಿದಂತಹ ಶಾಲೆಗೂ, ಕಲಿಸಿದಂತಹ ಶಿಕ್ಷಕ ವೃಂದಕ್ಕೂ, ನಿಮ್ಮ ತಂದೆ ತಾಯಿಗಳಿಗೂ ಎಲ್ಲರಿಗೂ ಕೀರ್ತಿಯನ್ನು, ಸಂತೋಷವನ್ನು ತಗೊಂಡು ಬನ್ನಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಾನು ದೇವರು ಭಟ್ ಅಂತ, ರಾಷ್ಟ್ರೀಯ ವಿದ್ಯಾಲಯ ಬಾಲಕಿಯರ ಪ್ರೌಢಶಾಲೆ ಜಯನಗರ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ.